ಬಂಧುಗಳೇ, ನಾನೀಗ ಒಂದು ವಿಶೇಷವಾದ ಪ್ರಗತಿಪರ ರೈತರಾದಂಥವರ ಒಂದು ಸ್ಥಳಕ್ಕೆ ಬಂದಿರುತ್ತೇನೆ. ಅವರ ತೋಟಕ್ಕೆ ಕೃಷಿ ಮಂತ್ರಿಗಳು ಬಂದಿದ್ದಾರೆ ಮತ್ತು ನಮ್ಮ ಧಾರವಾಡದ ಕೃಷಿ ಒಂದು ವಿಶ್ವವಿದ್ಯಾಲಯ ಇದೆ ಅಲ್ಲ, ಕೃಷಿ ವಿಶ್ವವಿದ್ಯಾಲಯದ ಒಂದು ಸರ್ವಶ್ರೇಷ್ಠ ವಿದ್ಯಾರ್ಥಿನಿಯರು ಅಲ್ಲಿ MSc ಮತ್ತು BSc ಅಗ್ರಿ ಮತ್ತು MSc ಅಗ್ರಿ ಮಾಡ್ತಕ್ಕಂಥವರು ಮತ್ತು ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳು ಮತ್ತು ಪ್ರಿನ್ಸಿಪಾಲ್ರು ಮತ್ತು ಪ್ರೊಫೆಸರ್ಗಳು ಇವರ ತೋಟಕ್ಕೆ ಬಂದು ಎಲ್ಲ ಒಂದು ತೋಟವನ್ನು, ಸುಂದರವಾದ ತೋಟವನ್ನು ನೋಡಿ ಸಂಶೋಧನೆ ಮಾಡಿ ಹೋಗಿರ್ತಾರೆ ಅಂತ ಹೇಳಿದರು. ಅದೇ ಮಾಲಕರು ಈಗ ನಮಗೆ ಆ ಬಾಯಿಂದ ಹೇಳ್ತಾರೆ. ಕೇಳೋಣ, ಅವ್ರಿಗೆ ನಮಸ್ಕಾರ ಮಾಡೋಣ. ಅವರ ಮಾಲಕರು ಏನು ಹೇಳ್ತಾರೆ ಕೇಳೋಣ. ಈಗ ಪ್ರೀತಿಯಿಂದ ಗೌರವದಿಂದ ಅವ್ರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತೇವೆ. ನಮಸ್ಕಾರ ರೀ ಮಾಲಕ. ನಮಸ್ಕಾರ ನಮಸ್ಕಾರ ಸಾಹೇಬ್ರ. ತಮ್ಮ ಹೆಸರು ಹೇಳ್ರಿ ಸರ್. ನಾವು ಸದಾಶಿವ ಮಲ್ಲಪ್ಪ ಬಂಗಿ ಅಂತ, ಜಗಳಾಳ ಗ್ರಾಮ, ರಬಕವಿ ಬನಹಟ್ಟಿ ತಾಲೂಕ, ಬಾಗಲಕೋಟೆ ಜಿಲ್ಲಾದವ್ರಿ ನಾವು. ನಾವು ಇಲ್ಲಿ ಒಂದು 50 ಎಕರೆ ಕ್ಷೇತ್ರದಾಗ ನಾವೇನೈತಿ ಕೃಷಿ ಅಳವಡಿಕೆ ಮಾಡಿದೀವ್ರಿ. 50 ಎಕರೆ ಕ್ಷೇತ್ರ ನಿಮ್ಮ ಸ್ವಾಧೀನದೊಳಗ. ಈಗ ಮುಂದೆ ಮೇಲಾಗಿ ನೀವು ಆದಷ್ಟು ಎಲ್ಲಾನು ಆರ್ಗ್ಯಾನಿಕ್ ಆಗಿ ಅಂದ್ರೆ ಸಾವಯವ ಕೃಷಿನ ಮಾಡ್ತೀರಿ. ಹೌದ್ರಿ. ಅದಕ್ಕೆ ತಕ್ಕಂಗ ದನ ಕರುಗಳು ನೀವೆಲ್ಲ ಸಾಕೊಂಡಿರಿ. ದನ ಕರುಗಳು ಸಾಕೊಂಡು, ಆಡು ಕುರಿಗಳನ್ನು ಸಾಕೊಂಡಿರಿ. ಆಡದವ್ರಿ. ಮುಂದ ಕೋಳಿ ಸಾಕಾಣಿಕೆ ಐತ್ರಿ. ಮುಂದ ಎಮ್ಮಿ ಜವಾರಿ ಹಾಕಳದವ್ರಿ. 4 ಜವಾರಿ ಹಾಕಳದವ್ರಿ. ಮತ್ತ ಅದ ಗೊಬ್ಬರ, ಮೀನು ಸಾಕಾಣಿಕೆ ಮಾಡಿರಿ. ಮೀನು ಸಾಕಾಣಿಕೆ ಮಾಡಿದ್ರಿ. ಮುಂದ ಈಗ G9 ಬಾಳಿ ಬೆಳಿತೀವ್ರಿ, ಜವಾರಿ ಬಾಳಿ ರೀ, ಯಾಲಕ್ಕಿ ಬಾಳಿ. ಈಗ ಜಸ್ಟ್ ಹೊಸದಾಗಿ ಏನೈತಿ ಬ್ಲೂ ಜಾವಾ ಅಂತಂದ ಒಂದು ಹೊಸ ಬಾಳೆಹಣ್ಣು ಈಗ ಹೊಸದಾಗಿ ಅದೊಂದು ನಾಟಿ ಮಾಡಿದೀವ್ರಿ. ಅಲ್ದ ನಾವು ಕಬ್ಬ ಐತ್ರಿ, ಅರಿಶಿನ ಐತ್ರಿ. ಮುಂದ ವಿಳೆದೆಲೆ ಐತ್ರಿ. ವಿಳೆದೆಲೆ ಎಲಿ, ತಿನ್ನುವ ಎಲಿ ಅದನ್ನು ಬೆಳೆದ್ರಿ. ಮುಂದ ಗೋಧಿ, ಕಡ್ಲಿ, ಸದಕ, ಸಮಗ್ರ ಕೃಷಿ ಮಾಡ್ತೀರಿ. ಸಮಗ್ರವಾಗಿ ಕೃಷಿ ರೈತರ ನೀವು. ಹ್ಞೂನ್ರಿ. ಅಂತಂಬ್ರ ನೀವು ಬಂಧು ಬಾಂಧವರು ಎಷ್ಟು ಮಂದಿ ಇದ್ರಿ ನೀವು? ನಾವು 5 ಜನ ಅದಿವ್ರಿ. 5 ಮಂದಿ ಅಂತಂಬ್ರದ ಇದ್ರಿ. ಮುಂದ ಒಟ್ಟು ಕೂಡು ಕುಟುಂಬ ಮನೆಯೊಳಗ 33 ಜನ ಸದಸ್ಯರು ಒಂದ ಮನೆಯೊಳಗ ನಾವು ವಾಸ. 33 ಜನರು ಸದಸ್ಯರು ಒಂದ ಮನೆಯೊಳಗ ವಾಸ ಮಾಡಿ ಎಲ್ಲರೂ ಅತಿ ಅನೋನ್ಯತೆಯಿಂದ ನೀವು ಕೃಷಿ ಮಾಡ್ತೀರಿ. ಜೇನುಗೂಡ್ನಾಗ. ಹ್ಞೂನ್ರಿ. ಮಾತಾಡ್ಕೊಂಡ್ ಕಿಶಿಂದ ನಾವು ಸಾಯಂಕಾಲ ಏನತಿ ಎಲ್ಲಾರು ಕೂಡಿ ಮಾತಾಡ್ಕೋತೀವ್ರಿ. ಎಟ್ರು ಕೂಡ್ತೀವಿ. ಸಾಯಂಕಾಲ ಕೂಡಿದೆ ನಾಳೆ ಏನ್ ಮಾಡುದು, ಇವತ್ತು ಏನ್ ಮಾಡಿದ್ವು, ನಾಳೆ ಏನ್ ಮಾಡುದು ಅಂತಂದ್ ಎಲ್ಲಾ ಚರ್ಚೆ ಮಾಡ್ಕೋತೀವಿ. ಚರ್ಚೆ ಮಾಡ್ಕೊಂಡ್ ಮುಂಜಾನೆ ಒಬ್ರಿಗೊಬ್ರು ಭೇಟಿ ಆಗಂಗಿಲ್ಲ. ಅವ್ರ ತಮ್ಮ ಕೆಲಸಕ್ಕೆ ಹೋಗ್ಬಿಡುದು. ರಾತ್ರಿ ಈಗಾಗಲೇ ಅದು ಪೂರ್ವ ಸಿದ್ಧತೆ ಅದು ಇದು ಹಾಕೊಂಡು ಬಿಟ್ಟಿರ್ತೀವಿ, ಶೆಡ್ಯೂಲ್ ಹಾಕೊಂಡು ಬಿಟ್ಟಿರ್ತೀವಿ. ಯಾವ ತರ ಮಾಡ್ಬೇಕು, ಕೆಲಸ ಮಾಡ್ಬೇಕು. ಮತ್ತ ನಾವ್ ಬೆಳಿ ಮಾಡ್ಬೇಕಾದ್ರು ರೀ ಒಂದು ವರ್ಷದ ಪ್ಲಾನ್ ಆಗಾವ್ ಮಾಡಿರ್ತೀವ್ರಿ. ಒಂದು ವರ್ಷ ಈ ವರ್ಷ ಈ ಬೆಳಿ ಐತಿ, ಈ ಬೆಳಿ ತೆಗೆದಿಂದ ಮುಂದೆ ಯಾವ ಬೆಳಿ ನಾವ್ ಅದಕ್ಕ ಹಾಕ್ಬೇಕು, ಯಾವ ನೆಲಕ್ಕ ಯಾವ ಕ್ಷೇತ್ರಕ್ಕೆ ಯಾವ ಬೆಳಿ ಅಳವಡಿಕೆ ಮಾಡ್ಬೇಕು ಅನ್ನೋದು ನಾವಾಗ ಎಲ್ಲಾ ನಮ್ದ ಒಂದು ಕ್ಯಾಲೆಂಡರ್ ತಯಾರು ಮಾಡ್ಕೊಂಡಿರ್ತೀವ್ರಿ. ಆ ಬಯೋಡೈಜೆಸ್ಟರ್ ಮಾಡಿದ್ದನ್ನ ಮತ್ತೆ ಕುರಿ ಸಾಕಾಣಿಕೆ, ಆಡ್ ಸಾಕಾಣಿಕೆ ಒಂಥರ ಹೊಸ ತರ ಶೆಡ್ಗಳು ನಿರ್ಮಾಣ ಮಾಡಿರಿ. ಹೊಸ ತರ ಶೆಡ್ ನಿರ್ಮಾಣ ಎಲ್ಲ ಕೆಬ್ಬಣದ ಅಂಗಲ್ಗಳನ್ನ ಜೋಡಿಸಿ ಎಲ್ಲಾ ಅಗದಿ ಕಾಣುವಂಗ, ನಿಶ್ಚಲವಾಗಿ ಕಾಣ್ಬೇಕು. ಅವಕ್ಕೂ ಗಾಳಿ, ಉಸಿರಾಟ, ಆಕ್ಸಿಜನ್ ಸಿಗುವಂಗ ಮಾಡಿರಿ. ಅದನ್ನ ನಮ್ಗೆ ಒಂದಿಷ್ಟು ಪ್ರಯಾಣ ಮಾಡಿ ತೋರಿಸ್ತೀರೇನ್ರಿ? ಆಯ್ತು, ಬರ್ಲಿ ತೋರಿಸ್ತೀರಿ. ಬರ್ರಿ. ನಮಸ್ಕಾರ. ಬರ್ರಿ. ಸಿಲಿಂಡರ್ ಉಪಯೋಗ ಮಾಡುದಲ್ರಿ ನಾವು. ಸಿಲಿಂಡರ್ ಬಳಸಂಗಿಲ್ರಿ. ಮತ್ತ ಮನಿಗೆ ಏನತಿ KB ಎಮರ್ಜೆನ್ಸಿ ಇಟ್ಟಿದ್ರಿ ನಾವು. ಸೋಲಾರ್ ಐತ್ರಿ ಮನಿಗೆ. ಸೋಲಾರ್ ಮಾಡ್ಯಾರ. ಮ್ಯಾಲ ಸೋಲಾರ್ ಐತ್ರಿ. ಸೋಲಾರ್ದಿಂದ ಮನಿಗೆ ಲೈಟ್ ಎಲ್ಲ ಉಪಯೋಗ ಮಾಡ್ಕೊತೀವ್ರಿ. ಮುಂದ ಇದೇನತಿ ಒಂದು 30 ವರ್ಷ ಆತ್ರಿ ಇದ ಬಯೋಗ್ಯಾಸ್ ಮಾಡಿಸಿ. ಅದು ನಮ್ಗ ಇನ್ನ ಯಾವ್ದು ಸಮಸ್ಯೆ ಬಂದೇ ಇಲ್ರಿ. ಅದು ಇದು 30 ವರ್ಷ ಆತ್ರಿ ಬಯೋಗ್ಯಾಸ್ ಮಾಡಿಸಿ. ಹ್ಞೂನ್ರಿ. ಆ ಬಯೋಗ್ಯಾಸ್ ಮಾಡಿಸಿ 2-3 ಬುಟ್ಟಿ ಹೆಂಡಿ ತೊಳಿತೀವ್ರಿ. ನಮಗೆ ಮನಿಗೆ ಎಟ್ ಬೇಕಾದತ್ಲಿ ಅಟ ಇದು ಉಪಯೋಗ ಆಕತ್ರಿ. ಗ್ಯಾಸ್ ಬರ್ತೈತ್ರಿ. ಮುಂದ ಅದ ಸ್ಲರಿ ಏನ್ ಬರ್ತೈತ್ರಿ, ಅದ್ ಬಂದದ್ದು ಈ ಬಯೋ ಡೈಜೆಸ್ಟ್ ದಾಗ ಬೀಳ್ತೈತ್ರಿ. ಅದು ಮುಂದ
ಕೃಷಿ ತ್ಯಾಜ್ಯ ಕಸ ಕಡ್ಡಿ ಏನ್ ಬರ್ತೈತ್ರಲ್ಲ ಹಾ ರೀ ಕಾಯಿಪಲ್ಲೆ ಮಾಡ್ತೀವಿ ಕಾಯಿಪಲ್ಲೆ ಉಳ್ದದ್ದು ತೊಳೆದದ್ದು ಬೆಳೆದದ್ದು ಎಲ್ಲ ಈ ಬಯೋಡೈಜೆಸ್ಟ್ ಹಾಕ್ತಿವಿ. ಈ ದನಗಳು ತಿಂದ ಉಳ್ಸಿರ್ತಾರಲ್ಲ ಅದು ಯಾವ್ದೋ ಇದು ನೀವು ಧ್ಯಾನ ಹಾಕಿರ್ತೀರಿ ಮೇವು ಅದು ಹ್ಞೂನ್ರಿ ಆ ಮೇವಿನ ತಪ್ಪಲ ಗಿಪ್ಪಲ ಉಳ್ದದ್ದ ಮಾಡಿದ್ದ ಇದ್ರಾಗ ಇದ್ರಾಗ ಹೋಗದ್ ಬಿಡ್ತೀವ್ರಿ. ಬಯೋ ಡೈಜೆಸ್ಟ್ ಇದ್ರಾಗ ಹೋಗಿತ್ತೀವ್ರಿ. ಈ ಡೈಜೆಸ್ಟರ್ ಹೋಗದ್ರಿ ಅಂದ್ರೆ ಹ್ಞೂನ್ರಿ ಇದೆಲ್ಲ ಒಟ್ಟ ಕಸದಿಂದ ರಸ ಬರ್ತಿರ್ತಾರಲ್ಲ ಹ್ಞೂನ್ರಿ ಹ್ಞೂನ್ರಿ ಈ ರಸ ತಯಾರಾಗಿ ಇಲ್ಲಿ ಈ ಜಾಗ ಇನ್ನೊಂದ್ ಸಣ್ಣ ಟ್ಯಾಂಕ್ ಐತ್ರಿ ಆ ಸಣ್ಣ ಟ್ಯಾಂಕ್ ಹೋಗತ್ರಿ ಇಲ್ಲಿ ರಸ ಇಲ್ಲಿ ತಯಾರಾಗಿ ಬರ್ತೈತ್ರಿ ಹ್ಞೂನ್ರಿ ಇಲ್ಲಿ ನೀರಿನ ರೂಪದಾಗ ದ್ರವ ರೂಪದಾಗ ಬರ್ತೈತ್ರಿ. ಹ್ಞೂನ್ರಿ ನೀರ್ ಅಲ್ಲೇನೈತಿ ಕೆಳಗೊಂದ್ ಹಾಲ್ ಕುಣಿಸಿ ಹಾಲ್ ತಿರುಗಿದ್ವಾರ ಗುರುತ್ವಾಕರ್ಷಣೆ ಇದ್ರ ಮ್ಯಾಲನ ಇದಕ್ಕ ಹೋಗಿ ಪ್ರೆಷರ್ಲೆ ಹೋಗಿ ಬಿಡ್ತೈತಿ ನಿಮ್ ಹೊಲಕ್ಕೆ. ಪ್ರೆಸರ್ ಇದ ಅತಿ ಎತ್ತರದ ಮ್ಯಾಲ ಇರೋದ್ರಿಂದ ಹೌದ್ರಿ ನೀವು ಪ್ರೆಷರ್ಲೆ ಡ್ರಿಪ್ ಹೋಗಿ ಬಿಡ್ತೈತಿ. ಡ್ರಿಪ್ ಹೋಗಿ ಬಿಡದತ್ರಿ. ಆ ಡ್ರಿಪ್ ಹೋಗಿ ಎಲ್ಲಾ ಬೆಳೆಗಳಿಗೆ ಬಾಳೆ ಎಲ್ಲಾ ಬೆಳಿಗ್ಗೆ ನಾವ್ ಯಾವ ಕಡೆ ಇದು ಮಾಡ್ತೀವಿ ಇಡೀ ನಮ್ದು ಒಂದು ಹಾ ರೀ 32 ಎಕರೆ ಜಮೀನಿಗೆಲ್ಲ ಇಲ್ಲಿದ್ರ ಸಪ್ಲೈ ಆಗಿಬಿಡ್ತೈತಿ. ಇದ ಬಯೋಡೈವರ್ಸಿಟಿ ಕಸದಿಂದ ರಸ ತಯಾರಾದ ಅಥವಾ ಈ ಹೆಂಡಿ ಗೊಬ್ಬರ ಅದೆಲ್ಲ ನೀವು ತೊಳೆದಿರ್ತಿರ್ಲಿ ಅದು ರಸ ಒಳಗ್ ಕೂಡಿ ಇದು ಫಿಲ್ಟರ್ ಆಗಿ ನೀರಿನ ರೂಪ ಆಗಿ ತುಳು ನೀರಿನ ರೂಪ ಆಗಿ ಡ್ರಿಪ್ ಏನ್ ತಟ್ಟಂಗಿಲ್ಲ. ಮತ್ತೆ ಇಲ್ಲಿ ಅಲ್ಲಿ ಒಂದ್ ಫಿಲ್ಟರ್ ಐತ್ರಿ ಅಲ್ಲಿ ಒಂದ್ ಡ್ರಮ್ ಇಟ್ಟಿದ್ರೆ ಅಲ್ಲಿ ಫಿಲ್ಟರ್ ಆಗಿ ಅಲ್ಲಿ ಬೀಳ್ತೈತಿ. ಆ ಸ್ಯಾಂಡ್ ಫಿಲ್ಟರ್ ಇಲ್ರಿ ಮತ್ತೊಂದ್ ಬೇರೆ ಫಿಲ್ಟರ್ ಎಕ್ಸ್ಟ್ರಾ ಇಟ್ಟದಿವ್ರಿ. ಇದಾದ ಕೂಡಲೇ ಏನೈತಿ ಮತ್ತ ಸ್ಯಾಂಡ್ ಫಿಲ್ಟರ್ ಹೋಗತ್ರಿ. ಸ್ಯಾಂಡ್ ಫಿಲ್ಟರ್ ದಿಂದ ಸ್ಕ್ರೀನ್ ಫಿಲ್ಟರ್ ಹೋಗಿಸಿಂದ ಅಲ್ಲಿ ಫಿಲ್ಟರ್ ಆಗಿ ಇಲ್ಲ ಡ್ರಿಪ್ ಹೋಗಿ ಬಿಡದೈತ್ರಿ ಎಲ್ಲಾ ಬೆಳೆಗಳಿಗೆ ಕಬ್ಬಿಗೆ ಮುಂದ ಅರಿಶಿಣಕ್ಕ ಬಾಳೆಹಣ್ಣು ಗಿಡ ಈ ಕಸದಿಂದ ರಸ ತಯಾರಾದ ಇದು ದ್ರವ ರೂಪದ ರಸ ಏನೈತಿ ಎಲ್ಲಾ ಬೆಳೆಗಳಿಗೆ ಬಿಟ್ಟು ಬಿಡ್ತೀವಿ. ಹಾ ಒಟ್ಟ ಈ ಗೊಬ್ಬರ ಹಾಕೋದ್ ಜरूर ಇಲ್ರಿ ಇದ್ರೊಳಗೆ ಎಲ್ಲಾ ಪೋಷಕಾಂಶಗಳು ಅದಾವ ಈ ರಸದೊಳಗ ಅದಾವ್ರಿ. ಬಯೋಡೈಜೆಸ್ಟರ್ ಪ್ರತಿಯೊಬ್ಬ ರೈತರು ಇದನ್ನ ಮಾಡ್ಕೊಂಡ್ರೆ ಚಲೋ ಅನ್ರಿ. ಬಾಳ ಬೆಸ್ಟ್ ರೀ ಎಲ್ಲಾರು ಮಾಡಬೇಕ್ರಿ ಇದನ್ನ. ಮಾಡಿದಿಂದ ಇದನ್ನ ಮಾಡ್ರ ನಾವು ಸಾವಯವ ಮಾಡಕ್ ಸಾಧ್ಯ ಐತ್ರಿ. ಹಾ ರೀ ಮತ್ ಭೂಮಿ ಒಳಗ ನಾವು ಬೆಳಿ ತಕೊಂಡಿವಾರ ಅದಕ್ಕೆ ನಾವ್ ಹಾಕ್ಬೇಕಿರ್ಲ. ಹಾ ರೀ ಈಗ ಬ್ಯಾಂಕ್ನಾಗ ಡಿಪಾಸಿಟ್ ಇರ್ತಾರ ನಾವು ತಕೊಳಕ್ ಬರ್ತೈತಿ. ಯಾವಾಗ ಬೇಕಾದಾಗ ದುಡ್ಡು ಕೊಳಂಬಿದಾಗ ಹೋಗಿ ತಕೊಂಡ್ಬರತ್ರಿ. ಆಗ ಭೂಮಿ ಒಳಗ ನಾವ್ ಅಲ್ಲಿ ಒಂದ್ ಫಲವತ್ತತೆ ಇರ್ತಾರ ನಾವ್ ಯಾವ ಬೆಳೆ ಬೆಳೆದ್ರು ಅದು ಸಕ್ಸಸ್ಫುಲ್ ಆಕತಿ. ಈ ನಿಟ್ಟಿನಾಗ ಏನೈತಿ ನಾವು ಸಾವಯವ ಮಾಡೋರು ಇದು ಬಯೋಡೈಜೆಸ್ಟ್ ಮುಂದ ಈ ಕಾಂಪೋಸ್ಟ್ ಗೊಬ್ಬರ ಮುಂದ ಜವಾರಿ ಆಕಳ ಇವೆಲ್ಲಾ ಬೇಕ್ರಿ. ಇವು ಇದ್ರನ ಅದನ್ನ ಮಾಡಕ್ ಸಾಧ್ಯ ಆಕತ್ರಿ. ಇಂದ್ರ ಬಾಳ ಕಷ್ಟ ಆಕತ್ರಿ. ಈಗ ಜವಾರಿ ಆಕಳನು ಅದಾವ ನಿಮ್ಮಲ್ಲಿ? ಅದಾವ್ರಿ ಜವಾರಿ ಆಕಳದಾವು ಮುಂದ್ ಮೇಲಾಗಿ ಎಚ್.ಎಫ್ ಇಲ್ರಿ ಜವಾರಿ ಆಕಳದಾವ್ರಿ ಎಮ್ಮಿ ಇದಾವ್ರಿ. ಎಚ್.ಎಫ್ ಒಟ್ಟ ಮಾಡೇ ನೀವು? ಎಚ್.ಎಫ್ ಒಟ್ಟ ಮಾಡೇ ಜವಾರಿ ಆಕಳಗಳು ಜವಾರಿ ಆಕಳದಾವ್ರಿ. ಹಾ ರೀ ಮೊದಲು ಎಚ್.ಎಫ್ ಇದ್ದುರಿ ಅವ್ ಏನ್ ಕರೇರಿ ಅಪ್ಪಗಳು ಒಂದ್ ಸಾವಯವ ಇದನ್ನ ಕೇಳಾನ ಏನೈತಿ ಎಚ್.ಎಫ್ ತೆಗದ ಬಿಟ್ಟಿವ್ರಿ ನಾವು. ಯಾರ ನಿಮ್ಗ ಅಪ್ಪಗಳು ಸ್ವಾಮಿಗಳು ಅವ್ರ ಏನ ಒಂದ್ ಹೇಳ್ತಾರ್ರಿ ಇವ್ರ ಕಣೇರಿ ಮಠದ ಅಪ್ಪಗಳು ಹೇಳಾಕತ್ತ ನಾ ಎಚ್.ಎಫ್ ಆಕಳ ತೆಗೆದ್ಬಿಟ್ರಿ ಜವಾರಿನ ಹಾಕಡ್ರಿ. ಮುಂದ ಎಮ್ಮಿದಾವ್ರಿ. ಈ ಜವಾರಿ ಆಕಳ ಎಟ್ಟದಾವ್ರಿ? ಈಗ ಜವಾರಿ ಆಕಳ 4 ಅದಾವ್ರಿ. ಈಗ 4 ಅದಾವ ಎಮ್ಗಳು ರೀ? ಎಮ್ಮಿಗಳು ಅವು ಒಂದ್ 4-5 ಎಮ್ಮಿದಾವ್ರಿ. ಹಾ ರೀ ಮುಂದ್ 4-5 ಎಮ್ಮಿ ಮುಂದ್ ಆಡ್ಗಳು ಅದಾವ್ರಿ. ಕಟ್ಟಿ ಗಿಟ್ಟಿ ಅದೆಲ್ಲ ಬಾಳ ಚಂದ ಗಾಳಿ ಆಡಂಗ ಬಾಳ ಚಂದ ಮಾಡ್ಯಾರ. ಅದನ್ನ ತೋರಿಸ್ತೀರಿ ನಮಗೆ? ಬರ್ಲಿ ಹೋಗೋಣ ಬರ್ರಿ. ಈ ಬಯೋ ಗ್ಯಾಸ್ ದಿಂದ ಮನಿಗೆ ಅಡಿಗೆಗೆ ಎಲ್ಲ ಗ್ಯಾಸ್ ತರ ಸಿಲಿಂಡರ್ ಇಲ್ರಿ. ಸಿಲಿಂಡರ್ ಗ್ಯಾಸ್ ತರ ಗ್ಯಾಸ್ ಇಲ್ರಿ. ಹಾ ರೀ ಮನಿಗೆಲ್ಲ ಇದನ್ನ ಉಪಯೋಗ ಮಾಡ್ತೀವಿ ನಾವು. ಒಟ್ ಸಿಲಿಂಡರ್ ಗ್ಯಾಸ್ ಅನ್ನೋದು ಮನ್ಯಾಗ ಇಟ್ಟೇ ಇಲ್ರಿ. ಈಗ ನೀವು ಬಯೋಡೈಜೆಸ್ಟರ್ ಬಯೋ ಗ್ಯಾಸ್ ತಯಾರಾಗದೆ ಆ ಬಯೋ ಗ್ಯಾಸ್ ತೊಳೆದು ಇದ್ರಾಗ ಬರ್ತದೆ ಬಯೋಡೈಜೆಸ್ಟರ್ದಾಗ ಬರ್ತದೆ ಇದ್ರಾಗ ಬರ್ತದೆ. ಆ ಬಯೋ ಗ್ಯಾಸ್ಗೆ ದಿನ ಒಲಿಗೆ ಎಷ್ಟು ಹೆಂಡಿ ಹಾಕ್ತಿರೋದಕ್ಕೆ? ದಿನ ಒಂದ್ 2-3 ಬುಟ್ಟಿ ತೊಳಿತೀವ್ರಿ. 2-3 ಬುಟ್ಟಿ ಹೆಂಡಿ ನೀರ ಕಲಿಸ್ಬಿಟ್ಟುವಾರ ಅದ ಗ್ಯಾಸ್ ಮನಿಗೆ ಹಾಕತ್ರಿ. ಅದೇನ ಸ್ಲರಿ ಬರ್ತೈತ್ಲಿ ಅದೆಲ್ಲ ಬಯೋಡೈಜೆಸ್ಟ್ ಏನ್ ಕರುದಿಲ್ಲ. ಪ್ಲಾಸ್ಟಿಕ್ ಕಲ್ಲ ಕಾಜ ಇವಟ್ಟ 3 ಕರಗಂಗಿಲ್ಲ. ಇವ್ 3 ಬಿಟ್ಟು ಉಳ್ಕಾದು ಎಲ್ಲ ಏನ್ ಬೇಕಾದ್ರೆ ಕಟ್ಟಿಗೆ ಹೋಗೋದ್ರು ಹೋದ್ರು ಕರಗತೈತ್ರಿ. ಕಲ್ಲು ಒಂದ ಪ್ಲಾಸ್ಟಿಕ್ ಕಾಜ 3 ಹಾಕಂಗಿಲ್ರಿ. ಏನ್ ಬೇಕಾದ್ರೆ ಕಸ ಹಾಕ್ರಿ ಇದೆಲ್ಲ ರಸ ಕಸ ಹಾಕ್ರಿ ಎಲ್ಲಾ ಕರಿ ಕಸದಿಂದ ರಸ ತಯಾರ ಯಾವ್ದೋ ರಸ ನಿಮ್ಗ ಸಾವಯವ ಗೊಬ್ಬರ ದ್ರವ ರೂಪದ ನೀರಿನ ಟೈಪ್ ಆಗಿ ಭೂಮಿಗೆ ಡ್ರಿಪ್ ಮೂಲಕ ಒತ್ತಿಸ್ತಾರೆ. ಸೂಕ್ಷ್ಮ ಜೀವಾಣುಗಳು ಹೆಚ್ಚಾಕವ್ರಿ. ಸೂಕ್ಷ್ಮ ಜೀವಾಣುಗಳ ಅಣುಗಳ ರೀ ಎಲ್ಲಾ ಇದ್ರೊಳಗ ಪಂಚತಂತ್ರಗಳ ತಯಾರಾದಂಗ ಆಗ್ತಾವ್ರಿ. ಹಾಡುಗಳು ಚಂದ ಅದಾವ್ರಿ.
ಇವು ಆಡ ಇವು ಬಾಳ ಹೆಚ್ಚಾದವು ಅಂದ್ರ ತೆಗಿತೀರಿ, ಹ್ಞೂನ್ರಿ. ಕಡಿಮೆ ಬಿದ್ದವ್ರ ತರ್ತೀರಿ. ತರಂಗಿಲ್ರಿ, ಆಗತ್ತಾವ್ರಿ, ಹೆಚ್ಚಾಗತ್ತಾವ. ಹೆಚ್ಚಾಗತ್ತಾವ್ರಿ. ವರ್ಷಕ್ಕೆ ಹಂಗ ಮಾರೋದು ವರ್ಷಕ್ಕ 2 ಮರಿ ರೀ. ವರ್ಷಕ್ಕೆ 2 ಮರಿ ಕೊಡ್ತಾರ ಒಂದೊಂದು. ಇವಕ್ ಮೇವ 2 ಸರಿ ಇಲ್ಲಿ ನೀರ್ ಇಟ್ಟರಿ. ಹ್ಞೂನ್ರಿ, ನೀರ್ ಐತ್ರಿ ಇಲ್ಲಿ. ನೀರ್ ಐತ್ರಿ. ಮತ್ತ ಇಲ್ಲಿ ಮೇವ್ ಏನೈತಿ ಅಲ್ಲಿ ಹೊರಗೆ ಹಾಕ್ತಿವ್ರಿ. ಇಲ್ಲಿ ರೀ ಮೇವ ಮುಂಜಾನೆ ಐತಿ, ಒಣ ಹೊಟ್ಟ ಹಾಕ್ತಿವ್ರಿ. ಈ ಇದ್ರಾಗ ಹಾಕ್ತಿರಿ ಇಲ್ಲಿ ಮೇವ್ ಇದ್ರೊಳಗ ಹಾಕಿ ಎಲ್ಲ ತಿಂತಾವ್ರಿ. ಹ್ಞೂನ್ರಿ. ಇಲ್ಲಿ ಹಾಕ್ಯಾರ ನೋಡ್ರಿ. ಹ್ಞೂನ್ರಿ. ಇಲ್ಲಿ ತತ್ತಿ ಬೇರೆ ಹಾಕ್ಯಾವ್ರಲ್ಲ, ಕೋಳಿ ತತ್ತಿ ಹಾಕ್ಯಾವ್ರಿ. ತತ್ತಿ ಹಾಕ್ಯಾವ ನೋಡ್ರಿ. ಹ್ಞೂನ್ರಿ. ಮುಂದ ಇವು ಆಡ್ಗಳು ಎಷ್ಟ್ ಚಂದ ಅದಾವ ನೋಡ್ರಿ. ಆ ಕಡೆ ಮರಿಗಳು ಹಾಕ್ಲಾಕ್ ಮಾಡ್ಯಾರ ಅದನ್ನ. ಹ್ಞೂನ್ರಿ. ಇದನ್ನ ಏನ್ ಮಾಡಿರಿ, ಸಣ್ಣ ಮರಿಗಳ ದೊಡ್ಡ ಕೂಡಿಸಿದ್ರಂದ್ರ ಇದಾಗ್ತಾವ ಅಂತ ಹೇಳಿ. ಹ್ಞೂನ್ರಿ. ಕೋಳಿನೂ ಅದಾವ ಒಳಗ. ಒಳಗ್ ಕೋಳಿ ಯಾಕೆ ಹಾಕಿರಿ ಅಂದ್ರ ಇವು ಒಳಗಿನ ಇದನ್ ತಿಂತಾವ್ರಿ. ಇದ ಹಂಗಿಲ್ರಿ, ಅವು ಉಣ್ಣಿ ಎಲ್ಲಾ ಇದ್ರದ್ದು ತಿಂತಾವಲ್ರಿ. ಹ್ಞೂನ್ರಿ. ರೀ ಅದ ಉಣ್ಣಿ ಚಿಕ್ಕಡ ಇದಕ್ಕೆ ಆಡುಗಳಿಗೆ ಆಗಬಾರ್ದು ಕೋಳಿ ಸಾಕಾಣೆ ಮಾಡಿದ್ರಿ. ಮತ್ತ ಕೋಳಿ ಉತ್ಪನ್ನ ಬರ್ತೈತ್ರಿ. ಉತ್ಪನ್ನ ಐತ್ರಲ್ಲ, ತತ್ತಿ ಬರ್ತಾವ್ರಿ. ತತ್ತಿ ಹಾಕ್ಯಾವಲ್ರಿ ಎಲ್ಲ. ಅಲ್ಲಿ ಕುಂಡ್ರಲಾಕ್ ಜಾಗ ಮಾಡ್ಯಾರ. ಬಾಳ ಬೆಸ್ಟ್ ಶೆಡ್ ಮಾಡ್ಯಾರಿ ಮಾಲಕ್ರ. ಇದನ್ನ ನೋಡ್ಕೊಂಡಿವ್ರಿ. ಈಗ ಒಳಗ ಆದ್ರ ಓಡಾಡ್ತಾವನ್ರಿ ಆಕಳುಗಳು. ಜವಾರಿ ಆಕಳುಗಳು ಅಂದ್ರ ಇವರ್ಲೆ. ಇವಾಗ ಜವಾರಿ ಆಕಳ್ರಿ. ಇವತ್ತಿ ನಾವು ಕಣ್ಣಿ ಹೆಚ್ಚು ಕಟ್ಟಂಗಿಲ್ರಿ. ಒಟ್ಟ ಫ್ರೀ ಬಿಟ್ಟಿರ್ತೀವ್ರಿ. ಫ್ರೀನ ಬಿಟ್ಟಿರ್ತೀವಿ. ಅಲ್ಲಿ ದಾವಣ್ಯಾಗ ಏನತಿ ಮೇವ್ ಒಗಿತೀವ್ರಿ. ಇಲ್ಲಿ ನೀರ್ ಬುಟ್ಟಿ ತುಂಬಿಡ್ತೀವ್ರಿ. ತಾವ ನೀರಡಿಕೆದಾಗ ನೀರ್ ಕುಡಿತಾವ್ರಿ. ಹಸು ಆದಾಗ ಮೇವ್ ತಿಂತಾವು. ಏನ್ ಕೊರತೆ ಮಾಡಲ್ಲ. ನೀರ್ ಬುಟ್ಟಿನ ತುಂಬಿಟ್ರಿ. ನೀರಿನ ಬುಟ್ಟಾಗ ನೀರ್ ಇರ್ತಾವ. ಯಾವತ್ತು 2 ಬೇಕಾದ್ ನೀರ್ ಕುಡಿದು 2 ಬೇಕಾದ್ ಮೇವ್ ತಿನ್ನೋದು ಆರಾಮ. ಆರಾಮ ಇರುದ್ರಿ. ಇವ್ ಗೋಮೂತ್ರ ಅದು ಸಿಂಪಡಿಸ್ತೀರಿ? ಹ್ಞೂನ್ರಿ, ಮಾಡ್ತಾರ್ಲಿ. ಗೋಮೂತ್ರ ಏನತಿ ನಾವ್ ಯಾವಾಗ ಬೇಕಾಗ ಎಟ್ ಎ ಟೈಮ್ ರೀ. ನಾವು ಗೋಮೂತ್ರ ಬೇಕಂದ್ರ ನಾವ್ ಹೋಗಿ ಚರ್ಗಿ ಹಿಡಿದ್ರ ಏನತಿ ಅವು ಇದು ಗೋಮೂತ್ರ ಕೊಡ್ತಾವ್ರಿ. ಮುಂದೆ ಏನತಿ ಸಗಣಿ ಏನತಿ ಇರತೈತ್ರಿ, ಅದನ್ನು ಉಪಯೋಗ ಮಾಡ್ತೀವ್ರಿ. ಜೀವಾಮೃತ ಮಾಡ್ಕೋತೀವ್ರಿ. ಗೋ ಕೃಪಾಮೃತ ಎಲ್ಲಾ ಮಾಡ್ಕೋತೀವ್ರಿ. ಕೃಪಾಮೃತ, ಜೀವಾಮೃತ ಎಲ್ಲಾ ನಾವು ಉಪಯೋಗ ಬಳಕೆ ಮಾಡ್ಕೋತೀವ್ರಿ. ಇವು ಇದ್ರದ್ದು ಬಾಳ ಜವಾರಿ ಆಕಳದ್ ಬಾಳ ಹೇಳ್ತಾರ. ಹೌದೌದ್ರಿ. ಹೌದಲ್ರಿ. ಬಾರಿ ಬಾಸ್ ಪಾಳೇಕರ್ ಅವ್ರು ಹೇಳೋ ಪ್ರಕಾರ ರೀ, ಒಂದ್ ಜವಾರಿ ಆಕಳ ಇರ್ತಾರ 30 ಎಕರೆ ನಾವು ಒಕ್ಕಲ್ತನ ಮಾಡ್ಬೋದು. ಸಾವಯವ ಒಕ್ಕಲ್ತನ ಕೃಷಿನ ಮಾಡ್ಬೋದು. ಒಂದ್ ಜವಾರಿ ಆಕಳ ಇದ್ರೆ. ಜವಾರಿ ಆಕಳ ಮತ್ ನೀವು 4 ಕಾಣ್ತಾವ್ರಿ. 4 ಆಕಳದಾವ್ರಿ ಜವಾರಿ ಆಕಳ. ಇದು ಜವಾರಿ ಆಕಳದ ಬಾಂದಿವ್ರಿ. ಮುಂದ ಇನ್ನ ಎಮ್ಮೆ ಶೆಡ್ ಎಮ್ಮೆಗಳು ಅದಾವ್ರಿ. ನಿಮ್ದು ಅದಾವ್ರಿ. ಅದಕ್ಕೊಂದ್ ಶೆಡ್ ಬೇರೆ ಮಾಡಿದಿವ್ರಿ. ಅದನ್ನ ಒಂದಿಟ್ಟು ನೋಡಿ ಬರೋಣ್ರಿ. ಇದು ಅಜಲ ಅಂದ್ರೆ ಮೇವರ್ಲಿ ಅದಕ್ಕೆ. ಹ್ಞೂನ್ರಿ. ಅಜಲ ಇದನ್ನ ತಯಾರು ಮಾಡಿಸೋ ಸಲುವಾಗಿ ಇದನ್ನ ಕಟ್ಟಾರಿ. ಇದೊಂದು ಘಟಕ್ ಮಾಡ್ಯಾರಿ. ಹ್ಞೂನ್ರಿ. ಇದು ಅಜಲ ಬೆಳೆಸಿರೋದ್ರ ಅದ ಆಹಾರ ಜನಗಳು. ಇಲ್ಲಿ ಇದನ್ನ ಇಡ್ತೀವಿ ನಾವು. ಶೈಲೇಜ್ ಇನ್ ಕಬ್ ಚಾಲು ಆತ್ರಲ್ಲ. ಶೈಲೇಜ್ ಮಾಡಿ ತಯಾರು ಮಾಡಿ ಶೈಲೇಜ್ ಅಂದ್ರ ರೀ ಇದ್ರಿ ಮೇವಲ್ಲೇ ಸಣ್ಣ ಪುಡಿ ಮಾಡಿ ಮೇವ್ ಮಾಡಿ ಅದ ಇಟ್ರು ಹಸಿ ಮೇವ. ಹಸಿ ಮೇವ್ ತಯಾರು ಮಾಡಿ ರಸಮೇವ್ ತಯಾರು ಮಾಡಿ ಶೈಲೇಜ್ ಅಂದ. ಅದ ಶೈಲೇಜ್ ಏನ್ ಮಾಡದ್ರಿ ವರ್ಷಗಟ್ಲೆ ಇರ್ಬೋದು. ವರ್ಷಗಟ್ಲೆ ಉಪ್ಪಿನಕಾಯಿ ಹಾಕಿ ಹೆಂಗ್ ಇಟ್ರ ಉಪ್ಪಿನಕಾಯಿ ಹೆಂಗ್ ಬಾದಾಗಂಗಿಲ್ಲ ಹಂಗ ಅದ ಮೇವ್ ಹಸಿ ಮೇವ ಇರ್ತೈತಿ. ಏನ್ ಮಾಡ್ತೀವಿ, ಮೇವೆಲ್ಲಾ ಪುಡಿ ಮಾಡ್ತೀವ್ರಿ. ಪುಡಿ ಮಾಡಿ ಚಿನ್ನ ಈ ಹತ್ತಿ ತುಳಿತಾರ್ಲಿ ಹಂಗ ಒಬ್ಬ ಮನುಷ್ಯ ಚಿನ್ನ ಇರೋದ ತುಳಿದ್ರಿ. ಮುಂದೆ ಏನತಿ ಅದ್ರಾಗ ಅದ್ರಾಗ 1 kg ಬೆಲ್ರಿ. 1 kg ಬೆಲ್ಲ. ಮುಂದ 1 kg ಉಪ್ಪ್ರಿ. ಮುಂದ 5 ಲೀಟರ್ ನೀರ. ಅದನ್ನ ನೀರ್ ಹಾಕಿ ಮಿಕ್ಸ್ ಮಾಡುದ್ರಿ. ಮಿಕ್ಸ್ ಮಾಡಿ ಅದನ್ನ ತುಯ್ ಮುಂದ ಹಾಸಿಗೆ ತೆಳಗ ಸುರುವುದ್ರಿ. ಅದು ಬೆಲ್ಲ ಉಪ್ಪ ಹ್ಞೂನ್ರಿ. ಈಗ ಆಗೋದ್ರಿಂದ ದನಗಳಿಗೆ ಒಂಥರ ಉಪ್ಪ ಕ್ಯಾಲ್ಸಿಯಂ ಸಿಗತೈತಿ. ಮತ್ತ ಉಪ್ಪ ನಾಲಿಗೆ ಸ್ವಲ್ಪ ಟೇಸ್ಟ್ ಬರ್ತೈತಿ. ಟೇಸ್ಟ್ ಬಂದ ತಿರ್ಲಾಕ. ಹ್ಞೂನ್ರಿ. ಟೇಸ್ಟ್ ಆಗೋದ್ರಿಂದ ಗಡಬಡಿ ಸಗದಿ ಪ್ರೀತಿ ತಿಂತಾವ್ರಿ. ಬಾಯಿ ಹೊಲಸದ. ಮತ್ತೆ ಹೆಚ್ಚು ನೀರು ಕುಡಿತಾವ. ಹೆಚ್ಚು ನೀರ್ ಕುಡಿದು ಅಂದ್ರ ಅವಕ್ಕ ಆರೋಗ್ಯ ಶೈಲೇಜ್ 1 ವರ್ಷದಿಂದ ವರ್ಷ ತಕ ಇಡ್ಲಾಕ ಸ್ಟಾಕ್ ಮಾಡಿ ವರ್ಷ ಇಡಾಕತ್ರಿ. ಮುಂದ ಇವೇನತಿ ಇದನ್ನ ಮಾಡಿದ್ರಿ. ನೀರ ಎಷ್ಟ್ ಬೇಕ ಕುಡಿ ಯಾವಾಗ ಇಲ್ಲಿ ಮಾಡ್ಯಾರ ನೋಡ್ರಿ. ನೀರಿಂದ ಪೈಪ್. ಈ ಪೈಪ್ದಾಗ ನೀರ್ ಎಷ್ಟ್ ಬೇಕಾಯ್ತು ಕುಡಿದು
ಆಟ ನೀರ್ ಇರ್ತಾವ ಎಟ್ ಕುಡಿದ್ರು ಹ್ಞೂನ್ರಿ ಅವು ಕಡಿಮೆ ಆಗಂಗಿಲ್ಲ ಅವ ಲೆವೆಲ್ದಾಗ ಇಟ್ಟಿರ್ತಾರ ಅದನ್ನ ಅವು ಎಟ್ ಕುಡಿತಾವಲ್ಲ ಅಟ್ ನೀರ್ ಬರ್ತಾವ ಆ ಟ್ಯೂಬ್ ಲೆವೆಲ್ದಾಗ ಇಟ್ಟಿರ್ತಾರ ಅದನ್ನ ಎಟ್ ನೀರ್ ಕುಡಿತಾವ ಅಟ್ಟ ಬರುವರಿ ಅವು ನೀರ್ ಕೆಡ ಇಲ್ರಿ ಅವು ಕುಡಿತಾವ್ರಲ್ಲ ಕುಡಿತಿರ್ತಾರ ಹೋಗ್ಬಿಡ್ತಾವ್ರಿ ಬಾಳ ದಿವಸ ಆದ್ರೆ ಒಂದ್ 10 ವಾರಕ್ಕದ ಒಮ್ಮೆ ಏನೈತಿ ಕ್ಲೀನ್ ಮಾಡ್ತೈತಿ ಪೂರಾ ಎಬಿಸಿ ನೀರು ಅದ್ರ ಸ್ಟಾಕ್ ಇದು ಮೇವ್ ಕತ್ತರ್ಸ ಇದ್ರಿ ಮಷೀನ್ ರೀ ಮಷಿನ್ ರೀ ಇಲ್ಲಿ ಮೇವ್ ಪುಡಿ ಮಾಡ್ತೀವ್ರಿ ಇಲ್ಲಿ ಚಾಪ್ ಕಟ್ಟಿರ್ತಾರ ಇದ್ರಲ್ಲೇ ಹ್ಞೂನ್ರಿ ಇದು ಇಂಜನ್ ಐತಿ ಇದ್ರಾಗ ಹಾಕ್ತಿರಿ ಹ್ಞೂನ್ರಿ ಇದು ಕಟ್ ಮಾಡಿ ಮೇವ್ ಹಾಕ್ತಿವ್ರಿ ಇಲ್ಲಿ ಪುಡಿಯಾಗಿ ಹೆಚ್ಚ ಕಡೆ ಮುಂದ್ ಬೀಳತೈತ್ರಿ ಇಲ್ಲಿ ಪುಡಿ ಆಗ್ತೈತ್ರಿ ಹ್ಞೂನ್ರಿ ಸಣ್ಣ ಆಗ್ತೈತಿ ಅಗದಿ ಸಣ್ಣ ಆಕತ್ರಿ ಇಲ್ಲಿ ಮಾಡ್ಯಾರಲ್ಲ ಈ ಟೈಪ್ ಹ್ಞೂನ್ರಿ ಅಗದಿ ಹ್ಞೂನ್ರಿ ಹಾ ಒಂದೊಂದ್ ಇಂಚ್ ತುಣುಕಾಯಿ ಬೀಳತೈತ್ರಿ ಹಾ ಇಲ್ಲಿ ಇದೇನೈತ್ರಿ ಅಗದಿ ಇಂಚಾಕ ಅಗದಿ ದೂಸ್ಗಟ್ಲೆ ಆಗೈತಿ ನೋಡ್ರಿ ಇದನ್ನ ಮೇವ್ ದನಗಳಿಗೆ ಹಾಕಿ ಬುಟ್ಟಿ ಒಳಗ್ ಹಾಕಿಟ್ಟ ಇದಾಗೋದಲ್ರಿ ಪುಡಿ ಆಗದೈತಿ ಅವ್ ತುಲ್ಲಾಕ ಈಜಿ ಆಕೈತಿ ಹ್ಞೂನ್ರಿ ನುರ್ಸೋಕಿಂತ ಅಗದಿ ಈಜಿ ಮೊದಲ ನೀವು ನುರ್ಸೋಕ ಈಜಿ ಮಾಡ್ಬಿಡ್ತೀರಿ ಮತ್ತೆ ಕೇಡ ಆಗಂಗಿಲ್ರಿ ಹಾ ರೀ ಕೇಳಂದ್ರ ಇದು ಆಗಂಗಿಲ್ಲ ಮೇವು ಕೇಡ ಆಗಂಗಿಲ್ಲ ಎಟ್ ಇದ್ದಟ್ ಎಲ್ಲ ಉಪಯೋಗ ಆಗ್ತೈತಿ ತಾವು ಬಿಡಂಗಿಲ್ಲ ಇದಕ್ಕೆ ಹಂಗ ಹೋಗೋದ್ರಿ ಅಂದ್ರ ಅರ್ಧ ಬಿಡ್ತಿದ್ವು ಮತ್ತೆ ಎಲ್ಲಾ ತಿಂದ್ ಬಿಡ್ತಾರ ಅದನ್ನ ಇಲ್ಲಿ ಸ್ಟಾಕ್ ಮಾಡ್ಲಾಕ ಇಟ್ಟಾರ್ಲಿ ಇದು ತೊಗರಿ ಹೊಟ್ರಿ ತೊಗರಿ ಕಡ್ಲಿ ಹೊಟ್ರಿ ಹಾ ರೀ ಇಲ್ಲಿ ಹ್ಞೂನ್ರಿ ಇದೈತಿ ಸುಗ್ಗಿಯಾಗ ಏನೈತಿ ಇಲ್ಲಿ ಸಂಗ್ರಹ ಮಾಡಿ ಇಡ್ತೀವ್ರಿ ಇದನ್ನ ಹಾ ಇದನ್ನ ಸಂಗ್ರಹ ಮಾಡುದು ಹ್ಞೂನ್ರಿ ಇದೇನೈತ್ರಿ ದೂಸ ಅಗದಿ ಸಣ್ಣ ಮಾಡ್ಯಾರ ನೋಡ್ರಿ ಹ್ಞೂನ್ರಿ ಈ ತೊಗರಿದೈತಿ ನೋಡ್ರಿ ಇದ್ರಗತ್ಲೆ ಐತಿ ಇದೊಂಥರ ತೊಗರಿಗತ್ಲೆ ಐತಿ ನೋಡ್ರಿ ತೊಗರಿ ಮತ್ತ ಕಡ್ಲಿ ಎರಡು ಹೊಟ್ ಮಿಕ್ಸ್ ಮಾಡಿ ಹಾ ರೀ ಸ್ಟಾಕ್ ಮಾಡಿ ಇಡ್ತೀವ್ರಿ ಒಂದ್ ವರ್ಷದ ತನ ಬರ್ತೈತ್ರಿ ಇದು ಹ್ಞೂನ್ರಿ ಈ ಕಡ್ಲಿ ಮತ್ತ ತೊಗರಿ ಹೊಟ್ಟ ಎರಡು ಮಿಕ್ಸ್ ಮಾಡಿ ಹಾ ರೀ ಸ್ಟಾಕ್ ಮಾಡಿ ಇಡ್ತೀವ್ರಿ ಇಟ್ಟು ವರ್ಷ ಗಂಟ್ಲೆ ಇದಾಕತ್ರಿ ಇದು ನೀರ್ ಹೈತ್ರ ಆಟ ಕೆಡದತ್ರಿ ನೀರ್ ಮ್ಯಾಲ್ ಪ್ಯಾಕ್ ಐತ್ರಿ ಮ್ಯಾಲ್ ಕಸರ ಅದಾವ ನೀರ್ ಮಳಿ ಬಂದ್ರ ಒಳಗ್ ಸೇರಂಗ ಅದ್ ಗಾಳಿ ಆಡ್ಲಕ್ಕ ಈ ಕಡೆ ಆ ಕಡೆ ಎಲ್ಲ ಪ್ಯಾಕ್ ಮಾಡಿರ್ಲಿ ಹ್ಞೂನ್ರಿ ಇದು ತೊಗರಿ ಹೊಟ್ಟು ಮತ್ತ್ ಕಡ್ಲಿ ಹಿಟ್ಟು ಕಡ್ಲಿದು ಹ್ಞೂನ್ರಿ ಕೂಡ್ಸಿರಿ ಎರಡ್ ಮೂರ್ ತರ ಕೂಡಿಸ್ಕೇಸಿಂದ ಅವು ದನಗಳಿಗೆ ತಿನ್ನಾಕ ಒಂಥರ ಟೇಸ್ಟ್ ಬೇರೆ ಎಲ್ಲಾ ತರ ನಾವ್ ಹೆಂಗ್ ನ್ಯೂಟ್ರಿಷನ್ ಎಲ್ಲಾ ತರ ಆಹಾರ ತಿಂತೀವಿ ಅವಕ್ಕೂ ಆಹಾರ ಒಳ್ಳೆ ತರ ಬೇಕಲ್ಲ ಚುನ್ಮರಿ ಶೇಂಗಾ ಹಾ ರೀ ಮುಂದೆ ಶೇವಾ ಎಲ್ಲಾ ಹೆಂಗ್ ಮಿಕ್ಸ್ ಆಗಿ ಹಂಗ ಟೇಸ್ಟ್ ಆಕೈತ್ಲಿ ಇದು ಎಲ್ಲಾ ತರ ಮಿಕ್ಸ್ ಮಾಡಿದ್ವ ಅವಕ್ಕೊಂತರ ಟೇಸ್ಟ್ ಆಕೈತ್ರಿ ಹ್ಞೂನ್ರಿ ನಿಮ್ಗೆ ಎಟ್ ಬೇಕಾತ್ ಮನಿಗೆ ಇಟ್ಕೋತೀರಿ ಹಾಲು ಡೇರಿಗೆ ಹ್ಞೂನ್ರಿ ಇಲ್ಲಿ ನಾವ್ ಹಾಲ್ ಮರಂಗಿಲ್ರಿ ಒಟ್ಟ ನಿಮಗ ನಾವು ಏನೈತಿ ಮನಿಗೆ ಎಟ್ ಉಪಯೋಗ ಒಟ್ಟ ಹಾಲ ಉಪಯೋಗ ಮಾಡ್ಕೋತೀವಿ ಆಹಾರ ದನಗಳಿಗೆಲ್ಲ ಆಹಾರ ಆಕಳುಗಳಿಗೆ ಇಲ್ಲಿ ಸಪ್ಲೈ ಆಕೈತಿ ಬಾಜುಕ ಹ್ಞೂನ್ರಿ ಆಡುಗಳಿಗೆ ಅವು ಸಪ್ಲೈ ಐತಿ ಬಾಳ ಚಂದ ಮಾಡ್ಯಾರ ಮಾಲಕ್ರ ಇದು ಬಾಳೆಹಣ್ಣ ಇವು ಯಾಕೋ ಸ್ವಲ್ಪ ಡಿಮ್ ಆಗ್ಯಾವ್ರಲ್ಲ ಅಷ್ಟು ನೋಡಕ್ ಅಷ್ಟು ಅಟ್ರಾಕ್ಷನ್ ಇಲ್ಲ ಆಗ್ಯಾವ ಹೌದ್ರಿ ಇದು ರೈತರಿಗೆ ಬಾಳ ಸಮಸ್ಯೆ ರೀ ಇದು ಹಾ ರೀ ರೋಗ ರುಜಿನ ಬರುದು ಬಾಳ ಸಾಮಾನ್ಯವಾಗಿ ಇರ್ತಾವ್ರಿ ನೋಡಾಕ ಅದ ದುಡದ ಬೆಟ್ ನುಣ್ಣಗ ನೋಡಾಕ ಚಂದ ಕಾಣತೈತಿ ರೈತರಿಗೆ ಅದು ಒಳಗ ತ್ರಾಸು ನೂನು ಬಾಳ ಇರ್ತೈತಿ ರೋಗಗಳು ಬಾಳ ರೋಗ ಬಾಳ ಬರ್ತಾವ್ರಿ ಹಾ ರೀ ಮೇಂಟೈನ್ ಮಾಡಿರೋ ರೋಗಗಳು ಬರತಾವ್ರಿ ಹಾ ಒಳಗ್ ಚಲೋ ಅದಾವ್ರಿ ಒಳಗ್ ಚಲೋ ಅದಾವ್ರಿ ಇವಕ್ ಏನೈತಿ ಟ್ರೀಟ್ಮೆಂಟ್ ಕೊಟ್ಟದಿವ್ರಿ ಎಬ್ ತೆಗದ್ರ ಇದಾಗಿ ಹೊಕ್ಕವ್ರಿ ಹಾ ರೀ ಇವಕ್ಕ ಸಾವಯವದಾಗನ ಇದಕ್ಕೊಂದ್ ಟ್ರೀಟ್ಮೆಂಟ್ ಕೊಟ್ಟಿದ್ವಿ ಇದ್ರ ಮ್ಯಾಲ ಪ್ರಯೋಗ ಮಾಡಾಕ್ತಾ ಇದೀವ್ರಿ ಅದ್ರ ದಶಿಂದ ಇದನ್ನ ಕಾದಿಟ್ಟಿದ್ವಿ ಹಾಕೊಂಡ್ರಿ ಈಗ 4 ಗಿಡ 3-4 ಗಿಡ ಆಗ್ಯಾವ್ರಿ ಹಿಂಗ ಉಳ್ಕದೆಲ್ಲ ಚಲೋ ಅದಾವು ಸ್ವಲ್ಪ ಅದು ಇಂಪ್ರೂವ್ಮೆಂಟ್ ಆಗದೈತ್ರಿ ಅದು ಎಟ್ಟ ಒಂದ್ 25% ರೋಗ ಆದದ್ದು ಇಂಪ್ರೂವ್ಮೆಂಟ್ ಆಗೈತ್ರಿ ಮುಂದ 80% ಆದದ್ದು ಡಿಮ್ ಆಗೈತಿ ಇದಕ್ಕೂ ಪ್ರಯೋಗ ಮಾಡಾಕ್ತಾ ಇದ್ರಿ ಇವಕ್ಕೆ ಟ್ರೈಕೋಡರ್ಮಾ ಸುಡೋಮನಾಸ ಮುಂದ ಅಜಿಟೋಬ್ಯಾಕ್ಟರ್ ಜೋಸ್ಪಿಲಮ್ಮ ಇದನ್ನೆಲ್ಲ ಸೂಕ್ಷ್ಮ ಜೀವಾಣುಗಳನ್ನ ಹಾಕಿಸಿಂದ ಇದ್ರ ಮ್ಯಾಲ ಪ್ರಯೋಗ ಮಾಡಾಕ್ತಾ ಇದೀವ್ರಿ ಅಂದ್ರ ಸಾವಯವದಾಗನ ಅದನ್ನ ಪ್ರಯೋಗ ಮಾಡಿ ಒಂದ್ ಸಾವಯವದಾಗನ ಸಕ್ಸಸ್ ಮಾಡ್ಬೇಕಂತಂದ ಪ್ರಯತ್ನ ಮಾಡಾಕ್ತಾ ಇದೀವ್ರಿ ಆತರ ನೋಡ್ರಿ ಒಳಗಾರ ಬರಿಲ್ಲ ಚಲೋ ಇರ್ತದ ನೋಡ್ರಿ ಅಂತ ಇಲ್ಲಿ ಆಗ್ಲ ಆಯ್ತಾವ್ರಲ್ಲ ಕಾಯಿ ಇವಕ್ಕೆಲ್ಲ ಈಗ ಡ್ರಿಪ್ ಅಳವಡಿಸಿರ್ ತಳಗ ಡ್ರಿಪ್ ತಳಗ್ ತೋರಿ ಡ್ರಿಪ್ ಈಗ ಡ್ರಿಪ್ ಎಲ್ಲ ಡ್ರಿಪ್ ಇವಕ್ಕ ಅಲ್ಲಿ ಮುಂದೆ ಹೋಗ್ರಿ ಇದು ಒಂದು ಪೈಪ್ ಯಾಕೆ ಎಕ್ಸ್ಟ್ರಾ ಇಲ್ಲಿ ಬೇಕಾದ್ರೆ ಮೇನ್ ಪೈಪ್ ಐತ್ರಿ ಇದು ಮೇನ್ ಪೈಪ್ ರೀ ಕಾರಂಜಿ ಗತೆ ಬೀಳತೈತ್ರಿ ಇದ್ರಿ ಈ ಕಡೆ ಹೋಗತ್ರಿ ಹಿಂಗ ಅದೇ ಅಂತ ಕಾರಂಜಿ ಗತ್ಲೆ ಬೀಳೋದಿಲ್ಲ ಅದ ಹನಿ ಹನಿ ಬಿದ್ದ ಬೇರೆ ಹೋಗತ್ರಿ ಇದು ಕಾರಂಜಿ ಗತ್ಲೆ ಬಿದ್ದ ಇದು ಮ್ಯಾಲ ಪಡಕ್ಕೆಲ್ಲ ತಪ್ಪಲಿಗೆಲ್ಲ ಸಿಡಿದೈತ್ರಿ ತಪ್ಪಲಿ ಎಲ್ಲಾ ಸಿಡಿದೈತಿ ಸಣ್ಣ ಮರಿಗಳು ಇದ್ದದ್ದು ಅವು ಏನ ಸೂಕ್ಷ್ಮ ರೋಗ ಅದು ಇರ್ತಾವ್ರಲ್ಲ ಅವೆಲ್ಲ ತೊಳ್ಕೊಂಡ್ ಹೋಗ್ಬಿಡ್ತಾವ್ರಿ
ಮ್ಯಾಲ ಬಿದ್ದು ನೀರ್ ಬಿದ್ದು ಮ್ಯಾಲ ನೀರ್ ಬಿದ್ದು ಎಲ್ಲಾ ತೊಳ್ಕೊಂಡ್ ಇದು ಅಂದ್ರೆ ಮಳಿ ಆದಂಗ ಇದು ಮ್ಯಾಲ ಎತ್ರ ಮ್ಯಾಲ ಎಲ್ಲಾ ಸಿಡಿತೈತ್ರಿ. ಮ್ಯಾಲ ಎಲಿಗಳೆಲ್ಲ ತೊಳ್ದ ಬಿಡ್ತಾವ. ಎಲಿ ಎಲ್ಲಾ ತೊಳಿತಾವ್ರಿ. ಮತ್ತ ಎಲಿಗೆ ತ್ರಿಪ್ಸ ಮೈಡ್ಸ ಮತ್ತ ಈ ಫಂಗಸ್ ಅದು ಇರ್ತೈತ್ರಿಲೆ. ಹಾ ರೀ, ಇದೆಲ್ಲಾ ತೊಳ್ಕೊಂಡ್ ಹೋಗತ್ರಿ ಮಳಿ ಆದಂಗ್ರಿ. ಕೂಡಲೇ ಏನ್ ದೂಸಿ ಬಿದ್ರು, ಒಂದ್ ಧೂಳಿ ಕಣಗಳು ಬಿದ್ರು. ಇಲ್ಲೇ ನಮ್ಮಲ್ಲಿ ಫ್ಯಾಕ್ಟ್ರಿ ಆಜು ಬಾಜು ಬಾಳ ಅದಾವು. ಫ್ಯಾಕ್ಟ್ರಿಯಿಂದ ಬರ್ತಕ್ಕಂತ ಹೊಗಿ ಇದೇನ ಬೂದಿ ಬರ್ತೈತ್ರಿಲೆ. ಅದು ಮುಂದೆ ಧೂಳಿ ಕಣಗಳು ಎಲ್ಲಾ ತೊಳ್ಕೊಂಡ್ ಹೋಗ್ತಾವು. ತೊಳ್ಕೊಂಡ್ ಹೋಗೋದ್ರಿಂದ ಫೋಟೋಸಿಂಥೆಸಿಸ್ ಕ್ರಿಯೆ ಸರಿ ಆಕೈತ್ರಿ. ಹಿಂಗಾಗಿ ಇಳುವರಿ ಅದರಿಂದನೂ ಒಂದ್ 5-10% ಅದಕ್ಕೆ ಇದು ರೇನ್ ಪೈಪ್ ರೀ. ಇದು ಹೂನ್ರಿ. ಇದಕ್ಕ ಲೇಸರ್ ಹೋಲ್ ಇರ್ತಾವ್ರಿ. ಲೇಸರ್ ಹೋಲ್ ಇರ್ತಾವ್ರಿ. ಅದು ಒಂದ್ 2 ಈ ಕಡೆ ಹೋಕ್ಕವು, 2 ಈ ಕಡೆ ಹೋಕ್ಕವು, ಒಂದ್ 2 ಮ್ಯಾಲ ಹೋಕ್ಕವು. ಎಲ್ಲಾ ಎಂಗಲ್ದಾಗ ನೀರ್ ಎಲ್ಲಾ ಪೂರಾ ಪಡ ಎಲ್ಲಾ ನೆತ್ತಾಗ ನೀರ್ ಎರ್ದಂಗ್ ಮಾಡ್ತೈತ್ರಿ. 180 ಡಿಗ್ರಿ ಒಳಗ ಎಲ್ಲಾ ನೀರ್ ಸಿಡಿಸ್ತೈತ್ರಿ. 180 ಡಿಗ್ರಿ ಒಳಗ ಎಲ್ಲಾ ಒಟ್ಟ ತಾಪ್ಲೆಲ್ಲ ತೋದ್ ಬಿಡ್ತೈತ್ರಿ. ಸ್ವಚ್ಛ ಧೂಳಿ ಕಣ ಬೂದಿ ಬಿದ್ದೆಲ್ಲ ಕ್ರಿಮಿ ಕೀಟಗಳು ಯಾವ ಕುಂಡ್ರಂಗಿಲ್ರಿ. ಕೂತಿದ್ರು ಅವೆಲ್ಲಾ ತೊಳ್ಕೊಂಡ್ ಸ್ವಚ್ಛ ಆಕಾವ್ರಿ. ಮುಂದ ಸೂರ್ಯನ ಆಹಾರಕ್ರಿ ಹೆಚ್ಚಾಕತ್ರಿ. ಇವು ಜವಾರಿ ಬಾಳೆಗಳ ಟೈಪ್ ಅನ್ರಿ? ಜವಾರಿನ ರೀ. ಇದು ರಾಜಾಪುರಿ ಬಾಳೆ ಹೋಗ್ತಾರ, ಜವಾರಿ ಬಾಳೆ ಹೋಗ್ತಾರ್ರಿ. ಯಾವ್ದ್ರ ರಾಜಾಪುರಿ ಬಾಳೆ ಹಣ್ಣ ಅಥವಾ ಜವಾರಿ? ಹ್ಞೂನ್ರಿ. ಇದು ಒಂದ್ 4-5 ವರ್ಷ ಅನ್ರಿ ಇದು? ಇದೊಂದ್ 5-6 ಚಲೋ ಮೇಂಟೈನ್ ಮಾಡಿದ್ರ 5-6 ವರ್ಷ ಬರ್ತೈತ್ರಿ. 5-6 ವರ್ಷ ನೋಡ್ರಿ. ಈಗ ಒಂದ್ ಕಾಲಕ್ ಐತ್ರಿ. ಒಂದ್ ಬಾಳೆಹಣ್ಣಿಲ್ಲ, ಇಲ್ಲೊಂದ್ ಗೊನಿ ಬಿಡಾಕ್ತಾವ್ರಿ. ಇವು ಬಿಡಾಯ್ತವ್ರಲ್ಲ. ಹ್ಞೂನ್ರಿ. ಈಚ್ ಕಡೆ ಇಲ್ಲ ಐತ್ ನೋಡ್ರಿ. ಇದು ಬಾಳೆಹಣ್ಣು ಗಿಡ ಬಿಟ್ಟದ್ರಲ್ಲ. ಈ ಗಿಡ ಏನ ಮುಂದ ಇವು ಕಾಯಿ ಉಬ್ಬಿ ದಮ್ ಈಗ ಹ್ಞೂನ್ರಿ. ಒಂದ್ 25 kg ಮ್ಯಾಲ ಆಕತ್ರಿ ಇದು. ಹ್ಞೂನ್ರಿ. ಒಂದ್ ಬಾಳೆಗೊನಿ ಒಂದ ಗೊನಿ 25 kg ಮ್ಯಾಲ ಆಗತೈತಿ. ಹ್ಞೂನ್ರಿ. ಜವಾರಿ ಬಾಳೆ ಇದ್ರ ರೇಟ್ ಬಾಳ ವೇರಿಯೇಷನ್ ಆಗಿಲ್ರಿ. G9 ಏನೈತಿ ಕಡಿಮೆ ಆಕತಿ, ಒಮ್ಮೆ ಹೆಚ್ಚಾಕತಿ. ಒಮ್ಮೆ 20-25 ರೂಪಾಯಿ kg ಆಕತ್ರಿ. ಒಮ್ಮೆ ಏನೈತಿ 2 ರೂಪಾಯಿ kg ಆಕತಿ. ಆದ್ರೆ ಇದು ಹಂಗ ಇಲ್ರಿ. ಒಂದು ರೀಸನೇಬಲ್. ನಿಮಗ ಹಸಿಕಾಯಿನ 40 ರೂಪಾಯಿ ಒಯ್ಬಹುದು. ಒಯ್ತಾರ್ರಿ. ಹಸಿಕಾಯಿ 40 ರೂಪಾಯಿ ಒಯ್ತಾರ. 30ರಿಂದ 50 ತನ ಮಾರ್ತ. 30 ರೂಪಾಯಿದಿಂದ 50 ತನಕ ಮಾರ್ತೈತಿ. ಕಡಿಮೆ ಆದ್ರೆ 30 ರೂಪಾಯಿ ರೀ. ಹೆಚ್ಚಂದ್ರ 50 ತನಕ ಮಾರ್ತೈತಿ. ಅವ್ರು ಏನೈತಿ ಒಂದ್ 10-20 ರೂಪಾಯಿ ಎಕ್ಸ್ಟ್ರಾ ಮಾಡಿ ಮಾರ್ಕೆಟ್ದವ್ರು. ಇದ ಇನ್ನ ಬರುದಾದ್ರೆ ಇನ್ನ 2-3 ತಿಂಗಳಿಗೆ ಬಿಡಾಕತ್ತವ್ರಿ. ಇಲ್ಲಿ ಬಿಟ್ಟೈತಿ ನೋಡ್ರಲ್ಲ. ಇಲ್ಲಿ ಒಂದ್ ಹೇಳಿ. ಹ್ಞೂನ್ರಿ. ಇಲ್ಲಿ ಮ್ಯಾಲ ಒಂದ್ ಬಿಟ್ಟೈತಿ ನೋಡ್ರಿ ಎಲ್ಲ. ಒಂದ್ ಈಗ ಒಂದ್ 25%. ಹ್ಞೂನ್ರಿ. ಇದು ಬಿಟ್ಟಾವ್ರಿ ಹೋಗದೈತ್ರಿ. ಇಲ್ಲೆಲ್ಲ ಬಿಟ್ಟಾವಲ್ಲ. ಹ್ಞೂನ್ರಿ. ಇದು ಚಂದ ಐತಿ ನೋಡ್ರಿ ಗಿಡ. 25%. 25% ಅಟ ಕಾಯಿ ಆಗಿರೋ ಸಂಭವ ಆಗೈತಿ. ಮುಂದ ಉಳ್ಕಾದ ಏನತಿ. ಹ್ಞೂನ್ರಿ. ಇನ್ನ ಒಗಿತಾವ್ರಿ. ಇನ್ನ ಕಾಯಿ ಬೀಳುದ್ರಿ ಎಲ್ಲಾಕು. ಅಂತ ಇದ್ 4-5 ವರ್ಷ ಅಂದ್ರ ಇವು ಮುಂದ್ ಮರಿ ಬರ್ತಾವ್ರಲ್ಲ. ಇವು ಸಣ್ಣ ಸಣ್ಣ ಮರಿ ಅದಾವ ನೋಡ್ರಿ ಇಲ್ಲಿ. ಹ್ಞೂನ್ರಿ. ಇವು ಮರಿ ಮುಂದೆ ಇದು ಕಾಯಿ ಆದ ಬಳಿಕ ಆ ಮರಿ ತಕ್ಕೋದನ್ರಿ. ಇಲ್ಲಿ ಬರ್ಲಿ, ಇಲ್ಲಿ ತೋರಿಸ್ತಾನ ಬರ್ರಿ. ಇದು ಒಂದ ಮರಿ ಕಾದಿದ್ರಿ. ದ್ವಾಡದತ್ರಲ್ಲ ಇಲ್ಲಿ ಹಿಂದ. ಇದು ದ್ವಾಡದ ಒಂದ ಕಾದಿವ್ರಿ. ಇದಕ್ ಕಾದ 3-4 ತಿಂಗಳಿಗೆ ಏನೈತಿ. ಮತ್ ಉತ್ತರನ 2 ಕಾದಿವ್ರಿ ಇವ್ರಿ. ಹ್ಞೂನ್ರಿ. ಇದು ಗಡಿ ಕುಲಾದಿಂದ ಅದ್ ಬರ್ತೈತ್ರಿ. ಇದನ್ನ ತಕೊಂಡ್ ಇದನ್ನ ಬಡಿಗೆ ತೆಗೆದ ಬಿಡ್ತೀರಿ. ಇದನ್ನ ದಿಂಡ್ ತೆಗೆದ್ ಬಿಡ್ತೀವ್ರಿ. ಆ ದಿಂಡ್ರಲ್ಲೇ ಮತ್ತ ಅದಕ್ಕ ಗೊನಿ ಒಗಿತೈತ್ರಿ. ಅದು ಗೊನಿ ಅದು ಒಗದ ಅದ್ ಕೊಯ್ಯಾಕ್ ಬರ್ಬಿಡ್ದ. ಇವು 2 ಬರ್ತಾವ್ರಿ. ಮತ್ ಇವ್ ಸಣ್ಣ ಬರ್ತಾವು. ಇವು ದೊಡ್ಡ ಆಗ್ಬಿಡ. ಮತ್ ಮಗ್ಲು ಬರ್ತಾವಲ್ಲ. ಮತ್ ಒಂದೊಂದ್ 2 ಕಾಯಿದ್ರಿ. ಹಿಂಗಾಗಿ ಇದು ಕಾಯಿ ಆದ ಏನ್ ಕಾಯಿ ಆದತ್ರಿ. ಇದನ್ನ ತೆಗೆದ ಕೂಡ್ಲೇನ ಇದನ್ನ ದಿಂಡ ತೆಗೆದ್ ಬಿಡ್ತಾರೆ. ಗಿಡನ ತೆಗೆದ್ ಬಿಡ್ತಾರೆ. ಬಾಜುಕ್ ಏನ್ ಮರಿ ಹೊಡೆದಲ್ಲ ಅವು ಮತ್ ಕಾಯಿ ಆಗ್ತಾವ್ರಿ. ಈಗ ದಿಂಡ ತೆಗಿತು ಅಂದ್ರ ರೀ ಇದನ್ನ ಇಷ್ಟ ಕಾಯಿ ಕಟ್ ಮಾಡಿ ಬಿಡ್ತೀವ್ರಿ. ಮ್ಯಾಲಿಂದ ಕಟ್ ಮಾಡ್ತೀವಿ. ಇದನ್ನ ದಿಂಡ ಕಾಯ್ತೀವ್ರಿ. ದಿಂಡ ಯಾಕೆ ಕಾಯ್ತೀವಿ ಅಂದ್ರ ಇದ್ರಾಗ
ಹಾ. ಪೋಷಕಾಂಶಗಳು ಇದೇನು ಬೇರ್ ಉಲ್ಟಾ ಜಗಲೈತಿ. ಹ್ಞೂನ್ರಿ ಇದ್ರ ನಾನು ಈ ಗೊನಿ ತೆಗೆದಿಂದ ದಿಂಡಿನೊಳಗೆ ಏನ್ ಪೋಷಕಾಂಶ ಶಕ್ತಿ ಐತಿ ಇವು ಮರಿಗಳು ಮರಿಗಳೆಲ್ಲ ಮತ್ತ ಅದನ್ನ ಅವು ಜಗ್ತಾವ ಉಲ್ಟಾ ಜಗ್ಗಿ ಆ ಮರಿಗಳು ಸದೃಢ ಆಗ್ತಾವ. ಸದೃಢ ಆಕವ್ರಿ. ಹಾ ಆ ಸದೃಢ ಆದ ಬಳಿಕ ಇವು ದೊಡ್ಡ ಆದ ಬಳಿಕ ಅದನ್ನ ತೆಗೆದ್ ಮತ್ತ ಅದ್ ತಾನ ಮನಿಗ್ ಕುಲ್ಲ ಆಗಿ ಕಿತ್ ತೆಗೆದ್ ಬಿಡ್ತೀವ್ರಿ ಅದು. ತಾನ ಮನೆಗೆ ಬಿಡ್ತೈತಿ. ತಾನ ಮನಿಗ್ ಬಿಡ್ತೈತಿ. ಇದ್ರೊಳಗೆ ಸಣ್ಣ ಮರಿಗಳೆಲ್ಲ ಜಗ್ಗಿ ಬರ್ತಾವ್ರಿ. ಹ್ಞೂನ್ರಿ ಹಾ ಬೆಸ್ಟ್ ಇದು G9 G9 ರೀ ಇದು. ಹಾ ಇದು ಇನ್ನ ಬರೋದು 2 ತಿಂಗಳು 3 ತಿಂಗಳು ಮ್ಯಾಲ ರೀ. ಹ್ಞೂನ್ರಿ ಕಾಯಿ ಹಾಕ್ಬೇಕಾದ್ರೆ ಇಲ್ಲೇ ಹೋಗ್ತೀರಿ ನೋಡ್ರಿ. ಇದು ಬಾಳ ಅಗದಿ ಅದಕ್ಕಿಂತ ದಟ್ಟ ಇಟ್ಟಿರ್ಲಿ ಇದನ್ನ ಅಂದ್ರ 5-6 ವರ್ಷ ಇರ್ತೀರಿ. ಇದು 1 ವರ್ಷ ಫುಲ್ ಅನ್ರಿ ಇದು. ಹ್ಞೂನ್ರಿ G9 ಬಾಳೆಹಣ್ಣ ತಳಿ ರೀ ಇದು. ಹ್ಞೂನ್ರಿ ಅದು ಇದೀಗ ನೋಡಿದ್ದು ಜವಾರಿ ಅದು. ಹ್ಞೂನ್ರಿ ರಜಾಪುರಿ ಅಥವಾ ಜವಾರಿ ರೀ. ಅದು 5-6 ವರ್ಷ ಬರ್ತೈತಿ. 5-6 ವರ್ಷ ಪಡಾರಿ ಅದು. 5-6 ವರ್ಷ ತನ ಬರ್ತೈತ್ರಿ. ಚಲೋ ಬರ್ತಾರ. ಅದೇನ್ 5-6 ವರ್ಷ ತೆಗಿಯಂಗ ಇಲ್ಲ. ಏನು ಉಳುಮೆ ಮಾಡೋದು ಇಲ್ಲ, ಏನು ಇದ್ರಲ್ಲ ಹಂಗ ಅಗತಿ ಮಾಡೋದು, ತಿಪ್ಪಿ ಗೊಬ್ಬರ ಹಾಕೋದು, ಬೆಳೆಸೋದು. ಹ್ಞೂನ್ರಿ ಇದ್ ಮೇಲೆ G9 ವರ್ಷದ ಬೆಳಿರಿ. 1 ವರ್ಷಕ್ಕೊಮ್ಮೆ. ಹ್ಞೂ 1 ವರ್ಷದ ಬೆಳಿರಿ. ಮುಂದ ಇದೇನು ಗೊನಿ ಒಗಿತೈತ್ರಿಲ್ಲ, ಗೊನಿ ಒಗದಿಂದ 1 ಮರಿಕೆ ಆಯ್ತವ್ರಿ. ಇದಕ್ ಕೊಟ್ಟಾರೆ. ಹ್ಞೂನ್ರಿ 1 ಮರಿಕೆ ಆಯ್ತು. ಅದೊಂದು ಕುಳಿ ತಕೊಂಡ್ವರ ಅದನ್ನ ತೆಗದ ಬಿಡ್ತೀವಿ. ಮತ್ತೆ ಎಲ್ಲ ಎಬ್ಬಿ ತೆಗೆದ್ ಮತ್ತೆ ಗಳೆ ಹೊಡೆದ ಮತ್ತೆ ಹೊಸ ಬೆಳಿನ ಬೇರೆ ಬೆಳೆನ ಮಾಡ್ತೀವ್ರಿ. ಯಾಕಂದ್ರ ಒಂದ್ ಬಾಳಿ ಬೆಳೆದಿವ್ರ ಇಲ್ಲಿ 4-5 ವರ್ಷ ತನ ಆ ನೆಲಕ್ ಬಾಳಿ ಬೆಳೆಯಂಗಿಲ್ರಿ ನಾವು. ಶಕ್ತಿ ಮತ್ತ ಅದಕ್ಕೆ ಹ್ಞೂನ್ರಿ ಹೆಚ್ಚ ಮತ್ತ ಬಾಳಿಗೆ ಬರ್ತಕ್ಕಂಥ ರೋಗ ಅದು ಏನೈತಿ ಭೂಮಿ ಒಳಗ ಇರ್ತಾವ ಅನ್ಕತಕ. ಅವೆಲ್ಲ ಪೂರಾ ನಾಶ ಆಗಿ ಹೋಗುದಿಲ್ಲ. ಬಿಸಿಲು ಬೇಸಿಗೆ ಮಣ್ಣಿಗೆ ಬಿಸಿಲು ತಿಂದ ಎಲ್ಲ ನಾಶ ಆಗಿ ಹೋಗ್ತಾವ್ರಿ. ರೋಗ ಬಾಳಿ ರೋಗ. ಅದಕ್ಕೆ ಮತ್ತೆ ಹೊಸಾದ್ ಬೆಳಿ ಮಾಡಕ್ ಹೋಗುತ್ತೆ. 4 ವರ್ಷ ತಕ ಬಿಟ್ರೆ 4-5 ವರ್ಷ ಬಿಟ್ರೆ ಬೆಸ್ಟ್ ಹೇಳ್ರಿ. ಇದು G9 ವರ್ಷದ ಬೆಳೆ ವರ್ಷಕ್ಕೊಮ್ಮೆ ಪೂರ ಕ್ಲೀನ್ ಅದೇ ಅಂತ 5-6 ವರ್ಷ ಗಟ್ಲೆ ಇಡ್ತೀರಿ ಹಂಗೆ ಜವಾರಿ. ಇದು ಜುಲೈ ಪ್ಲಾಂಟೇಶನ್ ರೀ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಈಗ 7 ತಿಂಗಳ 6 ತಿಂಗಳ ಬೆಳೆ ರೀ ಇದು. 6 ತಿಂಗಳ ಆತ್ರಿ. ಅವು ಮರಿ ತಾನ ಎದ್ದವ್ರು. ಅವು ಒಳಗೊಂದೊಂದು ಹಾದದ್ದು ಹಚ್ಚಿದ್ವಿ. ವಾದದ್ದು ಇಲ್ಲಿ ಐತ್ರಲ್ಲ ಇಲ್ಲಿ ಅಲ್ಲಿ ಸಣ್ಣ ಅದು ಹಿಕ್ಕಟ್ಟಾಕತ್ತಿ. ಯಾವ ತರ ತೆಗದ ಬಿಡ್ತೀರಿ, ಕೋದ್ ತೆಗದ್ ಬಿಡ್ತೀವ್ರಿ. ಅವ್ ತಾನೇ ಎದ್ದಿರ್ತಾವ. ನಾವ್ ಯಾವ್ದು ಮರಿ ಹೇಳ್ತಾವ್ರಿ. ಅವ್ ಎದ್ದಿರ್ತಾವನ್ರಿ. ಮರಿ ಎದ್ದಿರ್ತಾವ, ತಾನ ತೆಗದ್ ಬಿಡುದು. ಇದು ಒಂದ ಕಾಯ್ಕೊಂಡ್ ಹೋಗುದು. ಒಂದ್ ಬಾಜುಕ್ ಒಂದ್ ಕಾಯ್ತಿರಿ ಅಷ್ಟೇ. ಕಾಯಿ ಆದ ಬಳಿಕ ಮರಿ ತೆಗಿದು ಒಂದ್ ಮಷಿನ್ ತರ್ಸಿದ್ರಿ. ಮೊನ್ನೆ ಮಂಗಳೂರಿಂದ ತರ್ಸಿದ್ವಿ ಅದನ್ನ. 700 ರೂಪಾಯಿ ಬಿದ್ದತ್ರಿ ಅದು. ಹ್ಞೂನ್ರಿ ಅದ ಮರಿ ಅದ ಮಿಷಿನ್ ಕಟ್ ಮಾಡೋದ್ರಿ. ಬೇಕ್ರ ತಂದ ನೋಡಾಕ್ ಬರ್ತದೆ. ಅಲ್ಲೇ ನೋಡೋಣ್ರಲ್ಲ ಮನೆ ಹತ್ತಿಗೆ ಹೋಗೋಣ್ರಿ. ಬಾಳೆಹಣ್ಣಿಂದ ಇದಕ್ಕ ಮರಿ ಕಟ್ ಮಾಡೋದು ತೋರ್ಸಕ್ರಲ್ಲ. ಹಣ್ಣು ಇದು 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 ಜವಾರಿ ಒಳಗ ಬತ್ರಿ ಇದ. ಜವಾರಿನ ರೀ. ಆ ಪಡ ಅದ G9 ಬಿಟ್ಟು ಬಂದಿವ್ರಿ. ಜವಾರಿ ಪಡದಾಗ ಬಂದಿವ್ರಿ. ಇದೇನೈತಿ ಇದು ಮೊದಲ ಒಗದದ್ ಗೊನಿ ಒಗದದ್ರಿ. ಇದು ಫಸ್ಟ್ ಟೈಮ್ ಒಗದದ್ರಿ. ಮುಂದೆ ಇದು ಬರ್ತೈತ್ರಿ ಸೆಕೆಂಡ್ ರೀ. ಎರಡ್ ಮರಿದವ್ರಲೆ ಅವ್ ಬರ್ತಾವ್ರಿ. ಅವ್ ದೊಡ್ಡ ಆಗ್ಬಿಡ್ದ ಮತ್ತೆ 2 ಬಂದಿರ್ತಾವ. ಮತ್ತೆ 2 ಕಾಯ್ದ್ರಿ. ಅದ್ರ ಸಂಖ್ಯೆ ಹೆಚ್ಚಾತರ ಇದು ಗಡ ಸಣ್ಣವಾಗ್ಲಾತಾವ. ಅದಕ್ಕೆ ಮಿಷಿನ್ ಏನೋ ತಂದಾರೆ ಅಂದ್ರಲ್ಲ ಕಟ್ ಮಾಡಕ. ಹ್ಞೂನ್ರಿ ಅದು ಕಟ್ ನೀವು ಕೈಲಿ ಕಟ್ ಮಾಡೋದ್ರಿಂದ ಅದಕ್ಕೆ ಏನ್ ಇಫೆಕ್ಟ್ ಆಕೈತೇನ್ರಿ? ಅದೇನ್ ಅದು ಇದ್ರ ಮಿಷಿನ್ ಕಟ್ ಮಾಡೋದ್ರಿಂದ್ರಿ ಬಾಳ ಚಿಗತಿ ಇಳಂಗಿಲ್ರಿ. ಅದು ಮತ್ತೊಮ್ಮೆ ಹೋದ್ವಿ ಅಂದ್ರ ಮತ್ತ ಒಂದ್ 8-10 ದಿನದ ಮತ್ ಚಿಗತಿ ಅದ್ ಬರ್ತೈತ್ರಿ. ಆ ಮಷಿನ್ ಹೆಂಗ್ ಇದು ಮಾಡಿ ಪ್ರೆಸ್ ಮಾಡಿ ತೆಗದ್ವಿ ಅಂದ್ರ ರೀ ಅವು ಗಂಡ್ ಸಕಟ ಎದ್ ಬರ್ತೈತಿ. ಹಿಂಗಾಗಿ ಅದು ಹೇಳ್ಬಾರ್ದನ್ನ ಸಲ ಮಿಷನ್ ಅದು ಏನೋ ಐಡಿಯಾ ಮಾಡಿ. ಹ್ಞೂನ್ರಿ ಬೆಸ್ಟ್ ಐಡಿಯಾ. ಯೂಟ್ಯೂಬ್ ನೋಡಿದಿವ್ರಿ. ನೋಡೋಣ ಅದು ಇದ ನಿಶ್ಚಿತ ಆನ್ಲೈನ್ ದಾಗ ತರ್ಸ್ಕೊಂಡ್ಬಿಟ್ರೆ ಮಿಷನ್ ಬಿಟ್ಟಿವ್ರಿ. ಅದನ್ನ ತೋರ್ಸಕ್ಕಿರಲ್ಲ ಮಿಷನ್. ಮತ್ ಒಳಗ ಮಿಶ್ರ ಬೆಳೆ ಮಾಡಿದ್ರೆ. ಹೌದ್ರಿ. ನಾವು ಮಿಶ್ರ ಬೆಳೆ ಯಾವತ್ತೂ ನಾವು ಒಂದ ಬೆಳಿ ಮಾಡುದಲ್ರಿ. ಮೊನೋಕ್ರಾಪ ಮಾಡ್ತೇವ್ರಿ ನಾವ್ ಯಾವತ್ತು. ಒಳಗ ಅಂದ್ರ ಮಿಶ್ರ ಮೊನೋಕ್ರಾಪ್ ಅಂದ್ರ ಮಿಶ್ರ ಬೆಳೆ ಒಳಗ ಮತ್ತೊಂದ್ ಬೆಳೆ ರೀ. ಇದೇ ಮುಖ್ಯ ಬೆಳೆಗೆ ತೊಂದ್ರೆ ಆಗಲ್ದಂಗ ನಾವು ಉಪ ಬೆಳೆ ತಕೋತೇವ್ರಿ ಒಳಗಿಂದ. ಹ್ಞೂನ್ರಿ ಅದ ಉಪ ಬೆಳೆ ತಕೊಳ್ಳೋದ್ರಿಂದ ಏನಾಕತ್ರಿ ನಾವ್ ಮುಖ್ಯ ಬೆಳೆ ಏನ್ ಏನ್ ಅದ ಖರ್ಚು ಬರ್ತೈತ್ಲಿ ಅದೆಲ್ಲ ಖರ್ಚು ಉಪ ಬೆಳೆ ಒಳಗ ಖರ್ಚು ಹೊಂಡ್ ಬಿಡತೈತಿ. ಈ ಸದ ಇಲ್ಲಿ ಪಾಲಕ್ ಹಾಕಿದ್ವಿ ಇಲ್ಲಿ. ಈ ಪಾಲಕ್ ಅಂದ್ರ ಒಂದ್ 70-80 ಸಾವಿರ ರೂಪಾಯಿ ಪಾಲಕ್ ಆತ್ರಿ.
ಇದನ್ನ ಓದ್ ಮಾರಿ ಮಾರ್ಕೆಟ್ ಮಾರ್ಕೆಟ್ ಮಾಡ್ತೀವ್ರಿ. ಸುಮ್ಮ ಒಂದ್ ಬಿದ್ದದ್ದು ಇದು ಮಾಡೋ ಮುಂದ್ ಒಂದೊಂದ್ ಉಳ್ದದ್ದು ಎದ್ದಾವ್ರಿ ಇವು. ಸ್ವಚ್ಛ ಇಟ್ಟರ್ಲಿ ಅಗದಿ ಕಸ ಗಿಸ ಎಲ್ಲ ಹಿಂಗ್ ಕ್ಲೀನ್ ಇಡ್ಬೇಕು ನೋಡ ನಮ್ಗ್ ಬಾಳ ಸಂತೋಷ. ನಾವೇನಂತೀವಿ ಸ್ವಲ್ಪ ಕಸ ಆದ್ರಪ್ಲಿ ಆಗತ್ತ ಅದನ್ನ ಬೀಜನ ಮಾಡ್ಕೊಡಂಗಿಲ್ಲ. ಬೀಜ ಮಾಡ್ಕೊಡಂಗಿಲ್ರಿ. ಮತ್ತ ಒಳಗ ಪವರ್ ಟೇಲರ್ ಹೂನ್ರಿ ಸಣ್ಣ ಒಂದ್ ಟ್ರ್ಯಾಕ್ಟರ್ ಐತ್ರಿ 22 HP ಕುಬೋಟ ಆತಂದ ಅದ್ರಲ್ಲಿ ಹೂನ್ರಿ ಅದ್ರಲ್ಲಿ ಹಿಂಗಾಗಿ ಒಳಗ ಇಂಟರ್ ಕಲ್ಟಿವೇಶನ್ ಮಾಡ್ತೀವ್ರಿ ನಾವು. ಒಳಗಿಂದ ಒಳಗ ಬೆಳೆ ಒಳಗನ ಕಲ್ಟಿವೇಶನ್ ಮಾಡ್ತೀವ್ರಿ. ಮತ್ತ ಒಂದೊಂದ್ ಇದ್ದದ್ ಹೇಳ್ತಿ ಕಿತ್ ತೆಗೆದ್ ಬಿಡ್ತೀರಿ. ಗಿಡದ ಬಡ್ಡಿಗೆ ಬುಡಕ್ ಉಳ್ದೈತಿ ಬೀಜನ ಹಾಕ್ಬಿಡಂಗಿಲ್ಲ. ಬೀಜ ಹಿಂಗ್ ಒಟ್ಟ ಸ್ವಚ್ಛ ಇರ್ತೈತಿ. ನಿಮ್ಮಂಗ ಅವ್ರ ಮಣ್ಣಿ ಹೊಸೂರ್ದಾಗ ಅವ್ರ ಇವ್ರ ಮಹಾದೇವ್ ಚೋಳಿ ಸಾವ್ಕಾರ ಅವ್ರು ಹಂಗ ಹೇಳ್ರು. ಹೌದೌದ್ರಿ ಅವ್ರು ಕ್ಲೀನ್ ಮಾಡಿ. ಹೌದ್ರಿ ಅವ್ರದ್ದು ಒಕ್ಕಲ್ತಾನ ಅವ್ರದ್ದು ರೈತರು ಒಕ್ಕಲ್ತಾನ ಭಾರಿ ಹೌದೌದ್ರಿ. ಹೂನ್ರಿ ಅವ್ರದ್ದು ಬಾಳ ನಮ್ಗ್ ಖುಷಿ ಅನಿಸ್ತು. ಅವ್ರು ಹಿಂಗ ನಿಮ್ಮಂಗ ಹೇಳ್ರು. ನಿಮ್ಮಂಗ ಇವ್ರೆಲ್ಲ ಒಳಗೆ ಸ್ವಚ್ಛ ಇಡುದು. ಹೌದೌದ್ರಿ. ಒಳಗೆ ಇವ್ರ ಸಣ್ಣ ಸಣ್ಣ ಟ್ರಾಕ್ಟರ್ ಆಡಿಸ್ತಾರೆ ಒಳಗೆ ಆಡಿಸ್ತೀವಿ. ಬೆಸ್ಟ್ ಆತ್ ಬರ್ರಿ. ಚೆರ್ರಿ ಗಿಡ ಅಂದ್ರ ಚೆರ್ರಿ ಕೆಂಪು ಕಾಯಕವ್ರಿ ಅವ್ ಇದ್ರಾಗ ಬೇಕರಿ ಒಳಗ ಇದಕ್ ಹಾಕಿರ್ತಾರಲ್ಲ ಕೇಕ್ದಾಗ ಅದು. ಚೆರ್ರಿ ಗಿಡ ಕೆಂಪು ಕಾಳಕವ್ರಿ. ಚೆರಿಕಾಯಿ ಗೊತ್ತಿಲ್ರಿ ನಾ ಹಾಕವ್ರಿ. ಚೆರಿಕಾಯಿ ಹಾಕವ್ರಿ. ಹಾಕವ್ರಿ ಇಲ್ಲಿ ಆಗಾಕತ್ತವ್ರಿ. ಪೈಲೆ ಹಚ್ಚುದು ಆಗಾಕತ್ತವ್ರಿ. ಈಗ ಕೃಷಿ ಸಚಿವರ್ರಿ ಈಗ ಏನದಾರ್ಲಿ ನಮ್ ಕೃಷಿ ಸಚಿವರು ಈ ಗಿಡ ಏನೈತಿ ಅವ್ರ ಅಮೃತ ಹಸ್ತದಿಂದ ಇದನ್ನ ನಾಟಿ ಮಾಡಿದ್ವಿ. ಇದ್ರಿ ಹೂನ್ರಿ ಕೃಷಿ ಸಚಿವರು ಚಲುವರಾಯ ಸ್ವಾಮಿ ಬಂದಿರ್ರಿ ನಮ್ ತೋಟಕ್ ಬಂದ್ 2 ತಾಸ್ ತೋಟದ ಎಲ್ಲ ತಿರ್ಗಾಡ್ಕಿಸಿಂದ ಇದು ಮಾಡಿ ಖುಷಿ ಪಟ್ರಿ. ಅವ್ರು ಬಂದಿರ್ರಿ. ಮುಂದ ತೋಟಗಾರಿಕೆ ವಿಜ್ಞಾನಿಗಳು ಅವರು ಬರ್ತಾರೆ. ಮತ್ತ ಅವ್ರ ಜೊತೆ ಏನೈತಿ ಇವ್ರು ಬಂದಿರ್ರಿ. ನಮ್ ಧಾರವಾಡ ಕೃಷಿ ಇಲಾಖೆ ವಿಶ್ವವಿದ್ಯಾಲಯ ಡಾಕ್ಟರ್ PL ಪಾಟೀಲ್ ಸರ್. ಡಾಕ್ಟರ್ PL ಪಾಟೀಲ್ ಸರ್ ಬಂದಿರ್ರಿ. ಇದೆಲ್ಲ ನೋಡಿ ಹೋಗ್ಯಾರ. ನಿಮ್ಗೆ ಎಲ್ಲಾ ನೋಡಿ ಕಿಶಿಂದ ತೊಡದ ಎಲ್ಲ ಬರೀ ರೈತ ಬಾಂಧವ್ರು ನೀವು ಹಿಂಗ್ಯಾಕ ಬರ್ಲಿ ನಿಮ್ದ ಹೊಡ್ಲಿ ಬರ್ರಿ ಬರ್ರಿ ಒಳಗ್ ಬರ್ರಿ. ಹಂಗ ಮುಂದ ಇದು ಕಾಯಿಪಲ್ಲೆ ಮಾಡಿದ್ರಿ. ತರಕಾರಿ ಐತೇನ್ರಿ? ತರಕಾರಿ ಬರ್ರಿ ತಗೋಬರ್ರಿ ತರಕಾರಿ ರೀ. ಇದ ಉಳ್ಳಾಗಡ್ಡಿ ಹಾಕಿರಿ. ಉಳ್ಳಾಗಡ್ಡಿ ಹಾಕಿದ್ರಿ. ಬದುವಿನ ಮೇಲೆ ಐತಿ ಮೂಲಂಗಿ ಹಾಕಿದ್ವಿ. ಬದುವಿನ ಮೇಲೆ ಮೂಲಂಗಿ ಸಾಲಾಗ ಉಳ್ಳಾಗಡ್ರಿ. ಬದುನು ಉಪಯೋಗ ಆಗ್ಬೇಕು. ಸಾಲಾಗ ಒಳಗೂನು ಉಪಯೋಗ ಆಗ್ಬೇಕು. ಬದುವಿನ ಮೇಲೂ ಮೂಲಂಗಿ ಬೆಳಕ್ಕೆ ಎಲ್ಲಿ ಬೀಳತ್ಲಿ ಅದೊಂದು ವೇಸ್ಟ್ ಆಗಬಾರ್ದಂದ ಸೂರ್ಯನ ಬೆಳಕ್ಕೆ ಬಿದ್ದಲ್ಲಿ. ಹ್ಞೂನ್ರಿ. ಇದು ಒಂದು ಔಷಧಿ ಸಸ್ಯರಿ. ಇದು ಇವು ಬಾಳೆ ಗಿಡ ಅದಾವ್ರಲ್ಲ ಎತ್ತರ ಅದಾವ್ರಲ್ಲ ಇವು ಏಲಕ್ಕಿ ಬಾಳ್ರಿ. ಇದು ಇದ್ರಿ ಹ್ಞೂನ್ರಿ. ಮತ್ತ ಅವು ಜವಾರಿ ಬಾಳೆ ಗಿಡನು ಮತ್ತ ಅವು ಸಾಧಾರಣ ಅವು ಎತ್ತರ ಕಡಿಮೆ. ಇವು ಎತ್ತರ ಹೆಚ್ಚದಾವ್ ನೋಡ್ರಿ. ಏಲಕ್ಕಿ ಬಾಳ್ರಿ. ಇದು ಏಲಕ್ಕಿ ಬಾಳ್ರಿ. ಇದು ಹ್ಞೂನ್ರಿ. ಇದು ರೇಟ್ ಬಾಳ ಅನ್ರಿ. ಏಲಕ್ಕಿ ಬಾಳ ಇರ್ತೈತ್ರಿ. ಬಂಗಾರ ಇದ್ದಂಗ್ರಿ. ಇದು ಒಟ್ಟ ಯಾವತ್ತು ತನ್ನ ವಜನಿಗೆ ಕಳ್ಕೊಳ್ಳೋದಲ್ರಿ. ಅದು ರೀ ಬರ್ರಿ ಜೀನಾಯಿನ ಇದು ಹೆಚ್ಚಾರ ಅದು ರೇಟ್ ಕಮ್ಮಿ ಆಕತಿ. ಈ ರೇಟ್ ಒಟ್ಟ ಕಮ್ಮಿ ಆಗುದಿಲ್ರಿ. ಇದು ರೇಟ್ ಕಡಿಮೆ ಆಗುದಿಲ್ರಿ. ಮತ್ ಇನ್ನೊಂದೇನ ನಾವು ಸಾವಯವದ ಬೆಳಿತೀವ್ರಲ್ಲ ಹೀಗಾಗಿ ಬೇಡಿಕೆ ಬಾಳ ಐತ್ರಿ. ಸಾವಯವ ಬೆಳೆದ ಟೇಸ್ಟ್ ಬಾಳ ಬರ್ತೈತಿ. ಟೇಸ್ಟ್ ಇರ್ತೈತಿ. ಅತಿ ರುಚಿ ಟೇಸ್ಟ್ ಬಾಳ ಅಗದಿ ಅವು ರುಚಿ ಬೇರೆನ. ಇದು ರುಚಿನ ಬೇರೆ. ತಿಪ್ಪಿ ಗೊಬ್ಬರ ಫುಲ್ ಹಾಕ್ತಿರಿ. ದನಗಳು ಅದಾವು. ಬಯೋಡೈಜೆಸ್ಟರ್ ಐತಿ. ಅದ್ರ ಮೂಲಕ ಎಲ್ಲಾ ನೀವು ಹೆಚ್ಚ ಸಾವಯವ ಮಾಡೋದ್ರಿಂದ ಬಾಳ ಟೇಸ್ಟಿ ಬರ್ತಾವ್ರಿ. ಹೌದಲ್ರಿ? ಏಲಕ್ಕಿ ಬಾಳ ತ್ವಾಟ ಆಗದಿ ತುಳು. ಮತ್ತ ಗಟ್ಟಿ ಇರ್ತೈತಿ. ಎಟ್ ತಿಂದ ಹಸು ಆಗಂಗಿಲ್ಲ. ಹಸು ಆಗಂಗಿಲ್ರಿ. ಟೇಸ್ಟ್ ಇರ್ತೈತಿ. ಬಾಳ ಟೇಸ್ಟ್. ಐಸ್ ಕ್ರೀಮ್ ತಿಂದಂಗ್ರಿ. ಐಸ್ ಕ್ರೀಮ್ ಇದ್ದಾರ್ರಿ. ಅಷ್ಟು ಟೇಸ್ಟಿ ನೋಡ್ರಿ. ಇದು ಆಲ್ ಸ್ಪೈಸ್ ರೀ. ಇದು ಅಜ್ವಾನ್ ಗಿಡ ಅಂತಾರ್ರಿ. ಇದ್ರ ಎಲ್ಲಿ ತಿಂದ್ ನೋಡ್ರಿ ಒಟ್ಟ ಅಜ್ವಾನ್ ಗತೆನ ತಿಂದಂಗ ಆಕತ್ರಿ. ಇದ್ರಿ ಹ್ಞೂನ್ರಿ. ಆಲ್ ಸ್ಪೈಸ್. ಹ್ಞೂನ್ರಿ. ಇದು ಆಲ್ ಸ್ಪೈಸ್. ಹ್ಞೂನ್ರಿ. ಅಜ್ವಾನ್ ಗಿಡ. ಇದು ಅಜ್ವಾನ್ ಕಾಳು ಬೇರೆ. ಇದು ಬೇರೆ ಅನ್ರಿ? ಅಜ್ವಾನ್ ಕಾಳು ಬೇರೆ ರೀ. ಇದು ಅಜ್ವಾನ್ ಟೇಸ್ಟ್ ಇರ್ತದೆ. ಅಜ್ವಾನ್ ಟೇಸ್ಟ್ ಐತ್ರಿ. ಅಜ್ವಾನ್ ಟೇಸ್ಟ್ ಅಜ್ವಾನ್ ಇದ್ದಂಗ ಐತಿ ನೋಡ್ರಿ. ಇದು ಅಂತ ಅಜ್ವಾನ್ ಐತಿ ನೋಡ್ರಿ. ಅಜ್ವಾನ್. ಹ್ಞೂನ್ರಿ. ಮುಂದ ಇದನ್ನ ಯಾವ್ದಕ್ ಉಪಯೋಗ ಮಾಡ್ತಾರ್ರಿ? ಇದನ್ನ ವನಸ್ಪತಿ ಇದ್ರಿ. ಇದು ನಾನಾ ತರದ ಕಾಯಿಲೆಗಳೆಲ್ಲ ಕಮ್ಮಿ ಆಕವ್ರಿ. ಇದನ್ನ ತಿಂದ್ರಿ? ಹ್ಞೂನ್ರಿ. ಮತ್ತ ಕಡಿಮೆ ಆಕತ್ರಿ. ಕಡಿಮೆ ಎಲ್ಲಾ ಔಷಧಿ ಸಸ್ಯಗಳು ನಿಮ್ಮಲ್ಲಿ ಅದಾವ. ಹ್ಞೂನ್ರಿ.
ನೇರಳೆ ಹಣ್ಣಿನ ಗಿಡ ರೀ ಇದು. ನೇರಳೆ ಹಣ್ಣಿನ ಬಾಳ ಹೇಳ್ತಾರಲ್ಲ ಇದು ಒಳಗ್ ಸಿಕ್ಕೈತ್ರಿ ಇದು ಸ್ವಲ್ಪ ಬಿಡ್ಬೇಕ್ರಿ ಮುಂದಿನ ವರ್ಷ. ಸ್ವಲ್ಪ ಇಲ್ಲಿ ಏನ್ ಬಾಳೆ ಗಿಡ ತೆಗಿತಿರ್ಲ ಇನ್ ಮುಂದೆ ಇಲ್ಲಿ ಬೆಳಿ ಮಾಡೋದ್ ಬಿಡ್ರಿ. ಈ ನೇರಳೆ ಹಣ್ಣಿನ ಗಿಡ ದೊಡ್ಡದಾಗಿ ಇದ್ರ ಕಾಯಿ ನಾವು ನೋಡ್ರಿ ಅದ್ 2 ವರ್ಷ ಬಿಟ್ರೆ 3 ವರ್ಷ ಬಿಟ್ಟು ಬಂದ್ರೆ ಕಾಯಿ ಸಿಗಬೇಕು. ಕಾಯಿ ಸಿಗದ ಇದು ಶುಗರ್ ಕಡಿಮೆ ಆಕತ್ತಿರ್ತಾರ ಅದ್ರ ಬೀಜ ಬಾಳ ಭಾರಿ ಅಂತ ಹೇಳ್ತಾರ. ಇದು ಕಸಿ ಮಾಡಿದೈತ್ರಿ ಅದು. ಕಸಿ ಮಾಡಿದ್ರಿ ಕಸಿ ಮಾಡಿ ವರ್ಷದಾಗ ಆಕೈತಿ ಕಾಯಿ ಆಗತೈತ್ರಿ. ಇನ್ ಬಾಳೆಗಿಡ ಇದಕ್ ಜಾಗ ಬಿಟ್ಟು ಬಿಡ್ರಿ ಅದ್ ಗಾಳಿ ಆಡ್ಲಕ್ಕ ಮತ್ತೆ ಅದಕ್ಕೆ ಆಕ್ಸಿಜನ್ ಸಿಗ್ಲಾಕ. ಮತ್ತ ಇದು ಇದ್ರ ಗಿಡ ರೀ ನೆಲ್ಲಿ ತರ ಐತ್ರಿ ಇದು ಒಂಥರ ಔಷಧಿ ಸಸ್ಯ ರೀ ಇದ್ರಿ. ಹ್ಞೂನ್ರಿ ಇದರ ತಪ್ಲ ಹರಿದ ರಸ ಮಾಡಿ ಕುಡಿದ್ರಿ ಅಂದ್ರಿ ವಿಟಮಿನ್ಸ್ ಎಲ್ಲಾ ಸಿಗ್ತಾವ್ರಿ ಇದಕ್ಕೆ. ವಿಟಮಿನ್ B6 B12 ಎಲ್ಲಾ ವಿಟಮಿನ್ಸ್ ಸಿಗ್ತಾವ್ರಿ ಇದಕ್ಕೆಲ್ಲ ರೀ. ಹ್ಞೂನ್ರಿ ಇದು ಶುಗರ್ ಅದು ಎಲ್ಲ ಕಡಿಮೆ ಆಗತ್ತೆ. ಹ್ಞೂನ್ರಿ ಶುಗರ್ ಮಾತ್ ಬೇರೆ ಐತ್ರಿ ಅದ್ ಬೇರೆ ಐತ್ರಿ. ಇನ್ಸುಲಿನ್ ಅಂತಂದ ಅದ್ರ ಹೆಸರ್ರಿ. ಇನ್ಸುಲಿನ್ ಐತ್ರಿ ಅದ್ರ ಹೆಸರ. ಇನ್ಸುಲಿನ್ ಗಿಡನ ರೀ. ಹ್ಞೂನ್ರಿ ಎಲ್ಲಿ ಐತ್ರಿ ಅದ? ಇಲ್ಲೇ ಮುಂದೆ ಐತ್ರಿ. ಬರ್ಲಿ ಇದು ಯಾವ್ದು ಬೆಳೆ ಐತ್ರಿ? ಇದು ಪಾಲಕ್ ಅನ್ರಿ. ಈ ಪಾಲಕ್ ರೀ ಇದು. ಯಾವ ಗಿಡ ರೀವಾ? ಇದು ಆಡ್ ಸೊಗೆ ಅತ್ತಾರ್ರಿ ಅದನ್ನ. ಆಡ್ ಸೊಗೆ ಅಂದ್ರ ಆಡ್ ತಿನ್ನಂಗಿಲ್ರಿ ಇದನ್ನ. ಆಡ್ ತಿನ್ನಂಗಿಲ್ಲ ಆಡ್ ಸೊಗೆ ಅತ್ತಾರ್ರಿ ಇದಕ್ಕ. ಇದನ್ನ ತಿನ್ನೋದ್ರಿಂದ ಶುಗರ್ ಇದು ಕಂಟ್ರೋಲ್ ಆಕತ್ರಿ. ಮತ್ತ ಇದು ಅಂತ ಕೆಮ್ಮದು ಇರ್ತೈತ್ರಿ. ಕಡಿಮೆ ದಮ್ಮ ಕಪ ಎಲ್ಲಾ ಕಮ್ಮಿ ಆಕತ್ರಿ. ಒಟ್ ನೀವು ಬರೇ ನಾವು ರೈತರಾಟ ಇದೆ ಅಂತ ಹೇಳಿದ್ರೆ ಮತ್ತೆ ಇದು ಔಷಧಿ ಸಸ್ಯ ಮತ್ತೆ ನೀವು ಪಾರಂಪರಿಕ ತಾರಲ್ಲ ಪಾರಂಪರಿಕ ವೈದ್ಯರು ಇದ್ದಂಗ ಎಲ್ಲ ವೈದ್ಯಕೀಯ ಎಲ್ಲ ಹಚ್ಚ ಹೇಳಿ ನಿಮ್ಗೆ ಯಾರು ಸಲಹೆ ಕೊಟ್ರ ಇದು ಹೆಂಗೆ ಅನ್ರಿ ಹಿರಿಯಾರು? ಏನ್ ನಾವು ಹಂಗ ಎಲ್ಲೆಲ್ಲಿ ನೋಡಿ ಬಂದಲ್ಲಿ. ಹ್ಞೂನ್ರಿ ಅಲ್ಲಿ ಚಿಕ್ಕು ಗಿಡ ಮಾಡ್ಯಾರ ನೋಡ್ರಿ. ಚಿಕ್ಕು ಕಾಯಿ ಆಗ್ಯಾವ ನೋಡ್ರಿ ಅಲ್ಲಿ. ಚಿಕ್ಕು ಕಾಯಿ ಅಲ್ಲಿ ಕಾಯಿ. ಇದು ಇನ್ಸುಲಿನ್ ರೀ ಇದು. ಇಲ್ಲಿ ಐತ್ ನೋಡ್ರಿ ಬರೀ ಶುಗರ್ ಇದು ಇನ್ಸುಲಿನ್ ಅಂತ ಹೇಳಿ ಇಂಜೆಕ್ಷನ್ ಮಾಡ್ಕೊತಾರಲ್ಲ ಶುಗರ್ ಇದ್ದಾರ ದಿವಸ ದಿವಸ. ಇದಕ್ಕ ಮಧುನಾಶಿನಿನೂ ಅತಾರ್ರಿ. ಮಧುನಾಶಿನಿ ರೀ. ಅದ್ರ ಮಧುನಾಶಿನಿ ಅಂದ್ರ ಮಧು ಅಂದ್ರ ಶುಗರ್ ಸಕ್ಕರೆ. ಹ್ಞೂನ್ರಿ ಮಧು ಸಕ್ಕರೆ ನಾಶ ಮಾಡಂತ್ರಿ ಶರೀರದಾಗಿಂದ. ಮಧು ಅಂದ್ರ ಸಿಹಿ. ಮಧು ಅಂದ್ರ ಮಧು ಅಂದ್ರ ಸಿಹಿನ ಸಿಹಿ ನಾಶಿನಿ. ಶರೀರದೊಳಗೆ ನಮ್ಮ ಶರೀರದೊಳಗೆ ಮಧು ಅನ್ನೋದು ಇತ್ತಂದ್ರ ಸಕ್ಕರೆ ಪ್ರಮಾಣ ಕಡಿಮೆ ಮಾಡ್ತೈತಿ. ಇದಕ್ಕ ಇಂಗ್ಲಿಷ್ ಅವ್ರು ಇನ್ಸುಲಿನ್ ಅತಾರ್ರಿ. ಇದಕ್ಕೆ ಇನ್ಸುಲಿನ್ ಗಿಡನ. ಇನ್ಸುಲಿನ್ ಗಿಡನ ಅತಾರ್ರಿ. ನೋಡ್ರಿ ಇದನ್ನ ತೋರಿ ಚಂದಂಗೆ ಇದಕ್ಕೆ ಕರೆಕ್ಟ್ ಕಾಣಂಗ. ಅಲ್ಲಿ ಬೇರೆ ಐತಿ ನೋಡ್ರಿ ಹಂಗಾರಿ. ರೀ ಮುಂದ ಇನ್ನೆಲ್ಲಿ ಹೋಗೋಣ್ರಿ? ಮುಂದ ಇದೇನೈತ್ರಿಲಿ ಇದು ಸಣ್ಣ ಎಲ್ಲಿ ತಪ್ಲ ಐತ್ರಿಲಿ ಇದು. ರೀ ಇಲ್ಲಿ ಐತ್ರಲ್ಲ ಏನೋ ಇದು ಒಂಥರ ಇದೆ. ಹ್ಞೂನ್ರಿ ಸಬಸಿಗೆ ಇದ್ದಂಗ ಐತಿ ನೋಡ್ರಿ. ಹ್ಞೂನ್ರಿ ಸಬಸಿಗೆ ಎಲ್ಲಿ ತರ. ಹ್ಞೂನ್ರಿ ಇದೇನೈತಿ ಇದಕ್ಕ ಮುಳ್ಳದವ್ರ. ಹ್ಞೂನ್ರಿ ಹೆಣ್ಮಕ್ಳ ಎದಿ ಹಾಲು ಹೆಚ್ಚಾಕವ್ರಿ ಇದಕ್ಕ. ಹೆಣ್ಮಕ್ಳಿಗೆ ಹಾಲ್ ಕಡಿಮೆ ಇರ್ತಾವ್ರಿ. ಹಾಲ್ ಕಡಿಮೆ ಇರ್ತಾವ್ರಲ್ಲ ಇದನ್ನ ತಗೊಂಡ್ರ. ಹ್ಞೂನ್ರಿ ಹಾಲು ಖಾಲಿ ಹೊಟ್ಲೆ ರೀ ಒಂದ್ ಸಿಂಪಿ ಅಟ್ಟ ಇದ್ರ ರಸ ಕುಡಿದ್ರ ಹಾಲು ಹೆಚ್ಚಾಕವ್ರಿ. ಮತ್ತ ನಾವ್ ದನಗೊಳಿ ಹಾಕೋರಿ ಅಂದ್ರು ದನಗೊಳ ಹಾಲು ಹೆಚ್ಚಾಕತ್ರಿ. ಇದ್ರಿ. ಹ್ಞೂನ್ರಿ ಇದು ಏನಂದ್ರಿ ಇದ್ರ ಹೆಸರ? ಅದ್ರ ಹೆಸರ ನೋಡ್ರಿ ಇದು ಸಬಸಿಗೆ ತರ ಐತಿ ನೋಡ್ರಿ. ಹೌದ್ರಿ ಇದು ಸಬ್ಸಿಡಿ ತರ ಐತಿ. ಅದ್ರ ಹೆಸರು ನೆನಪಾಗ ಇನ್ನೊಂದು ವಿಡಿಯೋ ಮಾಡ್ತೀವ್ರಿ. 2ನೇ ವಿಡಿಯೋ ಇದು ಫಸ್ಟ್ ಪಾರ್ಟ್ ಇದ. ಇನ್ನೊಂದು 2ನೇ ವಿಡಿಯೋ ಅದ ಏನೋ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಸಂಗ್ರಹ ಮಾಡ್ಲಾಕ್ ಮಾಡ್ಯಾರಿ. ಅದನ್ನ ನಾವ್ ನೋಡಿಲ್ಲ. ಅದನ್ನ ಇನ್ನೊಂದು ವಿಡಿಯೋ ಮಾಡ್ಕೊಂಡು ಅವಾಗ ಹೇಳಕ್ರಿ. ಮುಂದ ಇಲ್ಲಿ ಕಳಿ ಇದೈತ್ರಿಲಿ ಇದು. ರೀ ಇಲ್ಲಿ ಐತ್ರಿಲಿ ಅದು. ರೀ ಇದೇನತಿ ಇದಕ್ಕೂ ಕಂಡ್ಕಿ ಬಾಳೆ ತಾರ್ರಿ. ಅದು ನಮ್ ಕಂಡ್ಕಿ ಬಾಳೆ ಈ ತೋರಿಪ ಮುಂದ್ ಬಂದ ಕಂಡ್ಕಿ ಬಾಳೆ ತಾರ್ರಿ ಇದಕ್ಕ. ಇದ್ರಿ. ಹ್ಞೂನ್ರಿ ಕಂಡ್ಕಿ ಅದಾವ್ರಿ. ಬಟ್ಗಟ್ಲೆ ನೋಡ್ರಿ ಎಲ್ಲ. ಇವೇನತಿ ಜಾಯಿಂಟ್ ಪೇನಿ ಬರ್ತೈತ್ರಿ ಇದು. ಅದನ್ನ ರಸ ಇದ್ರ ಮತ್ತ ಲವಳ ಸರ ರೀ. ರೀ ಅಲೋವೆರಾ ತಾರ್ಲೆ. ಅದನ್ನ ಇದ್ರ ಬಳ್ಳಿ ಇದನ್ನ ಮುಂದೆ ಇದ್ರ ಜೋಡಿ ಅರಿಶಿನ ಪುಡಿ ಅರ್ಧ ಕಿಶಿಂದ ಜಾಯಿಂಟ್ ಪೇನ್ ಇದ್ದಲ್ಲಿ ಹೆಚ್ಚತಾರ. ಜಾಯಿಂಟ್ ಪೇನ್ ಎಲ್ಲಾ ಕಮ್ಮಿ ಆಕತ್ರಿ. ಒಟ್ಟ ರಸ ಇಳಿತಂದ್ರ ಒಳಗೆ ಇಳಿತಂದ್ರ ನೋವು ಕಡಿಮೆ ಆಕತ್ರಿ. ಮುಂದ ಸಂದ್ ಬಿಟ್ಟಲ್ಲಿ ಎಲ್ಲೋ ಮುರಿದಿರ್ತಾವ್ರಲ್ಲ ಅಲ್ಲಿ ಇದನ್ನ ಹಾಕಿ ಇಡ್ತಾರ. ಆಗ ಕುಡ್ಕೊಂಡ್ ಬಿಡ್ತಾರ. ಪಾರಂಪರಿಕ ವೈದ್ಯರು ಸಸ್ಯ ಇವೆಲ್ಲ ಆರೋಗ್ಯಕರವಾದಂತ ಸಸ್ಯಗಳನ್ನ ಇವು ಮೆಡಿಸಿನ್ ತಯಾರು ಮಾಡುವಂತದ. ಇವ್ ರೈತರ ಬರೇ ಬಾಳೆಗಿಡ ಇದ ಮತ್ತೆ ಯಾವ್ದೋ ಆರ್ಗ್ಯಾನಿಕ್ ಕೃಷಿ ಮಾಡ್ತಾರ. ಇವ್ರ ಸಾವಯವ ಕೃಷಿ ಮಾಡ್ತಾರ ಖುಷಿ ಪಟ್ಟಿನಿ. ಆದ್ರ ಇವ್ರು ಬಹಳಷ್ಟು ಒಂದು 5-6 ತರ ಇಲ್ಲಿ ಆರೋಗ್ಯದ ಬಗ್ಗೆ ಮುಂದ ತಾಯಂದ್ರಿಗೆ ಎದೆ ಹಾಲು ಕಡಿಮೆ ಆದಾಗ
ಅವು ಹಾಲು ಒಂದು ಚಮಚೆ ಅದನ್ನ ರಸ ಕುಡಿದ್ರೆ ಹಾಲು ಹೆಚ್ಚಾಕ ಕೂಸುಗಳಿಗೆ ಸದೃಢವಾಗಿ ಬೆಳಿಲಾಕ ಅನುಕೂಲ ಆಗ್ತೈತಿ ಅಂತಕ್ಕಂಥ ಸಸ್ಯಗಳನ್ನು ತೋರಿಸಿರು ನಮಗ. ಮುಂದೆ ಅವು ಯಾವ್ದು ಮಧು ನಾಶಿನಿ ಅಂತ ಹೇಳಿ ಇಲ್ಲಿ ಅದೇನಂತಾರಲ್ಲ, ಇದು ಇಂಗ್ಲಿಷ್ದಾಗ ಏನಂತಾರ ಅದಕ್ಕೆ ಇನ್ಸುಲಿನ್ ಮಧುನಾಶಿನಿ ಅನ್ನತಕ್ಕಂಥ ಒಂದು ಅದು ಗಿಡ ಸಸ್ಯ ತೋರಿಸರು. ಮುಂದೆ ಅದ ಕಡೆ ಮೊದಲೊಂದು ಸಸ್ಯಗಳು ನೋಡಿದ್ವಿ, ಸುಗಿರಿ ಆಡು ಮುಟ್ಟದ ಸೋಗಿ ಅದು ತೋರಿಸರು. ಅವೆಲ್ಲ ಆರೋಗ್ಯಕರವಾದಂತ ಒಂದು 7-8 ತರ ಇವರಲ್ಲಿ ಆರೋಗ್ಯಕರವಾದಂತ ಸಸ್ಯಗಳನ್ನು ಬೆಳೆಸ್ಯಾರ. ಅದಕ್ಕೆ ಮಾತ್ರ ನಮಗೆ ಅಶೋಕ್ ಕೋತನ ಯೂಟ್ಯೂಬ್ ಚಾನಲ್ದವ್ರು ಖುಷಿ ಪಟ್ಟ ಹಿಂಗ ಆರೋಗ್ಯಕರವಾದಂತ ಸಸ್ಯಗಳನ್ನು ಬೆಳೆಸ್ರಿ, ಮನುಷ್ಯರಿಗೆ ಅನುಕೂಲ ಆಗುವಂತ, ಮಾನವ ಕುಲಕ್ಕೆ ಅನುಕೂಲ ಆಗುವಂತ, ಮತ್ತೆ ಭೂಮಿ ತಾಯಿಯನ್ನ ಶಾಂತವಾಗಿ ಸಮಾಧಾನದಿಂದ ಭೂಮಿ ತಾಯಿ ಸೇವಾ ಮಾಡ್ಕೊಂಡು ಇರ್ರಿ ಅಂತ ಹೇಳಿ ನಮ್ಮ ಅಶೋಕ್ ಕೋತನ ಯೂಟ್ಯೂಬ್ ಚಾನಲ್ ವತಿಯಿಂದ ನಮ್ಮ ರೈತ ಬಾಂಧವರಿಗೆ ಖುಷಿ ಪಟ್ಟ ಅಗದಿ ಪ್ರೀತಿಯಿಂದ ಗೌರವಪೂರ್ವಕವಾಗಿ ನಮಸ್ಕಾರಗಳು ಸಲ್ಲಿಸ್ತೀವಿ ಅವ್ರಿಗೆ. ಮುಂದೆ ಇನ್ನೇನ್ ತೋರ್ಸಾವ್ರಿ ಮಾಲಕ್ರೆ? ಮುಂದ ಇಲ್ಲಿ ಅರಿಶಿಣದ ಏನು ಅಂತಾರಿ? ಹ್ಞೂನ್ರಿ, ಅರಿಶಿನ ಐತ್ರಿ, ಮುಂದ ವಿಳೆದೆಲೆ ಐತ್ರಿ. ವಿಳೆದೆಲೆ ಅರಿಶಿನ ನೋಡಿ ಬರ್ಲ. ಮುಂದೆ ಅದಕ್ಕಿಂತ ಮುಂಚಿತವಾಗಿ ಏನಂದ್ರ ಇದು ಪ್ಯಾಷನ್ ಫ್ರೂಟ್ ರೀ, ಇದು ಬಳ್ಳಿ ಪ್ಯಾಷನ್ ಫ್ರೂಟ್ ರೀ. ಪ್ಯಾಷನ್ ಫ್ರೂಟ್ ಅತ್ತಾರ್ರಿ, ಇದಕ್ ಶರ್ಬತ್ ಕಾಯಿ ಅತ್ತಾರ್ರಿ. ಇದ್ರೊಳಗೆ ಶರ್ಬತ್ ಇದೇನ್ ಕಾಯಿ ಬರ್ತೈತ್ರಲ್ಲ, ಈ ಹೂ ಬಿಡಾಕ್ತೈತ್ರಿ ಇದು. ಇದು ತಾಪಲ್ರಿ? ಹ್ಞೂನ್ರಿ. ಮುಂದೆ ಇದು ಶರ್ಬತ್ ಇದ್ರಾಗ ಬಾಳ ಟೇಸ್ಟ್ ಇರ್ತೈತಿ, ಟಾನಿಕ್ ಇರ್ತೈತಿ, ಕೋಕೋಕೋಲಾ ಮಾಜಾ ಕುಡಿಕತ್ತಾರಿ. ತಂಪು ಪಾನೀಯಗಳಿಗೆ ಬಾಳ ಶರೀರಕ್ಕೆ ತಂಪ್ರಿ ಇದು. ಇದು ಬ್ಯಾಸಿದ ಟೈಮ್ದಾಗ ಕಾಯಿ ಚಾಲು ಆಕತ್ರಿ ಇದು. ಬೇಸಿ ಟೈಮ್ದಾಗ ಹೋದ ವರ್ಷ ಆಗಿತ್ತನ್ರಿ? ಹೋದ ವರ್ಷ ಆಗಿತ್ರಿ, 3-4 ವರ್ಷ ಆತ್ರಿ. ಶರ್ಬತ್ದಾಗ ಹಾಕ್ಯಾಕ ನೀವು ಹ್ಞೂನ್ರಿ, ಟೇಸ್ಟ್ ಅನ್ಸೈತಿ, ಬಾಳ ಟೇಸ್ಟ್ ರೀ. ಲಿಂಬೆ ಹಣ್ಣ ಹಾಕಂಗಿಲ್ರಿ, ಹರ್ಚುದು ಹೆರ್ಚ್ಕಿಸಿ ಸ್ವಲ್ಪ ಸಕ್ರೆ ಹಾಕಿ ಏಲಕ್ಕಿ ಹಾಕಿರಿ ಆತ್ರಿ. ಇದ್ರ ಕುಡಿದ್ರೆ ಟೇಸ್ಟ್ ಇರ್ತೈತಿ. ಮಂದಿ ಗಂಡ ಮಕ್ಕಳ ಅಕ್ಕಗಳು ಅವಗಳು ಆಯ್ತು 3 ಮಂದಿ ಅವ್ರೆಲ್ಲ ಆರಾಮದಾರ. ಅವ್ರ ಮನ್ಯಾಗ ಅಗದಿ ಖುಷಿದಿಂದ ಅದಾರ. ಅಮ್ಮ ನಮಸ್ಕಾರ. ಎಲ್ಲ ಇವ ನಮಸ್ಕಾರ ಮಾಡ್ತಾರೆ. ದೇವಸ್ಥಾನಕ್ಕೆ ಬಂದ ಇಲ್ಲಿ ದಿನ ತೋಟದಾಗ ದೇವಸ್ಥಾನ, ಮಣಿನು ಇಲ್ಲೇ ಪಕ್ಕದಾಗ ಬಾಜುಕ ರೋಡ್ ಆಚೆಗಡೆ ಮಣಿ, ರೋಡ್ ಹೆಚ್ಚಗಡೆ ತಾಯಿ ಲಕ್ಷ್ಮೀ ದೇವಿ. ನಮ್ಮನೆ ತಗೊಂಡ್ರೆ ಬರ್ರಿ, ನೀವು ಅಮ್ಮನ ಮಗಳಾನ ಬರ್ರಿ ಜೊತೆ ಹೆಂಗ್ ಹೋಗಿ ತಗೋತೀರ? ಕರ್ಸಿ 1,000 ಮಂದಿನ ಕರ್ಸಿ ಇಲ್ಲಿ ಪ್ರವಚನಗಳು ಆಗ್ತಾವು, ಒಳ್ಳೊಳ್ಳೆ ಮಾತುಗಳು ಇಲ್ಲಿ ಹೊರಬಿಡ್ತಾವು. ದೊಡ್ಡ ಬುದ್ಧಿಜೀವಿಗಳು ಮತ್ತೆ ಯತಿಗಳು ಸ್ವಾಮೀಜಿಗಳು ಬರ್ತಾರ್ರಿ ದೀಪಾವಳಿಗೆ. ದೀಪಾವಳಿ ಅಮಾವಾಸ್ಯೆ ದಿವಸ ಸುತ್ತಮುತ್ತಲ ಎಲ್ಲ ಬಂಧು ಬಾಂಧವ್ರು ಬರ್ತಾರ ಅಂದಾಗ. ಹ್ಞೂನ್ರಿ, ಬರ್ತಾರ. ಹೌದಲ್ರಿ? ಎಲ್ಲಾರು ಬರ್ತಾರ್ರಿ, ಎಲ್ಲಾರು ನಡ್ಕೋತಾರ್ರಿ ಇಲ್ಲಿ. ಹಾ ರೀ, ಇಲ್ಲಿ ಶಕ್ತಿ ಸ್ಥಳ ಐತಿ, ಶಕ್ತಿ ಸ್ಥಳ. ಇಲ್ರಿ ನಿಮ್ಗ್ ಗೊತ್ತಿಲ್ಲ, ನಿಮ್ ಹಿರಿಯರು ಮಾಡ್ಯಾಕೊಂಡ್ ಬಂದಾರ. ಹಿರಿಯರ ಆಗಿಂದ ಹೇಳ್ತಿದ್ರಿ, ನಮ್ಮ ಅಜ್ಜಾನ ಹಿಡಿದು ಬಂದಿದ್ರಿ. ಅಜ್ಜ ಅವ್ರಿಗೆ ಇಲ್ಲಿ ಬಂದ ತಾಯಿ ನೆಲೆಸಿ 100 ವರ್ಷಕ್ಕಿಂತ ಹೆಚ್ಚಾಗೈತ್ರಿ. ವರ್ಷಕ್ಕೊಮ್ಮೆ 1000 ಜನರು ತಂದು ಊಟ ಮಾಡಿಸಿ ಇಲ್ಲಿ ಪ್ರವಚನ ಮಾಡಿಸ್ತೀರಿ. ದೊಡ್ಡ ಸ್ವಾಮಿಗಳು ಬಂದ ಇಲ್ಲಿ ಪೂಜೆ ಅಗದಿ ಇಲ್ಲಿ ಜಾತ್ರೆ ಟೈಪ್ ಮಾಡ್ತೀರಿ. ಜಾತ್ರೆ ಆಗದ್ರಿ. ಯಾವಾಗ ದೀಪಾವಳಿ ಪಡ್ಡೆ ಅಥವಾ ದೀಪಾವಳಿ ದಿವಸ, ದೀಪಾವಳಿ ಅಮಾವಾಸ್ಯೆ ದಿವಸ, ದೀಪಾವಳಿ ಬೆಳೆಸ್ಕೊಂಡು ಮರ್ದಸ್ ಅಮಾವಾಸ್ಯೆ ಇರ್ತೈತಿ, ಅದ್ರ ಮರ್ದಸ್ ಪಡ್ಡೆ ಇರ್ತೈತಿ. ಅಮಾವಾಸ್ಯೆ ದಿವಸ ದೀಪಾವಳಿ ಅಮಾವಾಸ್ಯೆ ಎಲ್ಲ ಮಾಡ್ತೀರಿ. ಬಹಳ ಸಂತೋಷ ಅನಿಸ್ತೇವು. ನಿಮ್ಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾನು. ಬರ್ರಿ ರಮಣ ಅವ್ರು, ನೀವು ನಿಂದ್ರ ಬರ್ರಿ. ಅವನ ತೆಕ್ ನಮ್ಮ ರಾಮಣ್ಣ ಅವ್ರು ಬಾಳ ನಮಗ್ ಹೆಲ್ಪ್ ಮಾಡ್ಯಾರ್ರಿ. ಇಲ್ಲೆಲ್ಲಾ ಈ ಭಾಗದಾಗ ಬಂದಾಗ ಇವ್ರನ್ನ ಕೇಳ್ರಿ ಆತು, ಅವ್ರೆಲ್ಲ ನಮ್ ಪೋಡಾರ್ ಅದಾರ ಬರ್ರಿ. ಮತ್ತೆ ಇವ್ರನ್ನ ಆದ್ರ ಕೇಳ್ರಿ ಆತು, ಅವ್ರೆಲ್ಲ ನಮ್ಮ ದೋಸ್ತರು ಅದಾರ ಬರ್ರಿ ಅಂತ ಹೇಳಿ ಬಹಳಷ್ಟು ಹೊಡಿಸಿರಿ, ನಮಗ್ ಹೆಲ್ಪ್ ಮಾಡ್ರ ಅವ್ರ ನಮ್ಮ ಯೂಟ್ಯೂಬ್ ಚಾನಲ್ಕ. ನಮ್ಮ ಅಶೋಕ್ ಕೋತನ ಯೂಟ್ಯೂಬ್ ಚಾನಲ್ ವತಿಯಿಂದ ನಮ್ಮ ರಾಮಣ್ಣ ಶಿವಪ್ಪ ಸಕ್ರಿ ಅವ್ರ ಕಟಗೇರಿ ಅವ್ರ ನಮ್ಮ ತಾಲೂಕದಾರ ಅವ್ರ ಇಲ್ಲೇ ಬನ್ನೆಟ್ಟಿ ಒಳಗ ಅವ್ರ ಕಾಯಂ ನೆಲೆಸ್ಯಾರ. ಬಹಳ ಸಂತೋಷ ಐತಿ. ನಿಮ್ ಸದಾಶಿವ್ ಮಲ್ಲಪ್ಪ ಭಂಗಿ ಅವ್ರ ತೋಟಕ್ಕೆ ಬಂದು ನಾವು ಇನ್ನ ಸಾಕಷ್ಟು ವಿಚಾರಗಳನ್ನ ಇಲ್ಲಿ ತಿಳ್ಕೊಂಡಿವು. ನಮ್ಮ ಇನ್ನೂ ಹೆಚ್ಚು ಬಾಂಧವ್ರು ನಮ್ಮ ನಾಡಿನ ಕರ್ನಾಟಕದಾದ್ಯಂತ ಈ ರೈತ ಬಾಂಧವ್ರ ಬಂದ ಇಲ್ಲಿ ಏನೋ ಕೇಳ್ರು, ಫೋನ್ ಮಾಡಿ ಕೇಳ್ರು, ದಯಮಾಡಿ ನೀವು ಹೇಳ್ತೀರಿ ಅಂತ ಹೇಳಿ ನಮ್ಗೆ ವಿಶ್ವಾಸೈತಿ. ಏನೋ ಅವ್ರ ಸಲಹೆ ಹೇಳ್ರಿ ದಯಮಾಡಿ. ನಿಮ್ ನಂಬರ್ ನಾವು ಹಾಕಿರ್ತೀವಿ ಇದ್ರಾಗ. ನಂಬರ್ ಹೇಳ್ರಿ ಮಾಲಕ್ರಿ, ನಿಮ್ ಬಾಯಲಿನ ಹೇಳ್ರಿ. ಸರ್ ನನ್ ಮೊಬೈಲ್ ನಂಬರ್ ರೀ 9999 ರೀ 45 ರೀ 329 829. ಈ ನಂಬರ್ ಕೇಳ್ಯಾರ ಬಂದ್ ಏನಾರ ರೈತರ ಬಾಂಧವ್ರೆ ಸ್ವಲ್ಪ ಏನ್ರ ಸಲಹೆ ಕೇಳ್ರಿ ಅಂದ್ರೆ
ಈ ಅವಶ್ಯವಾಗಿ ಹೇಳ್ತೀವ್ರಿ ಯಾಕಂದ್ರ ಹಾ ರೀ ಇದು ಒಬ್ಬರಿಂದ ಇನ್ನೊಬ್ರ ಕಲಿಯುವಂತ ವಿಚಾರ ರೀ. ಕಲಿದಾರಲ್ಲ ಮತ್ತೆ. ಹ್ಞೂನ್ರಿ ನಾವು ಬೇರೆ ಕಡೆನೂ ಹೋಗಿ ನಾವು ಕರ್ನಾಟಕ, ಮಹಾರಾಷ್ಟ್ರ, ಹಾ ರೀ ಆಂಧ್ರ, ತಮಿಳ್ನಾಡ, ಹಾ ರೀ ಕೇರಳ ಎಲ್ಲಾ ಕಡೆ ನಾವು ಹೋಗ್ತೀವಿ. ಹಾ. ಮುಂದ ಇದೇನ 4-5 ರಾಜ್ಯದ ಮಂದಿ ಬರ್ತಾರ್ರಿ ನಮ್ಮಲ್ಲಿ ನೋಡ್ಲಾಕ್ರಿ. ನೋಡ್ಲಾಕ್ ಬರ್ತಾರ್ರಿ. ಹಾ ರೀ ಕೇರಳದಿಂದ MSc ಅಗ್ರಿ ಮುಗಿಸಿ PhD ಮಾಡೋ ಹುಡುಗರು ನಮ್ಮಲ್ಲಿ ಇಲ್ಲಿ ಬಂದೆಲ್ಲ ಅಭ್ಯಾಸ ಮಾಡಕ್ ಬಂದಿರ್ತಾರೆ. ಸ್ಟಡಿ ಮಾಡ್ಲಾಕ್ ಬಂದಿರ್ರಿ. Study ಮಾಡಕ್ ಬರ್ತಾರ್ರಿ. ಸ್ಪೆಷಲ್ ಸ್ಟಡಿ ಮಾಡ್ಲಾಕ್ ಇಲ್ಲಿ ಕರ್ಕೊಂಡ್ ಬಂದ್ರಿ. ಮಹಾರಾಷ್ಟ್ರದಿಂದ ಬರ್ತಾರು. ಹಾ ರೀ ಮುಂದ ತಮಿಳ್ನಾಡ ಧರ್ಮಪುರಿ ಡಿಸ್ಟ್ರಿಕ್ಟ್ IAS ಆಫೀಸರ್ ಬಂದಿರ್ರಿ. ಬಂದಿರ್ರಿ. ಬಂದವ್ರಿಗೆ ಅಗದಿ ನೀವು ಪ್ರೀತಿಯಿಂದ ಅಗದಿ ಅವ್ರನ್ನ ಸ್ವಾಗತ ಮಾಡ್ಕೊಂಡು ಅವ್ರಿಗೆಲ್ಲ ಸಲಹೆಗಳು ಕೊಟ್ಟಾರಿ. ಹೌದೌದು. ನಿಮ್ಗೆ ಎಷ್ಟು ನಿಮ್ ಭೂಮಿ ಒಳಗೆ ಏನೈತೆ ತಿಳ್ಕೊಂಡ್ ಮಾಡ್ಕೊಂಡ್ ಮಾಡಿರ್ಲ. ಮುಂದ ಆಂಧ್ರದಿಂದನೂ ಬರ್ತಾರ್ರಿ. ದೂರಿಂದ ಬಂದವ್ರಲ್ರಿ. ಹೌದ್ರಿ. ಹೌದು ನಿಮ್ಮಲ್ಲಿ ಎಲ್ಲಾ ಸಸ್ಯಗಳದಾವ. ನಾ ಇದನ್ನ ತಿಳ್ಕೊಂಡೇ ಇದ್ದಿಲ್ಲ ಇವರಲ್ಲಿ. ನಾ ಬರೇ ಭೂಮಿ ಇದೆ ಅರಿಶಿನ ಮತ್ತೆ ಕಬ್ಬ ಮತ್ತೆ ಬಾಳೆಗಡ ಬಯೋಡೈವರ್ಸಿಟಿ ಮಾಡ್ಯಾರ, ಇದು ಸಾವಯವ ಕೃಷಿ ಮಾಡ್ತಾರ ಅಷ್ಟೇ ತಿಳ್ಕೊಂಡಿಲ್ಲ. ಇವು ಆರೋಗ್ಯಕರವಾದಂತ ಇವು ಸಸ್ಯ ಮಾಡ್ಯಾರಲ್ಲ ಇವು ಹಾ ಇದು ಇದೇನಂತಾರಲ್ಲ ಗಿಡಮೂಲಿಕೆಗಳು ಮಾಡ್ಯಾರ. ಆರೋಗ್ಯಕರವಾದಂತ ಸಸ್ಯ ನೋಡ್ರಿ ಅವ್ ಯಾವ್ದ ತೋರಿಸ್ಕೊಂಡ್ ಬಂದಿವಿ, ನೋಡಿದ್ವಿ, ಭಾಳ ಖುಷಿ ಅನಿಸ್ತು. ಯಾರೋ ಬಂದ್ರು ಎಲ್ಲಾ ತರ ಹೇಳ್ತಾನಂದಾರ, ಅವ್ರ ನಂಬರ್ ಕೊಟ್ಟಾರು. ಅದಕ್ಕೆ ಎಲ್ಲ ಅವ್ರ ನಮ್ಮ ತಾಯಿಯವರು ಪೂಜೆ ಮಾಡುವಂತ ತಾಯಿನೂ ನಮಗೆ ಸಿಕ್ಕರು, ಭಾಳ ಸಂತೋಷ ಆಯ್ತು. ಅವ್ರ ಗೌರವದಿಂದ ಅಗದಿ ಸಾಷ್ಟಾಂಗ ನಮಸ್ಕಾರ ಮಾಡಿದೀವಿ ಈಗಾಗಲೇ. ಮತ್ತೊಂದ್ ಸಲ ಅವ್ರಿಗೆ ನಮ್ಮ ಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸ್ತೀವಿ. ಬರ್ರಿ ಇನ್ನು ಮುಂದೆ ಯಾರು ನೋಡೋದು ಉಳಿತೀರಿನಾ? ಮುಂದ ಇಲ್ಲಿ ಎಲಿಬಳ್ಳಿ ಒಂದ್ ನೋಡೋಣ್ರಿ. ವಿಳೆದೆಲೆ ಅರಿಶಿನ ಮತ್ತ ಹಾ ರೀ ಇದ್ರಿ ಇದು ಶುಗರ್ ಬೀಟ್ ಹಚ್ಚೇರಿ ಏನಲ್ಲ ಶುಗರ್ ಬೀಟ್ ಹಚ್ಚಿ ಬಂದಿರಲ್ಲ. ಇದೇ ಸಾಹೇಬ್ರವ್ರ ಇಲ್ಲಿ ಸಮೀರ್ವಾಡಿ ಫ್ಯಾಕ್ಟ್ರಿ ಸಾಹೇಬ್ರು ಹೇಳು ಅದ್ರಲ್ಲ. ಮುಂದ ಮಾವಿನ ಗಿಡ ಅದಾವು. ಮುಂದ 900 ಮಾವಿನ ಗಿಡ ಅದಾವು. 900 ಮಾವಿನ ಗಿಡ ಅದಾವ್ರಿ. 500 ಪೇರು ಗಿಡ ಅದಾವು. ಮಾವಿನ ಗಿಡ ಅಂತ ಅಪ್ಪಸ್ ಅದಾವನ್ರಿ. ಕೇಸರ್ ವೆರೈಟಿ ಇದಾವ್ರಿ. ಅವ್ ಎಲ್ಲಿದಾವ್ರಿ? ಇಲ್ಲೇ ಅದಾವ್ರಿ. ನೋಡೋಣ ಬರ್ಲಿ ಅಂತ. ಕಾಯಿ ಬಾಳ ಆಗೈತಿರ್ಲಿ ಇದು ಚಿಕ್ಕು ಕಾಯಿ. ನೋಡ್ರಪ್ಪ ಇದು ಒಟ್ಟ ಸುರ್ದತಿ. ಹ್ಞೂನ್ರಿ ಹೌದ್ರಿ. ಇದು ಇನ್ನ ದಪ್ಪ ಬಾಳ ಆಕತ್ರಿ. ಇನ್ನ ದಪ್ಪ ಆಕತ್ರಿ. ಸಣ್ಣದವ್ರಿ. ಇನ್ನ ಎಳಿದೈತ್ರಿ. ಇನ್ನ ದಪ್ಪ ಆಕತ್ರಿ. ಇನ್ನ ಬರ್ಬೇಕಾದ್ರೆ 1-2 ತಿಂಗಳು ಬೇಕ್ರಿ. ಹ್ಞೂನ್ರಿ ಇನ್ನೊಂದ್ 1.5 ತಿಂಗಳ 1.5 ತಿಂಗಳ ಬೇಕ್ರಿ. ಕಾಯಿ ನೋಡ್ರಿ ಎಷ್ಟ್ ಏನ್ ಸುರ್ದತಿ. ಇದಕ್ಕೆ ಬರೀ ತಿಪ್ಪಿ ಗೊಬ್ಬರ ಹಾಕ್ಯಾರ. ಹ್ಞೂನ್ರಿ ನೈಸರ್ಗಿಕ ನೈಸರ್ಗಿಕ ಕೃಷಿದಿಂದ ಮಾಡ್ಯಾರ. ಹ್ಞೂನ್ರಿ ಇದು ಬಾಳ ಟೇಸ್ಟ್ ಮುಂದ ಅಲ್ಲಿ ಆ ಕಡೆ ಐತ್ರಿಲೆ ಅವು ಏನೈತಿ ನೈಸರ್ಗಿಕ ರೀ. ಅವು ಏನು ನೀರು ಹಸಂಗಿಲ್ರಿ, ಇದು ಮಾಡಂಗಿಲ್ಲ, ತಾನ ಬೆಳಿತಾವ್ರಿ. ಇಲ್ಲಿ ನೀರ್ ಬೀಳ್ತಾವ್ರಿ. ಇಲ್ಲ ಫಿಲ್ಟರ್ ತೊಳ್ಯಾರ ಮಾಡಾಗ ನೋಡ್ರಿ ಇದೇ ಏನ್ ಹೇಳ್ರಿ. ಇಲ್ಲಿ ಬಿದ್ದ ನೀರ್ ಎಲ್ಲಾ ಫಿಲ್ಟರ್ ತೊಳೆದ್ ಮುಂದ ಇಲ್ಲಿ ಏನ್ ನೀರ್ ಬೀಳ್ತಾವ್ರಲೆ ಅವ ನೀರ ಇದಕ್ರಿ. ಮುಂದ ಇಲ್ಲಿ ಬಯೋಡೈಜೆಸ್ಟ್ ಐತಿ ಅಲ್ಲಿ ಬರ್ತೈತ್ರಿ. ಅಲ್ರಿ ಸೀದಾ ಬರ್ತೈತಿ. ಅಲ್ಲಿ ಬಯೋಡೈಜೆಸ್ಟ್ ಏನೈತಿ ಇದೇ ಏನ್ರಿ ಅಲ್ಲಿ ನೀರ್ ಬಯೋಡೈಜೆಸ್ಟ್ ಏನೈತಿ ಇದ್ರಾಗ ಬರ್ತೈತ್ರಿ. ಇದ್ರಾಗ ಬಿದ್ದ ಇಲ್ಲಿ ಫಿಲ್ಟರ್ ಹಾಕತ್ರಿ. ಇದ ಅರ್ಬಿ ಒಳಗ ಅರ್ಬಿ ಒಳಗ್ ಫಿಲ್ಟರ್ ಹಾಕತ್ರಿ. ಕಸದಿಂದ ರಸ ತಯಾರಾಗಿ ಇಲ್ಲಿ ಅರ್ಬಿ ಫಿಲ್ಟರ್ ಮಾಡ್ಯಾರ. ಇಲ್ಲಿ ಫಿಲ್ಟರ್ ಹಾಕತ್ರಿ. ಇಲ್ಲಿ ಏನೈತಿ ಅಲ್ಲಿ ಹೋಗಿ ಇಲ್ಲಿ ಬರ್ತೈತ್ರಿ. ಇಲ್ಲಿ ಮುಂದ ಅಲ್ಲಿ ಮಿಷನ್ ಹೋಗತ್ರಿ. ಅಲ್ಲಿ ಹೋಗತ್ರಿ. ಅಲ್ಲಿ ಫಿಲ್ಟರ್ ಹಾಕತ್ರಿ. ಅಲ್ಲಿ ಫಿಲ್ಟರ್ ಹಾಕತ್ರಿ. ಇದೇನಂತಿ ಜೀವಾಮೃತ ತಯಾರು ಮಾಡಿದ್ರಿ ಇಲ್ಲಿ. ಇಲ್ರಿ ಬ್ಯಾರಲ್ದಾಗ್ರಿ. ಈ ಬ್ಯಾರಲ್ 2 ಬ್ಯಾರಲ್ದಾಗ ಜೀವಾಮೃತ ಐತ್ರಿ. ಹಾ ರೀ ಜೀವಾಮೃತ ಅಂದ್ರ ಇದ ಒಳಗ ಎಷ್ಟ್ ತರ ಮಿಕ್ಸ್ ಮಾಡಿರ್ತೀರಿ? ಇದ್ರಾಗ ಆಕಳ ಜವಾರಿ ಆಕಳ ಶಗನ್ರಿ ಇದ್ರಾಗ್ರಿ. ಹ್ಞೂನ್ರಿ. ಜವಾರಿ ಆಕಳ ಶಗನಿ, ಗೋಮೂತ್ರ. ಮತ್ತ ಇಲ್ಲಿ ನೋಡ್ರಲ್ಲ ಇಲ್ಲ ರಮಣವ್ರ ಮುಂದ ಬ್ಯಾಲ್ ನೀರ್ ಇದ್ರೊಳಗೆಲ್ಲಾ ಜವಾರಿ ಆಕಳ ಶಗಣಿ ಗೋಮೂತ್ರ ಹಾಕ್ಯಾರ. ಜವಾರಿ ಆಕಳದ ಇದೆಲ್ಲ ಸ್ಪ್ರೇಯರ್ ಇದೆ. ಎಲ್ಲಾ ಇದು ಮಾಡುದ್ರಿ. ಡ್ರಿಪ್ ನ್ಯಾಗ ಬಿಡ್ತೀವ್ರಿ. ಡ್ರಿಪ್ ನೊಳಗ ಬಿಟ್ರಾತು ವಾಟರ್ ಟಾನಿಕ್ ಆರೋಗ್ಯಕರವಾದ ಆಗಿರ್ತೈತ್ರಿ. ಹ್ಞೂನ್ರಿ. ಇದ್ ಮುಂದೆ ನೀವು ವಿಳ್ಯದೆಲೆ ನೋಡೋಣ್ರಲ್ಲ. ಇದು ಎಲಿ ಅದ್ರದ್ರಿ ಮಲಕ್ರದ. ಇದು ಬಾಸ್ಮತಿ ಎಲಿ ಅತ್ತಾರ್ರಿ. ಇವು 1 kg ಅಕ್ಕಿ 1 ಎಲಿ ಏನತಿ ಕಟ್ ಮಾಡಿ ಹಾಕಿ ಅನ್ನ ಮಾಡಿತಾರ್ರಿ. ಈ ಬಾಸ್ಮತಿ ಸ್ಮೆಲ್ ಬಾಸ್ಮತಿ ರೈಸ್ ಬರ್ತದೆ. ಸ್ವಲ್ಪ ಎಲಿ ಕಟ್ ಮಾಡಿ ಹಾಕಿದ್ರೆ ಟೆಸ್ಟ್ ಆಕತ್ರಿ. ಸ್ಮೆಲ್ ಬರ್ತೈತ್ರಿ. ಯಾವ್ದೋ ರೈಸ್ ಹಾಕ್ಬೋದು. ಬಾಸ್ಮತಿ ಒಳಗ ಹಾಕ್ಬೋದು, ಸೋನಾ ಮಸೂರಿ ಒಳಗೂ ಹಾಕ್ಬೋದು. ಹ್ಞೂನ್ರಿ. ನೋಡ್ರಿ ನಾವ್ ರೇಷನ್ ಅಕ್ಕಿ ಒಳಗ ಹಾಕಿರು ರೇಷನ್ ಅಕ್ಕಿ ಒಳಗ ಹಾಕಿರೋ ಟೇಸ್ಟ್ ವಾಸ ಬರ್ತೈತಿ. ಇದು ಕೃಷಿ ಹೊಂಡನ್ರಿ ಮಲಕ್ರ? ಕೃಷಿ ಹೊಂಡ್ರಿ ಇದು. ಇದ 100 ಫೂಟ್ ಉದ್ದ, 100 ಫೂಟ್ ಅಗಲ. ಗುಮ್ ಎಟ್ ಫೂಟ್ ಐತ್ರಿ? 25 ಫೂಟ್ ಗುಮ್ ಐತ್ರಿ. ಇದು ಕೃಷಿ ಹೊಂಡ. ಇದೊಂದು ತುಂಬ್ಕೊಂಡ್ರಿ ಅಂದ್ರೆ ಬ್ಯಾಸಿಗೆ ಪೂರಾ. ಹ್ಞೂನ್ರಿ.
ಹಾ ರೀ ಮತ್ತ ಇಲ್ಲಿ ನಾವು ಬೋರ್ ನೀರ್ ಎಲ್ಲಾ ಇದ್ರಾಗ ಸ್ಟಾಕ್ ಮಾಡ್ತೀವ್ರಿ. ಇದು ಬೋರ್ ನೀರ್ ಅದ್ರಿ. ಬೋರ್ ನೀರ್ ಇದ್ರಾಗ ಸ್ಟಾಕ್ ಮಾಡಿದ್ವಿ. ಇದ್ರಾಗ ಮೀನ್ ಸಾಕಾಣಿಕೆ ಮಾಡಿದೀವ್ರಿ. ಇದ್ರಾಗ ಮೀನ್ ಅದಾವ್ರಿ ಒಳಗ? ಮೀನ್ ಅದಾವ್ರಿ. ಹಾ ಮೀನ್ಗೆ ಆಹಾರ ಏನ್ ಕೊಡ್ತೀರಿ ಅದಕ್ಕೆ? ಆಹಾರ ಗೊಂಜಾಳ ನುಚ್ಚ ಕೊಡ್ತೀವ್ರಿ. ಹಾ ರೀ ಗೊಂಜಾಳ ನುಚ್ಚ ಐತ್ರಿ? ಗೊಂಜಾಳ ನುಚ್ಚ ಕೊಡ್ತೀವ್ರಿ. ಹಾ ರೀ ಮುಂದ 3 ವೆರೈಟಿ ಮೀನ್ ಅದಾವ್ರಿ. ಹಾ ರೀ ಕಟ್ಲಾ, ರೋಹು, ಕಾಮನ್ ಕಾರ್ಪ್ ಅಂತ 3 ವೆರೈಟಿ. ರಾಹು ಕಟ್ಲಾ ಅತ್ತಾರ ಆದ್ರೆ? ಹ್ಞೂನ್ರಿ ಕಾಮನ್ ಕ್ರಾಪ್ ರೀ. ಕಾಮನ್ ಕ್ರಾಪ್ ಇವ್ 3 ತರ ವೆರೈಟಿ ಮೀನುಗಳು ಅದಾವ. ಇದನ್ನ ಯಾವಾಗ ಹಿಡ್ಕೊಂಡು ಹೋಗ್ತಾರ ಅವ್ರು ಬಂದ್? ಅವ ಒಂದ್ ವರ್ಷ ಆಯ್ತು, 1 kg ಅದು ಹಾಕವ್ರಿ ತೂಕ. ಅವಾಗ ಅವ್ರಿಗೆ ಗುತ್ತಿಗೆ ಕೊಟ್ಬಿಡ್ತೀವಿ, ಅವ್ರ ಹಿಡ್ಕೊಂಡು ಹೋಗ್ಬಿಡ್ತಾರ. ಈ ಕೃಷಿ ಸಾಕೋದ್ರಿಂದ ಏನ್ ಲಾಭ ಅಂದ್ರ ರೀ, ಇದ್ರಾಗ ಕಪ್ಪಿ ಮಾಸ ಹಂಗಿಲ್ರಿ. ಒಂದೇದ್ ಮುಂದ ಮೇನ್ ತಿರ್ಗಾಡಿದ ನೀರ ಇದಿರ್ತೈತ್ರಿ. ಅದ್ರೊಳಗ ಏನೋ ಬಂದಿರ್ತೈತ್ರಿ. ಎರೆಹುಳ ಜಳಕ ಮಾಡಿಸಿ ಹೇಳ್ತಾರಲ್ಲ, ಹಂಗ ಮೀನ್ ಇರೋದ್ರ ಅದ್ರ ಮೇಯ್ದಿಂದ ಏನೋ ಬಂದಿರ್ತೈತಿ, ಶಕ್ತಿ ಬಂದಿರ್ತೈತಿ. ಹಿಂಗಾಗಿ ಅದು ನೀರ್ ಪವರ್ಫುಲ್ ಆಕತಿ. ಇದಲ್ದ ಎಟ್ ಆದಾಯ ನಮಗ ಉತ್ಪನ್ನ ಬರ್ತೈತ್ರಿ, ಆದಾಯ ಬರ್ತೈತ್ರಿ ಇದ್ರಿಂದ. ಒಳಗ ಮೀನಿನಿಂದ ಆದಾಯ ಆತು, ನೀರ್ ಸಂಗ್ರಹ ಆತ್ ನಿಮಗ. ಹ್ಞೂನ್ರಿ. ಮತ್ತ ಅಗದಿ ಭೂಮಿಗೆ ನೀರ್ ಹರಿಸಲಾಕ ಡ್ರಿಪ್. ಇಲ್ಲಿ ಮೋಟರ್ ಇಟ್ರ ಎಲ್ಲ ಒಳಗ? ಮೋಟರ್ ಐತ್ರಿ. ಇಲ್ಲಿ ಪಂಪ, ಇಲ್ಲಿ ಶಾಂಟ್ ಫಿಲ್ಟರ್ ಇಟ್ರ, ದೊಡ್ಡ ಫಿಲ್ಟರ್. ಇಲ್ಲಿ ಶಾಂಟ್ ಫಿಲ್ಟರ್ ಐತ್ರಿ. ಈ ದೊಡ್ಡ ಫಿಲ್ಟರ್ ಇಟ್ಟ ಈ ಫಿಲ್ಟರ್ ದಿಂದ ಎಲ್ಲಾ ಭೂಮಿಗೆ ಹ್ಞೂನ್ರಿ ಇದಕ್ ಹೋಗುದ್ ನೋಡ್ರಿ. ಈ ಇಲ್ಲಿ ಏನ್ ಕೃಷಿ ಹೊಂಡ ಕೆರಿ ಮಾಡ್ಯಾರಲ್ಲ ಇದ. ಹ್ಞೂನ್ರಿ. ಅಲ್ಲಿ ಇಲ್ಲೇ ಎಲ್ಲಾ ಪ್ರೆಷರ್ ಗೇಜ್ ಫಿಲ್ಟರ್, ದೊಡ್ಡ ಫಿಲ್ಟರ್ ಇದೆ. ಇಲ್ಲಿ ಮೋಟರ್ ಕೃಷಿ ಹೊಂಡದಾಗ ಕೆರಿ ಒಳಗ ಹೋಗದ್ರಿ. ಈಗ ಅಲ್ಲೇನು ಡೈಬ್ ಕಾಣ್ತಾವ್ರ ಅಲ್ಲಿ. ಹ್ಞೂನ್ರಿ. ಹಾ ರೀ ಆಯ್ತಾ. ಈಗ ಇದ್ರಲ್ಲೇ ನೀರ್ ಕೆರಿದಿಂದ ನೀರ್ ಒತ್ತಿಸ್ತೀರಿ, ಮತ್ತೆ ಹಂಗ ಬಂದ್ ಸಂಗ್ರಹಣ ಮಾಡ್ತೀರಿ. ದಿವಸ ಸಂಗ್ರಹಣ ಆಕತಿ, ದಿವಸ ಇದರಿಂದ ಇಲ್ಲೇ ಇದತ್ರಿ ಮೀಟರ್ ಗೇಜ್ ಐತ್ರಿ. ಹಾ ರೀ ಪ್ರೆಷರ್ ಎಟ್ ಇಡ್ಬೇಕಲ್ಲ ಇಟ್ಕೊಂಡ್ ಹೆಚ್ಚಾದ ಎಕ್ಸಸ್ ನೀರ್ ಇರತಿ, ವಾಪಸ್ ಹೊಳೆ ಹೋಗ್ಬಾರ್ದ್ರಿ. ಎಕ್ಸಸ್ ವಾಪಸ್ ಪ್ರೆಷರ್ ಹೆಚ್ಚಿಡ ಅಂತಲೇ ಅಲ್ಲಿ ವಾಪಸ್ ಹೋಗ್ಲ. ಪೈಪ್ ಲೈನ್ ಅದು ಕೀಳಬಾರ್ದಂದ ಹೊಳೆ ಹೋಗ್ತೈತ್ರಿ, ಎಕ್ಸ್ಟ್ರಾ ಹೋಗ್ಬಿಡೋದು. ಎಲ್ಲ ಬಾಳ ವ್ಯವಸ್ಥೆ ಮಾಡಿರಿ. ಅದಕ್ಕ ಮತ್ ನಿಮ್ಮಲ್ಲಿ ಕೃಷಿ ವಿಜ್ಞಾನಿಗಳ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದವ್ರ ಎಲ್ಲ ಮತ್ತೆ ಮಂತ್ರಿಗಳು, ಕೃಷಿ ಮಂತ್ರಿಗಳ ತೋಟಕ್ಕೆ ಬಂದ್ ಹೋಗ್ಯಾರಂದ್ರೆ ಮತ್ತೆ ಅದಕ್ಕ ಬಂದಾರು. ಇಂಥದೆಲ್ಲ ನಿಮ್ಮಲ್ಲಿ ಐತಿ ನೋಡುವಂತದ ಅಂತೇಳಿ. ಇನ್ನ ಬೆಳೆದಲ್ಲಿ ತೋಟ ಇಲ್ರ? ಇಲ್ಲೇ ಮೊದಲು ಹಚ್ಚಿದ್ರಿ ಲಿಂಬಿ ಗಿಡ ರೀ. ಇದು ಲಿಂಬಿಕಾಯಿ ಬಾಳ ದಪ್ಪ ಇಲ್ಲ, ಬಾಳ ಸಣ್ಣ ಇಲ್ಲ, ಒಂಥರ ಮೀಡಿಯಂ ಇದೆ, ಎಲ್ಲರಿಗೂ ಅನುಕೂಲ ಆಗಂಗ. ಆ ದಪ್ಪ ಇದ್ದು ಸುಮ್ಮ ಕಾಸ್ಟ್ಲಿ ಆಗತ್ತೆ, ಮಂದಿ ಒಯ್ಯಕ್ ಆಗೋದಿಲ್ಲ. ಸಣ್ಣದ ಇದ್ವು ಅಂದ್ರ ಅದ್ರಾಗ 1 ತೊಗೊಳ್ ಬಂದು 2 ತೊಗೊಳಕ್ ಅನುಕೂಲ. ಇದು ರಸ ಬಾಳ ಇರ್ತೈತ್ರಿ ಇದ್ರಿ. ಕಾಗಜಿ ಲಿಂಬು ರೀ, ಮತ್ತ 100% ಸಾವಯವದಾಗ್ರಿ ಇದ್ರಿ, ನ್ಯಾಚುರಲ್. ಕಾಗಜಿ ಲಿಂಬು ಇದ್ರಾಗ ತಿಪ್ಪಿ ಗೊಬ್ಬರ ಬಿಟ್ರ ಮತ್ತೇನು ಹಾಕಂಗಿಲ್ರಿ ನಾವು. ಉಪಯೋಗ ಮಾಡಂಗಿಲ್ರಿ. ತಿಪ್ಪಿ ಗೊಬ್ಬರದಿಂದ ತಿಪ್ಪಿ ಗೊಬ್ಬರದಿಂದ ಇದನ್ನ ಮಾಡ್ತೀವ್ರಿ. ಇದು 8 ದಿವಸ ಹರಿದಿಟ್ರು ಒಟ್ಟ ಇದಾಗಿಲ್ರಿ. 8 ದಿವಸ ತಕ ಇಡ್ಬೋದು ಮನ್ಯಾಗ. 15 ದಿವಸ ಹ್ಞೂನ್ರಿ. ಹೌದಲ್ರಿ, ಹಂಗ ಇಟ್ರೆ ಮನ್ಯಾಗ ಮಣ್ಣ ಹಂಗ ಇಟ್ರು 8 ದಿವಸ. ಅದ ಗೊಬ್ಬರ ಹಾಕಿದ್ದ ಅಂತ ಇವು ರಾಸಾಯನಿಕ ಹಾಕಿರ್ತಾರಲ್ಲ, 8 ದಿನದಾಗ ಹೋಗ್ತಾವ್ರಿ. ಹ್ಞೂನ್ರಿ. ಇದೇನೈತಿ ಜಾಜಿಕಾಯಿ ಗಿಡ ರೀ. ಇದು ಯಾವ್ದ್ರಿ? ಇಲ್ಲಿ ಐತ್ರಲ್ಲೇ ಇದು ಜಾಜಿಕಾಯಿ ಐತಾರಲ್ಲ. ಹುಗ್ಗಿ ಹಾಕ್ತಾರಲ್ಲ, ಹುಗ್ಗಿ ಒಳಗ ಹಾಕ್ತಾರಲ್ರಿ. ಹ್ಞೂನ್ರಿ. ಹಾ ರೀ. ಇವ್ ಲಿಂಬಿ ಗಿಡ ಎಷ್ಟ್ ಅದಾವ್ರೇನ್ರಿ? ಇವ್ ಪೈಲ ಹಚ್ಚಿದ್ದು 80 ಅದಾವ್ರಿ. ಹಾ ರೀ. 80 ಅದ್ರ ಒಂದ್ ಅರ್ಧ ಎಕರೆ? ಹ್ಞೂನ್ರಿ, ಅರ್ಧ ಎಕರೆ ಐತ್ರಿ. ಹಾ ರೀ. ಇದು ಮತ್ತ ಯಾವತ್ತು ಕಾಯಿ ಇರ್ತೈತ್ರಿ ಇದು. ಈಗ ಅಲ್ಲಿ ಇದಾಗೈತಿಲ್ರಿ ಕಾಯಿ, ಅಲ್ಲಿ ಹಣ್ಣು ಆಗ್ಯಾವ, ಇಲ್ಲಿ ಎಳಿಕಾಯಿ ಇದಾವ್, ಮುಂದ ಇಲ್ಲಿ ಹೂ ಬಿಡಾಕ್ತೈತ್ರಿ. ಅಲ್ರಿ 12 ತಿಂಗಳ ಕಾಯಿ ಇರ್ತಾವ್ರಿ. ಹಾ ರೀ. ಇಷ್ಟೆಲ್ಲಾ ಹಬ್ಬ ಐತ್ರಿ. ಅದು 2 ಕಲರ್ ಹಾಕೈತ್ರಿ, ಒಂದ ಕೇಸರಿ, ಒಂದ ಗಿಡದಾಗ ರೀ, ಮಿಕ್ಸ್. ಇಲ್ಲಿ ಐತ್ರಿ. ಹ್ಞೂನ್ರಿ, 2 ಕಲರ್ ಅದಾವ್ರಿ. ಕಲರ್ ಇದ ಕೆಂಪು ಒಳಗ್ ಬತ್ರಿ, ಇದು ಕೇಸರಿ ಒಳಗ್ ಬತ್ರಿ. ಕೇಸರಿ ಗಿಡ ಅದಾವ್ರಿ. ಒಂದ ಗಿಡದನ ಇದು ಕೆಂಪು ಆಗ್ಯಾವ್ರಿ ನೋಡ್ರಿ. ಹ್ಞೂನ್ರಿ. ಎಲ್ಲಾ ದೇವ್ರಿಗೆ. ಹ್ಞೂನ್ರಿ. ಮುಂದ ಇಲ್ಲಿ ಪುದೀನಾ ರೀ. ಇದು ಪುದೀನಾ ರೀ. ಇದು ಪುದೀನಾ. ಹ್ಞೂನ್ರಿ, ಇಲ್ಲಿ ಐತ್ರಲೇ ಪುದೀನಾ ರೀ. ಪುದೀನಾ ಇಲ್ಲಿ ಒಳಗ ಗುಲಾಬಿ ಹೂವಿನ ಕಂಟಿ ಹಚ್ಚಿದ್ರಿ. ಗುಲಾಬಿ ಹೂ ರೀ, ಬಟನ್ ರೋಸ್ ರೀ. ಹಾ ರೀ, ರೋಸ್. ಹ್ಞೂನ್ರಿ, ಬಟನ್ ರೋಸ್ ರೀ. ಅಂದ್ರ ಯಾವತ್ತೂ ನಮ್ ನಿರಂತರ ಆದಾಯ ಬೇಕ್ರಿ. ಈ ಪುದೀನಾ ಏನೈತಿ, ಇದು ತುಟ್ಟಿ ಮಾರದೈತ್ರಿ. ಸ್ವಲ್ಪ ಇಟ್ಟ ಸೂಡಿರ್ತಾವು. ಹ್ಞೂನ್ರಿ. ಮುಂದ ಇದು ಗುಲಾಬಿ ಹೂ ಅತ್ತಾರ ಇದೇನ್ರಿ? ಹ್ಞೂನ್ರಿ. ಇದು ಗುಲಾಬಿ ಹೂ ರೀ, ಒಳಗ್ ಪುದೀನಾ. ಹ್ಞೂನ್ರಿ.
ಇದ ಪುದೀನ ಚಾಪಲ್ ನೋಡ್ರಿ ಇದು. ಹ್ಞೂನ್ರಿ ಇದ್ರೊಳಗೆ ಎಲ್ಲ ಹಾಕ್ತಾರ ನೋಡ್ರಿ ಕಾಯಿಪಲ್ಲೆ ಒಳಗ ಕಾಯಿಪಲ್ಲೆ ಮಸಾಲೆ ಇದ್ರಾಗ್ಸಿ ಹ್ಞೂನ್ರಿ ಈ ಭಾರಿ ಇದ್ರಿ ಇದು ಸಾರ್ ಮಾಡಾಗ ಇದನ್ನ ತಿನ್ನೋದ್ರಿಂದ್ರಿ ಹ್ಮ್. ಅವ್ ಒಸಡ ರೋಗ ಅದು ಎಲ್ಲಾ ಇದಾಕವ್ರಿ ಹೋಗ್ತಾವ್ರಿ ಹಾಕವ್ರಿ ಹಾ ಇದೇನ್ ಮೆಣಸಿ ಗಿಡ ಹಚ್ಚಿರ್ಲಿ ಹ್ಞೂನ್ರಿ ಇದು ಮೆಣಸಿ ಗಿಡ ಅಲ್ವಾ? ಈ ಕಡೆ ಬರ್ರಿ ಇದು ಒಳಗ ಬರ್ರಿ. ದೊಣ್ಣೆ ಮೆಣಸಿ ಗಿಡ ರೀ ಇದು ಇದ್ರಿ ಹ್ಞೂ ಜ್ವಾರಿ ಅಲ್ಲಿ ತಕ ಆಯ್ತು ನೋಡ್ರಿ ಕಬ್ಬಿನ ತಕ ಹೇಳಂಗಿಲ್ರಿ ಹೇಳಂಗಿಲ್ಲ ಮತ್ ಕಸ ಇಳುದ್ರಿಂದ ಡಬಲ್ ಕಲರ್ ಇರ್ತೈತ್ರಿ ಮ್ಯಾಲ ಸಿಲ್ವರ್ ಕಲರ್ ಇರ್ತೈತ್ರಿ ಹಾ ರೀ ಮತ್ತ ಇದು ತೆಳಗ ಕರಿ ಕಲರ್ ಇರ್ತೈತ್ರಿ ಇದ್ರೊಳಗ ಕರಿ ತೊಳಗಿನ ಬಾಜು ಕರಿದ್ರಿ ತೆರಿದು ಮ್ಯಾಲ ಸಿಲ್ವರ್ ಸಿಲ್ವರ್ ಇರೋದು ರಿಫ್ಲೆಕ್ಸ್ ಸೂರ್ಯನಿಂದ ನಮಗ್ ಹಾ ರೀ ಬೇಕಾದದ್ದು ಎಟ್ಟ ಕಿರಣ ಸೂರ್ಯನ ಕಿರಣ ಇರ್ತಾವ್ರಿ ಬ್ಯಾಡದ್ದು ಅಟ್ಟ ಇರ್ತಾವ್ರಿ ಬ್ಯಾಡದ್ದು ಹಾ ರೀ ಅವೆಲ್ಲಾ ರಿಫ್ಲೆಕ್ಟ್ ಆಗಿ ಹೊಳ್ಳಿ ಹೋಗ್ತಾವ್ರಿ ಅವು ಹಾ ರೀ ಬೇಕಾದದ್ದು ಅಟ್ಟ ತೆಳಗ್ ಬಿಡುದ ಹಿಡ್ಕೋತದ್ರಿ ಹಿಡ್ಕೋತೈತಿ ಕ್ರಿಮಿ ಕೀಟಗಳು ಕಣ್ಣಿ ಕುಕ್ಕಿ ಬರಂಗಿಲ್ಲ ಕ್ರಿಮಿ ಕೀಟಗಳು ಈ ಪ್ಲಾಸ್ಟಿಕ್ ಬರಂಗಿಲ್ರಿ ಮತ್ತ ಒಳಗ ಹ್ಯೂಮಿಡಿಟಿ ಹೆಚ್ಚಾಗಿ ಬೇರಿನ ಬೆಳವಣಿಗೆ ಹೆಚ್ಚಾಕತ್ರಿ ಹ್ಯೂಮಿಡಿಟಿ ಹೆಚ್ಚಾಗಿ ಹೀಟ್ ಹೆಚ್ಚಾಗಿ ಬೇರ್ ಬೆಳವಣಿಗೆ ಇರ್ತೈತಿ ಬೇರ್ ಹೆಚ್ಚು ಬೆಳೆಯೋದ್ರಿಂದ ಗಿಡ ಸದೃಢವಾಗಿ ಬೆಳಿತೈತಿ ಸದೃಢ ಬೆಳಿತೈತಿ ಮತ್ ಮೇಲಾಗಿ ನೀರಿನ ಅವಶ್ಯಕ ಆಯ್ಕೋತೈತಿ ಹ್ಞೂನ್ರಿ ನೀರ್ ಕಡಿಮೆ ಹತ್ತೈತಿ ಕಡಿಮೆ ನೀರ್ ಹತ್ತತ್ರಿ ಹಾ ರೀ ಇದ್ ನೋಡ್ರಿ ಎಲ್ಲಿ ಆಗ್ಯಾವ ನೋಡ್ರಿ ದಿಪ್ಪ ಎಲ್ಲಿ ಹೌದಾ ಇವ್ರದ್ದು ಜಗದಾಳಲ್ಲ ಮತ್ತೆ ಇವ್ರದ್ದು ಜಗದಾಳ ಈಗ ಈ ದಿನದಾಗ ಏನೈತಿ ತಂಡಿ ದಿನಕ್ಕ ಎಲ್ಲಾ ನಾವ್ ಖಾಲಿ ಮಾಡಿಬಿಡ್ತೀವ್ರಿ ಇಲ್ಲಿ ಹಾ ರೀ ಒಟ್ಟ ಉಳ್ಸಂಗಿಲ್ರಿ ಯಾಕಾರ ಉಳಿತಾರ ಕೆಡ್ತೈತ್ರಿ ಅದು ಹಾ ಹಿಂಗಾಗಿ ಎಲ್ಲಿ ಎಲ್ಲ ತಂಡಿ ಎಲ್ಲ ತೆಗೆದು ಇನ್ನು ಮುಂದ್ ಬ್ಯಾಸಿಗೆ ಒಳಗ ಇದನ್ನ ಇಳಸಾನ್ ಮಾಡ್ತೀವ್ರಿ ಇಳಸಾನ್ ಅಂದ್ರ ರೀ ಇದೆಲ್ಲ ಮ್ಯಾಲಿಂದ ಬಳ್ಳಿ ಐತ್ರಿಲಿ ಅದ್ರ ಎಲ್ಲಾ ಕೆಳಗ್ ಇಳಿಸ್ತೀವ್ರಿ ಹಾ ರೀ ಕೆಳಗ್ ಇಳಿಸಿ ಕೊಯ್ಲ್ ಮಾಡ್ತೀವ್ರಿ ಕೊಯ್ಲ್ ಮಾಡಿ ನೆಲಕ್ ಹಚ್ಚಿ ಇಲ್ಲೇನೈತ್ರಿಲಿ ಇಷ್ಟೊಂದ್ 2 ಫೂಟ್ ಇಟ್ಕ ಬಿಸಿ ಬಿಡ್ತೀವ್ರಿ ಮತ್ ಹಬ್ಕೋತ ಹೋಗ್ಬಿಡ್ತೈತ್ರಿ ಇದನ್ನ ಮ್ಯಾಲಿಂದೆಲ್ಲ ಬಳ್ಳಿ ಉಚ್ಕೊಂಡ್ ತಂದ್ ಮತ್ತ ತೆಳಗ್ ಹಾಕ್ತೀರಿ ತೆಳಗ್ ಹಾಕ್ತಿವಿ ನೆಲಕ್ ಹಾಕ್ತಿವಿ ಸುತ್ತಿ ಸಿಂಬಿ ಮಾಡಿ ಹಾಕ್ತಾರೆ ಹಾಕ್ತಿವ್ರಿ ಸಂಕ್ರಮಣ ಮುಗಿಯಂತ್ಲೆ ಮುಗಿದ ಕೂಡಲೇ ಇದನ್ನ ಮ್ಯಾಲಿನ ಬೆಳೆ ಎಲ್ಲ ಇಳಿಸಿ ತಳಗ್ ಕಟ್ಟಿ ಮತ್ತ ಹೊಸ ತೆಗಿಸಿ ಬ್ಯಾಸಿಗೆ ಒಳಗ್ ಬರ್ಬೇಕ ಹಾ ಇದಕ್ಕೆಲ್ಲ ಐತಿ ನೀರ್ ಹೊಯ್ ನೀರ ಬಿಡ್ತೀರಿ ಇದು ಹ್ಞೂನ್ರಿ ಡ್ರಿಪ್ ಐತ್ರಿ ಎಕರೆ ಐತ್ರಿ ಇದ 1 ಎಕರೆ ಹಾಕತ್ರಿ 1 ಎಕರೆ ಅಲ್ಲಿ ಪಡಾರಿ ಹ್ಞೂನ್ರಿ ಇದನ್ನೆಲ್ಲ ಬಂದ್ ಇಲ್ಲೇ ಬಂದ್ ಒಯ್ತಾರ್ರಿ ಹ್ಞೂನ್ರಿ ಹಾ ರೀ ಇಲ್ಲೇ ಬಂದ ಏಜೆಂಟ್ ಇರ್ತದ್ರಿ ಇಲ್ಲಿ ಬಂದ ಹ್ಞೂನ್ರಿ ಕಟ್ ಇವ್ರ ಮಾಡ್ರಿ ಕಟ್ ನಾವ್ ಮಾಡಿ ಬಂಡಲ್ ಕಟ್ ಕೊಡುದ್ರಿ ಇಲ್ಲಿ ಈಗ ಇದು ಬಾಳೆ ಗಿಡ ಈಗ ಎಲ್ಪಡ ನೋಡಿ ಬಂದಿವ್ರಿ ಹ್ಞೂನ್ರಿ ವಿಳ್ಯದೆಲೆ ಐತಿವ್ರಿ ಹ್ಞೂನ್ರಿ ಅದ್ ಮುಂದೆ ಈಗ ಇದು ಯಾವ್ದಿದ್ರ ಇದು ಯಾವ ಬೆಳೆ ಬೆಳಿರದ ಇದು ಯಾಲಕ್ಕಿ ಬಾಡ್ರಿ ಅದ ಇದ್ರಿ ಹ್ಞೂನ್ರಿ ಯಾಲಕ್ಕಿ ಬಾಡ್ರಿ ಒಳಗ ಇಂಟರ್ ಕ್ರಾಪ್ ಇದನ್ ಮಾಡಿದ್ವಿರಿ ಅರಿಶಿನ ಹಚ್ಚಿದಿವ್ರಿ ಇದ್ರೊಳಗ್ರಿ ಹ್ಞೂನ್ರಿ ಯಾಲಕ್ಕಿ ಬ್ಯಾಳಿ ಅಂದ್ರ ಇದು ಕಾಸ್ಟ್ಲಿ ಬೆಳಿ ಅಗದಿ ಪಾಟ್ ಕಿಲೋ ಮತ್ತ ಹಸು ಆಗಂಗಿಲ್ಲ ಬಾಳ ಅಗದಿ ಚಲೋ ಹಚ್ಚಿದ್ರಿ ಹ್ಞೂನ್ರಿ ಅಗದಿ ಅಗದಿ ಗಟ್ಟಿ ಆಹಾರ ಅಂತೇಳಿ ಹ್ಞೂನ್ರಿ ಅದ್ರದ ಇದ್ರೊಳಗ ಅರಿಶಿನ ಮಿಶ್ರ ಬೆಳಿ ಮಾಡ್ಯಾರ ಹ್ಞೂನ್ರಿ ಕಡಿಕಿ ಯಾಲಕ್ಕಿ ಬ್ಯಾಳಿ ಲೇಟ್ ಮಾಡಿ ಬರ್ತೈತ್ರಿ ಹಾ ರೀ ಹಣಕಾಯಿ ಅರಿಶಿನ ಕುಲ ಆಗೇತ್ರಿ ಅರಿಶಿನ ತೆಗಿಯಬಹುದ್ರಲ್ಲ 2 ದಿನದಾಗ ಏನೈತಿ ತಪ್ಲಾಕ್ ಹೋದ್ರಿ ಬೀಜಕ್ಕ ಹಚ್ಚಿದಿವ್ರಿ ಇದನ್ನ ಇದು ಬೀಜದ ಉಳ್ಳಾಗಡ್ರಿ ಬೀಜದ ಉಳ್ಳಾಗಡ್ರಿ ಇಲ್ಲಿ ಉಳ್ಳಾಗಡ್ಡಿ ಬೀಜನು ನೀವ ಇದ್ ಮಾಡ್ಕೋತೀವ್ರಿ ಹಾ ರೀ ಕೊಂಡ್ ತರಂಗಿಲ್ರಿ ನಾವ್ ಬೀಜಾನು ಉಳ್ಳಾಗಡ್ಡಿ ಬೀಜ ಬೀಜ ಏನೈತಿ ನಾವ ಇದು ಕಡ್ಲಿ ಒಳಗ ಮಿಶ್ರ ಬೆಳಿ ಮಾಡಿರ್ಲಿ ಮಲಕ್ರಿ ಇದು ಹ್ಞೂನ್ರಿ ಇದು ಕಡ್ಲಿ ಆ ಕಡೆ ಬೋದಿ ಕಡ್ಲಿ ಈ ಕಡೆ ನಡು ಡ್ರಿಪ್ ಅದಕ್ಕ ಕೊತ್ತಂಬರಿ ಹಾಕ್ಯಾರಿ ಕೊತ್ತಂಬರಿ ಒಟ್ಟ 35 ದಿನದಾಗ ಕಡಿಕಾಕತ್ರಿ ಹ್ಞೂನ್ರಿ ಕಡಿಕಾಕತ್ರಿ ಅದ್ ಕಡ್ಲಿ ಏನೈತಿ ಅದ್ ಇದಾಕತ್ರಿ ಆಮೇಲೆ 2 ತಿಂಗಳ ಮುಂದೆ 2 ತಿಂಗಳ ಕಡ್ಲಿ ಬರ್ತೈತ್ರಿ ಇದ ಒಟ್ಟ 1 ತಿಂಗಳ ಅಥವಾ 30 ದಿವಸ 35 ದಿವ್ಸಕ್ಕ ಇದನ್ನ ಕಿತ್ತಿರಿ ಸೊಪ್ಪು ಮಾಡಿ ಮಾರ್ಕೆಟ್ ಮಾಡ್ತೀರಿ ಸೊಪ್ಪು ಮಾಡಿ ಮಾರ್ಕೆಟ್ ಮಾಡ್ತೀರಿ ಯಾಕಂದ್ರ ಇದು ಅಣಗತನ ಅದ ನಮ್ಗ ಅದ ಕಡ್ಲಿಗೆ ತೊಂದ್ರೆ ಮಾಡುದಿಲ್ರಿ ಅದು ನಡು ಇದು ಒಟ್ಟ ಬರೀ 25 30 ದಿನದಾಗ ತೆಗಿತಿರ್ತೀರಿ ಮತ್ತ ಅದ ಕಡ್ಲಿ ಹಾಕಿದವ್ರ ಪಗಾರ ಮುಂದ ಕಡ್ಲಿ ಬೀಜ ಖರ್ಚ ಎಲ್ಲ ಉಳುಮೆ ಮಾಡಿದ ಖರ್ಚ ಇದೆ ಹೋಗತಿ ನಮ್ಮ ಕಡ್ಲಿದ ಏನತಿ ನಮ್ ಮತ್ತೆ ಇದಕ್ಕೂ ಡ್ರಿಪ್ ಇದನ್ನ ಮಾಡಿದ್ರಿ ವ್ಯವಸ್ಥೆ ನೀರಿನ ವ್ಯವಸ್ಥೆ ಹನಿ ನೀರಾವರಿನ ಮಾಡೇವ್ರಿ ಯಾಕಂದ್ರಿ
ಮೆಂತಿ ಆಯ್ತ್ ನೋಡ್ರಿ. ಅಲ್ಲಿ ಎದ್ದತ್ರಿ ಮೆಂತಿ ಕಿತ್ತಾರ್ರಿ ಈಗ ಹಾ ರೀ. ತೀರಾ ಅಲ್ಲಿ ಒಂದ್ ಕಡ್ಡಿ ಇಲ್ಲಿ ಒಂದ್ ಕಡ್ಡಿ ಇದು ಉಳದ ಕಿತ್ತ ಒಳಗ ನಡು ಉಳದದ್ದು. ನಡು ಉಳ್ದದ್ವಿ ಮುದ್ದ ಮುಳ್ಸೇದಿವ್ರಿ ಹಾ ತೈಪ್ ಉಳದ ಯಾಕೆ ಉಳಿಸಿರಿ? ಈ ಮುದ್ದ ಯಾಕೆ ಉಳ್ಸೇದಿವಿ ಅಂದ್ರ ಇದು ಕಾಯಿ ಆಕತ್ರಿ ಹಾ ರೀ ಇವು ಅದ ಬೀಜ ಮಳೆಗಾಲ ಪಡಕ ಕಾಯಿ ಆಗುದಿಲ್ರಿ. ಹಾ 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 ಈಗ ಏನೈತಿ ಬ್ಯಾಸಿ ಟೈಮ್ದಾಗ ಹಾಕಿದ್ರ ಅದ್ ಕಾಯಿ ಆಕತ್ರಿ. ಕಾಯಿ ಬೀಜಕ್ಕೆ ಉಪಯೋಗ ಆಕೈತಿ ಮತ್ತೆ ಬೀಜಕ್ ಉಪಯೋಗ ಆಕತ್ರಿ. ಅದಕ್ ಮೊದಲ ತೆಳಗ್ ಉಳಿಸಿರಿ. ಬೀಜಾನು ಕೊಡ್ತಾರಂಗಿಲ್ರಿ ನಾವ್ ಮೆಂತಿ ಬೀಜ ಇರ್ತಾರ ಬೀಜ ಮಾಡ್ಕೋತೀವ್ರಿ. ಹೌದ್ ಮತ್ರಿ ವರ್ಷ ಒಂದ್ ಗೊಬ್ಬರ ಚೀಲ ಮೆಂತಿ ಮಾಡ್ಕೋತೀವ್ರಿ ನಾವ್. ಗೊಬ್ಬರ ಚೀಲ ಮೆಂತಿ ಹಾಕತ್ರಿ ಒಂದ್ 30-40 ಕಿಲೋದ ಗಟ್ಲೆ 30-40 ಕೆಜಿ. ಹ್ಞೂನ್ರಿ ಹಾ 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 ಬೆಸ್ಟ್ ಐತ್ರಿ ಐಡ. ಅದು ಉಳ್ಳಾಗಡ್ಡಿ ಬೀಜಾನು ಮಾಡ್ಕೋತೀವಿ. ಬೀಜ ಉಳ್ಳಾಗಡ್ಡಿ ಬೀಜ ಮಾಡಿರ್ಲಿಲ್ಲ ಅವು ಬೀಜ ಮಣಿಗೆ ಮಾಡ್ಕೊತೀರಿ. ಬಾಳಿ ಗಿಡ ಇವು ಎಂತವ್ರಿವ? ಅವ ಬ್ಲೂ ಜಾವಾ ಅಂತಂದ ಬ್ಲೂ ಜಾವಾ ರೀ ಇದು. ಫಾರಿನ್ ಹೊರೈಟ್ರಿ ಇದು. ಫಾರಿನ್ ಹೊರೈಟ್ರಿ ಇದು ಬಾಳೆಹಣ್ರಿ. ಹ್ಞೂನ್ರಿ. ಇದು ಒಳಗ ನೀಲಿ ಇದು ಬರ್ದತ್ರಿ ಇದು. ನೀಲಿ ಕಲರ್ ಒಳಗ ನೀಲಿ ಯಾವ್ದ್ರಿ ಬಾಳಿ ಒಳಗಿಂದ ಗಂಡ ಬ್ಲೂ ಕಲರ್. ಇನ್ನು ಆಹಾರ ಏನಿರ್ತೈತಿ ಅದು ನೀಲಿ ಕಲರ್ ಬರ್ತದೆ. ಇದೆಲ್ಲ ನಮ್ಮದು ಬಿಳಿ ಕಲರ್ ಬರ್ತಾವ. ಇದ ನೀಲಿ ಕಲರ್. ಇದೇನೈತಿ ವೆನಿಲಾ ಐಸ್ ಕ್ರೀಮ್ ಇಲ್ಲ ಆ ಫ್ಲೇವರ್ ಬರ್ತೈತ್ರಿ ಇದು. ಹಾ ಹಾ ಇದು ಬಾಳ ಪೌಷ್ಟಿಕ ಅಂತ. ಬಾಳ ಪೌಷ್ಟಿಕ ರೀ. ಈಗ ನಮ್ಮ ಜವಾರಿ ಹಣ್ಣಿಕ್ಕಿಂತನೂ ಇದು ಅದಕ್ಕಿಂತನೂ ಹೆಚ್ಚು ಪೌಷ್ಟಿಕ ರೀ ಇದು. ಇದು ಹೊಸ ತಳಿ ತಳಿ ಇದು ಜಾವಾದಿಂದ ಇದಾದತ್ರಿ ಇದು. ಜಾವಾ. ಹ್ಞೂನ್ರಿ. ಬ್ಲೂ ಜಾವಾ. ಬ್ಲೂ ಜಾವಾ ಅಂತಂದ ಹೆಸರಿಟ್ಟಾರ್ರಿ ಅದಕ್ಕೆ. ಇದಕ್ಕ ಈಗ ಒಂದ್ ಪಾರ್ಟಿ ಒಂದ್ ಆತ್ರಿ 2ನೇ ಭಾಗ ಮಾಡೋಣ್ರಿ. ಇವ್ ಕಾಯಿ ಯಾವಾಗ ಬಾರ್ತಾರಲ್ಲ ನಾವ್ ಅದನ್ನ ಕಲರ್ ನೋಡ್ಲಾಕ್ ಬರ್ತೀವ್ರಿ. ಹ್ಞೂನ್ರಿ. ಅವಾಗ ಟೈಮ್ದಾಗ 2ನೇ ಪಾರ್ಟ್ ಮಾಡೋಣ್ರಿ ಅದನ್ನ. ಇದೆಲ್ಲ ಅಂಜೂರ್ ಗಿಡ ರೀ. ಏನೋ ಅತ್ತಾರ ಅದಕ್ಕ ಅಂಜೂರಿ ಗಿಡ ಹುಟ್ಟಿ ಹಾಡು ಏನೋ ಐತಿರ ಅದ. ಹ್ಞೂನ್ರಿ. ಅಂಜೂರಿ ಕಾಯಿ ಆಗ್ಯಾವ ನೋಡ್ರಿ ಇಲ್ಲಿ. ಅಂಜೂರ್ ಕಾಯಿ ರೀ ಅದು. ಹ್ಞೂನ್ರಿ. ಇಲ್ಲ ಅವ್ರಲ್ಲಿ ಇವು ವರ್ಷಾಗಿ 2-3 ಬರೀ ಕಾಯಿ ಹಾಕತ್ರಿ ಇದು. ಇದು ಯಾತಕ್ಕೆ ಉಪಯೋಗ ಆಕತ್ರಿ? ಇದು ಬಾಳ ಇದ್ರಿ ಇದು ಹೂ ಬಿಡ್ಲಾರ್ದನ ಕಾಯಿ ಆಗು ಇದಂದ್ರೆ ಇದೊಂದ್ರಿ ಹತ್ತಿಕಾಯಿ. ಹತ್ತಿಕಾಯಿ ರೀ. ಹತ್ತಿಕಾಯಿ ರೀ. ಮುಂದ ಇದೊಂದ ಎರಡು ಬಾಳ ವನಸ್ಪತಿ ರೀ ಇದು. ಇದು ವನಸ್ಪತಿಗೆ ವನಸ್ಪತಿ ರೀ. ಒಂದ ವನಸ್ಪತಿ ಬಾಳ ಮಾಡಿರಿ. ಒಂದ 30-40 ಗಿಡ ಅದಾವ್ರಿ ಅಂಜೂರಿ. ಇವು ಅಂಜೂರಿ ಗಿಡ ರೀ. ಅಂಜೂರಿ ಗಿಡ ರೀ. ಹಾ ಹಾ ಹಾ. ಇದು ಅರ್ಶಿನ ಬಾಜು. ಹ್ಞೂನ್ರಿ. ಸೇಲಮ್ ಸೇಲಮ್ ಐತ್ರಿ. ಹಾ ಸೇಲಮ್ ಐತ್ರಿ. ಬಂದತ್ರಿ ಇನ್ 2 ದಿನದಾಗ ಬಂದದ ಎಲ್ಲ ಬಿದ್ದತ್ ಕೊಯ್ಬೇಕ್ರಿ. ಹ್ಞೂನ್ರಿ. ತೆಗೆದು ಬಿಡ ಕಡಾವ್ ಮಾಡೋಣ್ರಿ. ಇದು ಕಾಂಪೋಸ್ಟ್ ಅದಾರಲ್ಲ. ಕಾಂಪೋಸ್ಟ್ ಅಂದ್ರ ದನಗಳು ತಿಪ್ಪಿದಿಂದ ಗೊಬ್ಬರ. ತಿಪ್ಪಿ ಗೊಬ್ಬರ ಅಂದ್ರೆ ಇದು ಮಾಡಕ್ರ ತಿಪ್ಪಿ ಗೊಬ್ಬರ. ನೋಡ್ರಿಪ್ಪ ಸಣ್ಣ ಪುಡಿ ಆಗೈತಿ ನೋಡ್ರಿ. ಕಾಣ್ತದ್ರಿ. ನಾವು ಕೊಂಡು ತರ್ಬೋದ್ರಿ. ಕೊಂಡು ಇಲ್ಲೇ ತಯಾರು ಮಾಡ್ಕೋತೀವ್ರಿ ನಾವು. ದನಗಳಾಗ ಕಾಲ ತುಳಿದಾಡಿದ್ದು ಇರ್ತೈತ್ರಿ. ಅಡುವ ಕಾಲಾಗ ರೌದಿ ಒಗಿತೀವ್ರಿ. ಹಾಕುವ ಕಾಲಾಗ ರೌದಿ ಒಗಿತೀವ್ರಿ. ನೋಡ್ಲ ಎಷ್ಟು ಸಣ್ಣ ಆಗೈತಿರ್ಲ ಇದ. ಹ್ಞೂನ್ರಿ. ಅಗದಿ ಪುಡಿ 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 ಆಗೈತಿ ನೋಡ್ರಿ. ಅಗದಿ ಭಾಳ ಕೀಸ್ ಆಗೈತಿ ಭೂಮಿಗೆ. ಅಗದಿ ಹಿತಾರಿದ. ಹ್ಞೂನ್ರಿ. ಭೂಮಿ ತಂಪಾಕೈತಿ. 10 ಬುಟ್ಟಿ ಹೊಲಸು ಗೊಬ್ಬರ ಜಗಳ ಒಗಿಕತ್ತಾರಿ. ಒಂದ ಬುಟ್ಟಿ ಹಾಕಿರು ಇದು ತಾಕತ್ ಇರ್ತೈತ್ರಿ. ಸಣ್ಣ ಆಗೈತ್ರಿ ಅದ. ಹ್ಞೂನ್ರಿ. ಮತ್ತ 10 ಬುಟ್ಟಿ ನಾವು ಆಡುವ ಕಾಲಾಗ ಏನ ಮಾಡ್ತೀವ್ರಿ ರೌದಿ ಒಗಿತೀವ್ರಿ. 2 ದಿವ್ಸಕ್ಕ 3 ದಿವ್ಸಕ್ಕೊಮ್ಮೆ ರೌದಿ ಒಗಿತೀವ್ರಿ. ರೌದಿ ಒಗದ ಅದೆಲ್ಲ ತುಳಿದಾಡಿಕ್ಸಿಂದ ತಿಂಗಳಿಗೆ ಒಮ್ಮೆ ತುಂಬ್ತೀವ್ರಿ. ಸಣ್ಣ 3-4 ಟೇಲರ್ ಹೊಡೆದೈತ್ರಿ. ತಿಂಗಳಿಗೆ 4 ಟೇಲರ್ ಹೊಡೆದೈತ್ರಿ. ಒಗದ್ ಬಿಡ್ತಾರೆ. ತಂದ್ ಇಲ್ಲಿ ಡಿಗ್ಗ ಬಡಿದು ಆಮೇಲೆ ಬೇಸಿಗೆ ಒಳಗ ಏನೈತಿ ಅದು ನೆಲ ಕುಲ್ಲ ಆಗನ ಏನೈತಿ ತಿಪ್ಪಿ ತಿಪ್ಪಿ ಗೊಬ್ಬರ. ಇಲ್ಲಿ ಏನೈತ್ರಿ ಇದು ಕುರಿ ಗೊಬ್ಬರ. ರೌದಿ ಬೇಟಾಗ ಏನೈತಿ ಇದು ಕುರಿ ಗೊಬ್ಬರ. ಕುರಿ ಗೊಬ್ಬರ ಇದು ಬಾಳ ಅಗದಿ ಇದು ಸಣ್ಣ ಐತಿ ನೋಡ್ರಿ. ಹ್ಞೂನ್ರಿ. ಅದ ತಿಪ್ಪಿ ಗೊಬ್ಬರ. ಇದು ಕುರಿ ಗೊಬ್ಬರ. ಇಲ್ಲಿ ಐತ್ರಿ ಕೋಳಿ ಗೊಬ್ಬರ. ಕೋಳಿ ಗೊಬ್ಬರ ರೀ. ಇದೆಲ್ಲ ಕೋಳಿ ಗೊಬ್ಬರ. ಸಣ್ಣ ಐತ್ರಲ್ಲ ಇದೆಲ್ಲ ಉಂಚಿ ಎಲ್ಲ ತಪ್ಪಲ ನೋಡ್ರಿ. ಇದೆಲ್ಲ ಗೊಬ್ಬರ ಹಾಕಿ ಎಲ್ಲ ಇದನ್ನ ಯಾವ ಮಿಕ್ಸ್ ಮಾಡಿ ನಾವು ಇದಕ್ಕೆ ಒಗಿತೀವ್ರಿ. ಹಾ ರೀ. ಅಗದಿ ಹ್ಞೂನ್ರಿ. ಸಣ್ಣ ಮಾಡಿರಿ. ಇದೆಲ್ಲ ಬೇಸಿಗೆ ಒಳಗೆ ಸಪ್ಲೈ ಆಗೋದು ಇದೆಲ್ಲ ಭೂಮಿಗೆ. ಎಲ್ಲ ಬೆಳಿ ಕುಲ್ಲ ಆಗಂತ ಹೊಸ ಲವಣಿ ಮಾಡ್ಬೋದು ಏನೈತಿ ಹಾಕಿ ಇದು ಮಾಡ್ತೀವಿ. ಕಬ್ಬಿನ ಕುಳೆ ಕಬ್ಬಿ ಏನೈತಿ ಇದನ್ನ ರೌದಿ ವಾಟ ಒಂದ್ ಎಲ್ಲಿ ರೌದಿ ಸುಡುದು. ರೌದಿ ಸುಡಂಗಿಲ್ಲ ಅದನ್ನ. ರೌದಿ ಸುಡಂಗಿಲ್ರಿ. ರೌದಿ ಸುಡಂಗಿಲ್ಲ. ನಾವು ಈ ಹೊಲಸು ಕಸ ಇದ್ರು ಅದನ್ನ ಒಟ ರೌದಿ ಒಟ ಎದಕ್ಕೂ ಬೆಂಕಿನ ಹಚ್ಚಂಗಿಲ್ರಿ ನಾವು. ರೌದಿ ಸುಟ್ರ ಲಾಸ್ ಆಗ್ತಲ್ಲ. ಅದೆಲ್ಲ ತಪ್ಪಲ ಕಳ್ತನ ಅದು ಗೊಬ್ಬರ ಆಗೋದಿರ್ತೈತ್ರಿ.
ಮತ್ತೆ ಅದನ್ನ ರೌದಿ ಸುಟ್ರೆ ಗೊಬ್ಬರ ಎಲ್ಲಿ ಬರೋದು ನಿಮಗೆ? ಕಳೆ ಬೆಳೆ ಎರಡು ಅಣ್ಣ ತಮ್ಮ ಇದ್ದಂಗೆ. ಕಳೆ ಬೆಳೆ ಎರಡು ಅಣ್ಣ ತಮ್ಮ ನೋಡ್ರಿ. ಕಳೆ ಇದ್ದಾಗ ಬೆಳೆ ಇರಲ್ಲ, ಒಂದ್ರ ಜೋಡಿ ಒಂದು ಹೇಳತೈತ್ರಿ ಅದು. ನಿಮ್ಮ ಮಾತಿನಿಂದ ಎಂದ ಕಲ್ತೀವಿ ನೋಡ್ರಿ, ಕಳೆ ಬೆಳೆ ಎರಡು ಅಣ್ಣ ತಮ್ಮ ಅಂತೇಳಿ. ಅಣ್ಣ ತಮ್ಮ ರೀ. ಅದೇ ನಿಸರ್ಗ ಕೃಷಿ ಅಂತಾರ ಬಾಬ್ರಿ. ಅದ ಕಸಾನ ಬಿದ್ದು ಬೆಳೆ ಒಣಗಿ ಪುಡಿಯಾಗಿ ಮಾತು ಗೊಬ್ಬರ ಆಕತಿ. ಭೂಮಿ ಒಳಗೆ ಗೊಬ್ಬರ ಆಗಿ ಮಾತು ಗಿಡಗಳಿಗೆ ಇದಕ್ಕೆ ಚೈತನ್ಯ ಕೊಡ್ಬೇಕು. ಹೌದಲ್ರಿ? ಭಾಳ ಬೆಸ್ಟ್ ಐಡಿಯಾ ಸಿಗ್ತಾರೆ ನಮಗೆ. ಈಗ ಸನ್ಮಾನ್ಯರಾದ ಸನ್ಮಾನ್ಯ ಸದಾಶಿವ ಮಲ್ಲಪ್ಪ ಬಂಗಿ ಅವ್ರ ಈ ಕೂಡು ಕುಟುಂಬದ ಒಂದು ಸನ್ನಿವೇಶ ನಾವು ಈಗ ತಗೊಳ್ತಾ ಇದ್ದೀವಿ. ಅಲ್ಲಿ ಈಗ ನಮ್ಮ ಮಿತ್ರರಾದ ಸನ್ಮಾನ್ಯ ರಮೇಶ್ ಶಿವಪ್ಪ ಸಕ್ರಿ ಅವರು ಅದಾರ. ಇಲ್ಲಿ ನಮ್ಮ ಇವ್ರ ನಿಮ್ಮ ಹೆಸರು ಸರ್? ಕಾಡಪ್ಪ ಅಪ್ಪಾರ ಸರ್? ಕಾಡಪ್ಪ ಮುತ್ತಪ್ಪ ಹೊಸೂರ ಅಡ್ಡಿದ್ರ ನಿಮ್ದ ಪೌಣ್ಯಾರ ನೀವು? ದತ್ತಕ್ ಬಂದ್ರಿ? ಮಂದಿ ಏನ್ ಕಲ್ತೀರಿ? ಎಮ್.ಎ ಮಾಡ್ರಿ? ಪಾಲಿಟಿಕಲ್ ಸೈನ್ಸ್. ಎಮ್.ಎ PhD ಮಾಡವ್ರ ನಿಮ್ಮ ಮುಂದೆ? ಎಮ್.ಎ ಮಾಡಿ ಲೆಕ್ಚರ್ ಅವ್ರಿಗೆ? ಎಮ್ಮೆ ಮಾಡ್ಕೋತ ನಾವ್ ಆಡ್ ಸಾಕಾಣಿಕೆ ಮಾಡ್ತಾನ್ರಿ. ಆಡ್ ಸಾಕಾಣಿಕೆ ಐತಿ ನಿಮ್ದ? ಹ್ಞೂನ್ರಿ. ಎಲ್ರಿ ಅದ? ಇಲ್ಲೇ ಇದಾರ್ಲೆ. ಇದನ್ನ ನೋಡ್ತೀರಿ? ಇದನ್ನೆಲ್ಲ ನೀವ ಮೇಂಟೈನ್ ಮಾಡ್ತೀರಿ? ಎಲ್ಲಾ ದೇಕ್ರಕ್ಕೆ ಅವನ ನೋಡ್ತಾನ. ಆಡುಗಳು ಮೇವ್ ಅವತರ ನೀರ ಅದು ಮುಸ್ರಿ ಎಲ್ಲಾ ವ್ಯವಸ್ಥೆ ಅವನ ಮಾಡ್ತಾನ್ರಿ. ಹೌದ್ರಿ? ಹ್ಞೂನ್ರಿ. ಕಾಡೇಶ್ ಅವ್ರ? ಕಾಡೇಶೆ ಮಾಡ್ತಾನ್ರಿ. ಬೆಸ್ಟ್ ಗುಡ್. ನೀವು ಹೆಂಗ ಆಗದಿ ಬೆಸ್ಟ್ ಮಾಡ್ರಿ, ಮುಂದ ದೊಡ್ಡ ರೈತರಾಗಿ ಬೆಳೀರಿ. ಮತ್ ಡಿಗ್ರಿನೂ ಭಾಳ ಆಗದಿ, ಕ್ವಾಲಿಫೈಡ್ ಇದೀರಿ ನೀವು. ಆಗದಿ ಲೆಕ್ಚರರ್ ಆಗೋದು, ಪ್ರೊಫೆಸರ್ ಆಗದ್ರಿ. ಒಟ್ಟು ಎಲ್ಲಾ ಹುಡುಗರನ್ನ ಬೆಳೆಸ್ರಿ. ಎಲ್ಲಾ ನಮ್ಮ ಇಡೀ ನಮ್ಮ ಭಾರತ ಮಾತೆಯ ಒಂದು ಪುತ್ರರು ಎಲ್ಲರಿಗೂ ಒಳ್ಳೇದಾಗಲಿ ನಿಮ್ಮಿಂದ ಅಂತ ಹೇಳಿ ನಾವು ಬಯಸ್ತೀವಿ. ನಮ್ಮ ಅಶೋಕ್ ಕೋತತ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಕಾಡೇಶ್ ಅವ್ರೆ, ಇಲ್ಲಿ ನಮ್ಮ ಅಮ್ಮ ಅದಾಳು, ನಮ್ಮ ಅವ್ರು ನೋಡಿದಂಗ ಆತು. ಇದೇ ಕಾಲ್ ಬಿದ್ದು ನೀವು ನಿನಗಲ್ಲ, ಇನ್ನೊಂದು ಕಾಲ್ ಬರ್ತೇವೆ. ನಮಸ್ಕಾರ ಯವ್ವ. ನಮ್ಮ ವಾರ್ಡ್ ನಿಮ್ಮಂಗ ಇದ್ಲೇವ, ಯಾಕಂದ್ರೆ ಗೊತ್ತು ಹಿಂಗ ಅಸ್ತಳು. ಅಕ್ಕ ಅವ್ರ ಇವ್ರು ನಿಮ್ಮ ಹೆಸರು? ಸುಲೋಚನ ಅವ್ರೆ. ಯಜಮಾನ್ರ ಸರ? ಹಂಗೇನ ಬಿಡ ಒಡಪ ಹಾಕಿ ಹೇಳ್ಬೇಕು. ಒಡಪ ಹೇಳ್ತಾರಿಲ್ಲ, ಚಪಾತಿ ಬಾಳ ಪದ್ರ, ಅಣ್ಣ ಬಾಳ ಉದ್ರ. ನಮ್ಮ ಯಜಮಾನ್ರ ಮಾತು ಬಹಳ ಸೀಕಟ್ ಅಂತ ಹೇಳ್ತಾರೆ. ಯಾವ್ದಾರ ಒಂದ್ ಒಡಪ ಹಾಕಿ ನೀವು ದಯಮಾಡಿ ಹೇಳಿ ಇಲ್ಲ ಅಣ್ಣ ಬೇಡ. ಹೇಳಿ ಇನ್ನೊಂದ್ ಸ್ವಲ್ಪ ಜೋರ ಬರ್ಬೇಕು. ಭಕ್ತಿದಿಂದ ಬಸವಣ್ಣಗೆ ಹೋಗ್ತಾರ್ರಿ ಲಕ್ಷ್ಮಣನ ಅವ್ರು ಯಜಮಾನ್ರ ಹೆಸರು. ನಿಮ್ದು ಹೇಳಿ ಒಡಪ ಹಾಕಿ ಹೇಳ್ರಿ. ಅಪ್ಪನ ಸತಿಪತಿ ಸಣ್ಣ ಮೇದರ್ ಗಣಪತಿ ಅವರು ನಾವು ಪಾರ್ವತಿ ಮುಖ್ಯ. ನೀವ್ ಹೇಳ್ರಕ್ಕ. ನನ್ನ ಹೆಸರು ಸುವರ್ಣ ರೀ. ಹಣ್ಣು ಹಣ್ಣಾಗಿ ಬಂದೆ, ಕಾಯಿ ಕಾಯಾಗಿ ಬಂದೆ, ಬಂಗಿಯವರಿಗೆ ಸೊಸೆಯಾಗಿ ಬಂದೆ, ಬಿರಾದವ್ರಿಗೆ ಮಗಳಾಗಿ ಬಂದೆ, ಸದಾಶಿವರಿಗೆ ಸತಿಯಾಗಿ ಬಂದೆ. ಭಾಳ ಚಂದ ಹೇಳಿರವ. ನೀವ್ ಹೇಳ್ರಿ ಯಜಮಾನ್ರ ಅಕ್ಕಗಳು ನಮ್ಮ ಅಕ್ಕನ ಕೊಟ್ಟಿದೀವಿ ಅಂತ ನೀವ್ ಹೆಸರು ಹೇಳ್ತಿಲ್ಲ. ಸುವರ್ಣ ರೀ. ಯವ್ವ ನೀ ಹೇಳವ್ವ ನಿಮ್ಮ ಹೆಸರು? ಯಾವ? ಹೆಸರು ಹೇಳು. ಗಂಗವ್ವ ಅಷ್ಟೇ. ಒಂದ್ 70 ಆಗ್ಯಾವ್ರಿ, 70 ಮ್ಯಾಲ ಆಗ್ಯಾವ್ರಿ. 70 ಮ್ಯಾಲ ಆದ್ರ? ತಂಗಿ ಹೆಸರು ಹೇಳವ ನಿಂದು? ಅಪ್ಪಾರ ಹೆಸರು ಹೇಳ್ಬೇಕು. ಏನ್ ಕಲ್ತೀವ? BSc ಮಾಡಿರಿ? ಡಿಗ್ರಿ ಮುಗಿಸೇ ಬಿಡ್ರಿ? ಪಶ್ಚಿಮ ಏನೋ ಸಣ್ಣಕ್ಕಿರ್ಲಿ ಕಂಡ್ಯವ. ಹೇಳ್ರವ. ಸವಿತಾ ರೀ? ಅರ್ಗಿನ ಕೊಡ, ಸೆರಗಿನ ಸಿಂಗಿ, ಸೀಲ್ವಂತರ ಮಗ ಸೀತಾದೇವಿ, ದಾರಿ ಬಿಡಲು ತಾಯಿ ಮೇಲೆ ಸತೀಶ್. ಹೇಳ್ತಾರ ನೋಡ್ರಿ ಇವ್ರ ಅಕ್ಕಗಳು ಹೇಳ್ತಾರ. ನೀವು ಇನ್ನೊಂದು ಸೇರಿ ಇಲ್ಲಿ ಬರ್ರಿ ರಮಣ ನೋಡು. ರಮೇಶ್ ಬಂಗಿ ಹಂಗ ಹೇಳ್ರಲ್ಲ ಯಜಮಾನ್ರ ಹೆಸರು ಹೇಳ್ಬೇಕಲ್ಲ ಅಕ್ಕ. ಆರತಿ ಮೇಲಿರುವುದು ಅತ್ತೆ ಮಾವರ ಹೆಸರು, ತಾಂಬರ ಚರ್ವಿ ಮೇಲಿರುವುದು ತಂದೆ ತಾಯಿ ಹೆಸರು, ಮಂಗಳಸೂತ್ರ ಮೇಲಿರುವುದು ರಮೇಶನ ಹೆಸರು. ಎಲ್ಲಾರು ತೋರಿ ನಾಲ್ಕು ಇದು ಲೈವ್ ಎಂದ ಬರ್ತೀರಿ? ಬರ್ತೀವ್ರಿ ಒಂದ್ 3-4 ದಿನ.